ಭಗವಾನ್ ಶ್ರೀಧರ ಸ್ವಾಮಿಗಳ ಅವರನ್ನು ಕುರಿತ 2ನೇ ದಿವಸದ ಪ್ರವಚನಕ್ಕೆ ನಾವು ಸೇರಿದ್ದೀವಿ. ಇವತ್ತಿನ ಈ ಪ್ರವಚನವನ್ನು ನಮ್ಮ ಸಂಸ್ಥೆಯ ಹಿತೈಷಿಗಳು ಪ್ರೊಫೆಸರ್ ಬಿ ವೆಂಕಟಕೃಷ್ಣಪ್ಪ ಅವರ ಸ್ಮರಣೆಯಲ್ಲಿ ಅವರ ಪರಿವಾರದವರು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಉಪನ್ಯಾಸ ನಡೆಯೋದಿದೆ. ನಿನ್ನೆ ದಿವಸ ಅವಧೂತ ಅನ್ನುವ ಕಲ್ಪನೆಯ ಹಿನ್ನೆಲೆ, ಉಪನಿಷತ್ತುಗಳಲ್ಲಿ ಅದರ ಉಲ್ಲೇಖ, ಅದರ ಹಿನ್ನೆಲೆ, ಸಾಹಿತ್ಯ, ಶ್ರೀಧರ ಸ್ವಾಮಿಗಳ ಪ್ರಾರಂಭಿಕ ಜೀವನ, ಕೌಟುಂಬಿಕ ಹಿನ್ನೆಲೆ, ಈ ವಿಷಯಗಳ ಪ್ರಸ್ತಾವ ಆಯಿತು. ಅವರ ಅಧ್ಯಾತ್ಮ ಜೀವನದ ಪ್ರಾರಂಭಿಕ ಹೆಜ್ಜೆಗಳನ್ನು ಕುರಿತು ಪ್ರಸ್ತಾವ ಆಯಿತು. ಇವತ್ತು ಅದರ ಮುಂದುವರಿಕೆ ಮಾಡಬೇಕು ಅಂತ ಪ್ರೊಫೆಸರ್ ಎಸ್ ರಂಗನಾಥ್ ಅವರನ್ನು ಪ್ರಾರ್ಥನೆ ಮಾಡ್ತೀನಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯಕರ್ತೃಭ್ಯೋ ವಂಶಋಷಿಭ್ಯೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತ ಪ್ರಜ್ಞಾನಘನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ. ಓಂ ನಾರಾಯಣಂ ಪದ್ಮಭುಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತ್ರೋಟಕಂ ವಾರ್ತಿಕಕಾರಮನ್ಯಾನಸ್ಮದ್ಗುರೋನ್ ಸಂತತಮಾಗತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸದ್ಗುರು ಭಗವಾನ್ ಶ್ರೀಧರ ಸ್ವಾಮಿಗಳ ಜೀವನ, ಕೃತಿಗಳು, ಸಿದ್ಧಿ, ಸಾಧನೆ ಮತ್ತು ಅವರ ಉಪದೇಶಾಮೃತದ ಈ ಮಾಲಿಕೆಯಲ್ಲಿ ಮೊದಲನೇ ದಿನದ ಉಪನ್ಯಾಸವಾಗಿರ್ತಕ್ಕಂಥ ನಿನ್ನೆ ಸ್ವಯಂ ದತ್ತರ ಅವತಾರವಾಗಿರ್ತಕ್ಕಂತಹ ಶ್ರೀಧರ ಸ್ವಾಮಿಗಳು ದತ್ತಸ್ತವರಾಜ ಎಂಬತಕ್ಕಂತಹ 157 ಶ್ಲೋಕಗಳನ್ನು ರಚನೆ ಮಾಡಿದ್ದಾರೆ ಅಂತ ಕೊನೆಗೆ ತಮ್ಮ ಹತ್ರ ಭಿನ್ನವಿಸಿಕೊಂಡಿದ್ದೆ. ಆ ದತ್ತಸ್ತವರಾಜದ 5-6 ಶ್ಲೋಕಗಳನ್ನು ಮಾತ್ರ ತಮ್ಮ ಮುಂದೆ ಪ್ರಾಸಂಗಿಕವಾಗಿ ಈಗ ಪ್ರಸ್ತುತಪಡಿಸ್ತಾ ಇದ್ದೀನಿ. ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ವರ್ಯರಾದ ಶ್ರೀಧರ ಸ್ವಾಮಿಗಳು ಭಕ್ತರ ಪ್ರಾರ್ಥನೆಯಂತೆ ಅಲ್ಲಲ್ಲಿ ಸಂಚರಿಸುತ್ತಾ ಪುಣ್ಯಕ್ಷೇತ್ರಗಳ ಯಾತ್ರೆಯನ್ನು ಮಾಡುತ್ತಾ ಅವರಲ್ಲಿಗೆ ಬಂದಂತಹ ಎಲ್ಲ ಭಕ್ತಾದಿಗಳನ್ನು ಅನುಗ್ರಹಿಸುತ್ತಾ ಪರಿವ್ರಾಟ್ ಎಂಬ ಹೆಸರಿಗೆ ಒಪ್ಪುವಂತೆ ದೇಶ ಪರ್ಯಟನವನ್ನು ಮಾಡಲು ಪ್ರಾರಂಭಿಸಿದರು. ಒಂದೊಂದು ಕಡೆಯೂ ಕೂಡ ಸ್ವಲ್ಪ ಹೆಚ್ಚು ದಿನ ತಂಗಿದಾಗ ಗ್ರಂಥ ರಚನೆಯನ್ನು ಮಾಡುತ್ತಿದ್ದರು. ಶ್ರೀ ದತ್ತಸ್ಥಳವಾದ ಕುರುಪುರ ಅಥವಾ ಕುರುಗಡ್ಡಿ ಎಂಬ ಕ್ಷೇತ್ರದಲ್ಲಿ ಮಾಡಿದ ಚಾತುರ್ಮಾಸ್ಯದ ಸಮಯದಲ್ಲಿ ಶ್ರೀ ದತ್ತಸ್ತವರಾಜ ಎಂಬ ಗ್ರಂಥ ರಚನೆಯಾಯಿತು. ಈ ಗ್ರಂಥದಲ್ಲಿ ದತ್ತಾವತಾರದ ಮಹಿಮೆಯನ್ನು ಅತ್ಯಂತ ನೈಜವಾಗಿ ಹಾಗೂ ಪಾಂಡಿತ್ಯಪೂರ್ಣವಾಗಿ ಸಮಸ್ತವಾಗಿರ್ತಕ್ಕಂಥ ಕಾವ್ಯ ಗುಣಗಳಿಂದ ಶೋಭಿಸೋ ಹಾಗೆ ಶ್ರೀಧರ ಸ್ವಾಮಿಗಳು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಪ್ರಾಸಂಗಿಕವಾಗಿ 4-5 ಶ್ಲೋಕ ಮಾತ್ರ ಈಗ ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ವೇದಾನ್ ಉದ್ಧರತೆ ಭುವಂ ವಿಧರತೆ ಪೃಥ್ವೀಂ ಸ್ವದಂತೆ ಭೃತೆ ಭಕ್ತಂ ಪಾಲಯತೆ ಬಲಿಂ ಶಮಯತೆ ನಿಕ್ಷತ್ರಿಯಂ ಕುರ್ವತೆ ರಕ್ಷಃ ಸಂಹರತೆ ವರಂ ಪ್ರದದತೆ ಗೀತಾಮೃತಂ ತನ್ವತೆ ನಾನಾ ರೂಪವತೆ ನಮೋಸ್ತು ಸುಕೃತೆ ದತ್ತಾಯತೆ ಸತ್ಕೃತೆ. ಇಲ್ಲಿ ನೀವು ಸಮಗ್ರವಾಗಿರ್ತಕ್ಕಂಥ ಶ್ಲೋಕವನ್ನು ನೋಡಿದರೆ ಅಂತ್ಯಪ್ರಾಸ ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಅನ್ನೋದು
ಪ್ರತಿಯೊಬ್ಬರೂ ಕೂಡ ಮನಗಾಣಬಹುದು. ವೇದಗಳನ್ನು ಉದ್ಧರಿಸುವ, ಜಗತ್ತನ್ನು ಧರಿಸಿರುವ ಮತ್ಸ್ಯರೂಪನಾದ, ಭೂಮಿಯನ್ನು ತನ್ನ ದಂತದಲ್ಲಿ ಧರಿಸಿರುವ ವರಾಹ ರೂಪನಾದ, ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸತಕ್ಕಂತಹ ನರಸಿಂಹ ರೂಪನಾದ, ಬಲಿಚಕ್ರವರ್ತಿಯನ್ನು ಉಪಶಾಂತನನ್ನಾಗಿ ಮಾಡುವ ವಾಮನ ರೂಪನಾದ, ಕ್ಷತ್ರಿಯರನ್ನು ಇಲ್ಲದವರನ್ನಾಗಿ ಮಾಡುವ ಪರಶುರಾಮ ರೂಪನಾದ, ರಾಕ್ಷಸನಾದ ರಾವಣನನ್ನು ಸಂಹರಿಸುವ ಮತ್ತು ವಿಭೀಷಣ ಆಂಜನೇಯರಿಗೆ ವರವನ್ನು ಕೊಡುವ ಶ್ರೀರಾಮರೂಪನಾದ, ಭಗವದ್ಗೀತಾ ರೂಪವಾದ ಅಮೃತವನ್ನು ವಿಸ್ತರಿಸುವ ಪಾರ್ಥಸಾರಥಿ ಶ್ರೀಕೃಷ್ಣ ರೂಪನಾದ, ನಾನಾ ರೂಪವನ್ನು ಹೊಂದಿರುವ, ಕಲ್ಯಾಣವನ್ನು ಉಂಟು ಮಾಡುವ ಸತ್ಯಸ್ವರೂಪನಾದ, ದತ್ತಾತ್ರೇಯ ಸ್ವರೂಪನಾದ ನಿನಗೆ ನಮಸ್ಕಾರ. ದಶಾವತಾರಗಳನ್ನು ಎಷ್ಟು ಅದ್ಭುತವಾಗಿ ತಂದಿದ್ದಾರೆ ನೋಡಿ. ಈ ಶ್ಲೋಕದಲ್ಲಿ ಒಂದು ಅವತಾರ ಆದಮೇಲೆ ಒಂದು ಅವತಾರ, ಅದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಲೋಕ ಕಲ್ಯಾಣಕ್ಕೋಸ್ಕರ ಆ ಅವತಾರ ಯಾಕಾಯಿತು ಅನ್ನೋದನ್ನು ಅತ್ಯಂತ ಸೂಚ್ಯವಾಗಿ ಶ್ರೀಧರ ಸ್ವಾಮಿಗಳು ಈ ಶ್ಲೋಕದಲ್ಲಿ ತಂದಿದ್ದಾರೆ. ಇದೇ ದಶಾವತಾರದ ಮಹಿಮೆಯನ್ನು ಹೋದ ವರ್ಷ ರಾಷ್ಟ್ರಪತಿ ಪುರಸ್ಕೃತರಾದಂತಹ ಕರ್ನಾಟಕದವರಾದಂತಹ ಪಂಚಭಾಷಾ ಕವಿತಾವಲ್ಲಭ ಎಂಬುದಾಗಿ ಖ್ಯಾತರಾಗಿರತಕ್ಕಂತಹ ಅರಿಯರ್ ಶ್ರೀರಾಮ ಶರ್ಮಾ ಅವರು ಭಗವದ್ ರಾಮಾನುಜರನ್ನು ಕುರಿತು ಬರೆದಿರತಕ್ಕಂತಹ ಅಸ್ಮಚ್ಚಂಪು ಎಂಬುದಾಗಿ ಅಪ್ರಕಟಿತವಾಗಿರತಕ್ಕಂಥ ಗ್ರಂಥದ 3ನೇ ಉಚ್ಛ್ವಾಸದ 14ನೇ ಶ್ಲೋಕದಲ್ಲಿ ನಿದ್ರಾ ವೈಭವವನ್ನು ದಶಾವತಾರಗಳಿಗೆ ಹೋಲಿಸ್ತಾರೆ. ಯಾರ್ಯಾರು ಹೇಗೆ ನಿದ್ದೆ ಮಾಡ್ತಾರೆ ಅನ್ನೋದನ್ನು 10 ಅವತಾರಗಳಿಗೆ ರವಿಕಾಣದಂ ಕವಿಕಂಡ ಎಂಬತಕ್ಕಂತಹ ಹೇಳಿಕೆಗೆ ಅನುಗುಣವಾಗಿ ವರ್ಣನೆ ಮಾಡ್ತಾರೆ. ಭಗವಂತ ಆದರೆ ಒಂದು ಅವತಾರ ಆದಮೇಲೆ ಒಂದು ಅವತಾರ ತೋರಿಸ್ದ. ಕೆಲವರು ಒಂದೇ ರಾತ್ರಿ 10 ಅವತಾರ ತೋರಿಸ್ತಾರೆ ಅಂತ ಶ್ರೀರಾಮ್ ಶರ್ಮರು ವರ್ಣನೆ ಮಾಡ್ತಾರೆ. ಯಾರ್ಯಾರು ಹೇಗೆ ನಿದ್ದೆ ಮಾಡ್ತಾರೆ ಸ್ವಲ್ಪ ಯೋಚನೆ ಮಾಡಿ. ಕೆಲವು ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ತೆಕ್ಕೊಂಡು ನಿದ್ದೆ ಮಾಡ್ತಾರೆ, ಮತ್ಸ್ಯಾವತಾರ. ಇನ್ನು ಕೆಲವರು ಜೋರಾಗಿ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾರೆ, ವರಾಹ ಅವತಾರ. ಇನ್ನು ಕೆಲವು ಕಾಲೆಲ್ಲ ಮಡಚ್ಕೊಂಡು ನಿದ್ದೆ ಮಾಡ್ತಾರೆ, ವಾಮನಾವತಾರ. ಇನ್ನು ಕೆಲವರು ಹಾಸಿಗೆನಲ್ಲಿ ಒಂದು ಕಾಲು ಈ ಕಡೆ ಒಂದು ಕಾಲು ಆ ಕಡೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ತ್ರಿವಿಕ್ರಮ ಅವತಾರ. ಇನ್ನು ಕೆಲವು ಕೂದಲೆಲ್ಲ ದಿಂಬೆ ಮೇಲೆ ಹಾಕ್ಕೊಂಡು ನಿದ್ದೆ ಮಾಡ್ತಾರೆ, ನರಸಿಂಹ ಅವತಾರ. ಈ ರೀತಿಯಾಗಿ 10 ಅವತಾರಗಳನ್ನು ಕೂಡ ಕೆಲವರು ತೋರಿಸ್ತಾರೆ ಅನ್ನೋದಕ್ಕೆ ನಿದ್ರಾ ವೈಭವಂ ಎಂಬುದಾಗಿ ಅವರ ಆ ಗ್ರಂಥದಲ್ಲಿ ಉಲ್ಲೇಖ ಮಾಡಿ, ಮರುದಿನ ಬೆಳಗ್ಗೆ ಎದ್ದ ಮೇಲೆ ನಿದ್ರೆಯಿಂದ ತ್ರಿವೇಣಿ ಸಂಗಮವನ್ನು ಪಾನ ಮಾಡ್ತಾರೆ ಅಂತ ಅವರು ಹೇಳ್ತಕ್ಕಂಥದ್ದು. ತ್ರಿವೇಣಿ ಸಂಗಮ ಅಂದರೆ ಯಾವುದು? ಕಾಫಿ. ಯಾಕೆಂದರೆ ಡಿಕಾಕ್ಷನ್ ಬಣ್ಣ ಕಪ್ಪು ಹಾಗಿರೋದು ಯಮುನಾ ನದಿ, ಹಾಲು ಬಿಳಿ ಹಾಗಿರ್ತಕ್ಕಂಥದ್ದು ಗಂಗಾ ನದಿ ನೀರು, ಸರಸ್ವತಿ ಗುಪ್ತಗಾಮಿನಿ ಕಣ್ಣಿಗೆ ಕಾಣಲ್ಲ ಹಾಗಿರೋದು ಸಕ್ಕರೆ. ಅದರಿಂದ ಡಿಕಾಕ್ಷನ್ ಪ್ಲಸ್ ಶುಗರ್ ಪ್ಲಸ್ ಮಿಲ್ಕ್ ಈಸ್ ಈಕ್ವಲ್ ಟು ತ್ರಿವೇಣಿ ಸಂಗಮ್. ಅಲಹಾಬಾದು ಇಲಹಾಬಾದು ಪ್ರಯಾಗ್ ಅಂದ್ಕೊಂಡು ಅಷ್ಟು ದೂರ ಯಾಕಪ್ಪ ಹೋಗ್ತೀರಾ, ಮನೆಯಲ್ಲೇ ತ್ರಿವೇಣಿ ಸಂಗಮ ಪಾನ ಮಾಡ್ತಾ ಇದ್ದೀರಲ್ಲ ಅಂತ ಶ್ರೀರಾಮ್ ಶರ್ಮರು ಆ ಗ್ರಂಥದಲ್ಲಿ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಈ ಒಂದೊಂದು ಕೊಟ್ಟಿರ್ತಕ್ಕಂಥ ವಿಶೇಷಣ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದರೆ, ವೇದಗಳನ್ನು ಉದ್ಧರಿಸುವ, ಜಗತ್ತನ್ನು ಉದ್ಧರಿಸ್ತಕ್ಕಂತಹ ಮತ್ಸ್ಯರೂಪನಾದ ವೇದ ಶಿವ, ಶಿವೋ ವೇದ, ವೇದಾಧ್ಯಾಯೀ ಸದಾಶಿವ, ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್ ಅನ್ನೋದನ್ನು ಶಿವಶಾಂತ ಸ್ತೋತ್ರದಲ್ಲಿ ಇದೇ ದತ್ತಾತ್ರೇಯರು ನಿರೂಪಣೆ ಮಾಡಿದ್ದಾರೆ. ಅದನ್ನು ದತ್ತಸ್ತವರಾಜ ಆದಮೇಲೆ ತಮ್ಮ ಹತ್ರ ಹಂಚ್ಕೋತೀನಿ. ಶಿವ ಅಂದರೆ ಯಾರು ಅಂದರೆ ವೇದವನ್ನು ಓದಿರ್ತಕ್ಕಂಥವರು ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ. ಆ ದೃಷ್ಟಿಯಿಂದಲೇ ಇಲ್ಲಿ ಹೇಳಿ ನೋಡಿ, ವೇದಗಳನ್ನು ಉದ್ಧರಿಸುವ, ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿಧೂಯತಾಂ ಭವಸುಖೇ ದೋಷೋನು ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನಿಜ ಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ. ಭಗವತ್ಪಾದ ಶಂಕರರ ಸೋಪಾನ ಪಂಚಕದ 1ನೇ ಶ್ಲೋಕ. ವೇದೋ ನಿತ್ಯಮಧೀಯತಾಂ, ಪ್ರತಿನಿತ್ಯ ವೇದಾಧ್ಯಯನವನ್ನು ಮಾಡು. ನೆನ್ನೆ ಮಾಡಿದ್ದೇನ್ರಿ ಇವತ್ತು ಯಾಕೆ ಮಾಡಬೇಕು ಅಂದರೆ ನೆನ್ನೆಗಾಯ್ತಪ್ಪ. ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ. ನಿತ್ಯ ಕರ್ಮ ಮಾಡದೆ ಹೋದರೆ ಪಾಪ ಉಂಟು. ಪಾಪ ನಿವಾರಣೆಯೇ ಫಲ ನಿತ್ಯ ಕರ್ಮಕ್ಕೆ. ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರಂಜುಹುಯಾತ್, ಇದೆಲ್ಲ ವಿಧಿವಾಕ್ಯಗಳು.
ನಾನು ಯಾಕೆ ಮಾಡಬೇಕು ಅಂತ ನೀನು ಪ್ರಶ್ನೆ ಕೇಳೋ ಹಾಗಿಲ್ಲ. ಅದಕ್ಕೆ ಪ್ರಭು ಸಂಹಿತ ಅಂತ ಕರೀತಾರೆ. ರಾಜ ಏನಾದರೂ ಆಜ್ಞೆ ಹೊರಡಿಸಿದ್ರೆ ನಾನು ಹಾಗೆ ಯಾಕೆ ಮಾಡಬೇಕು ರಾಜ, ಹೀಗೆ ಮಾಡೋಕ್ಕಾಗಲ್ವಾ ಅಂತ ನಾನು ಕೇಳೋ ಅಧಿಕಾರ ನನಗಿಲ್ಲ. ರಾಜಾಜ್ಞೆ ಆಗಿದೆ ಮಾಡು ಅಷ್ಟೇ. ಅದೇ ತರಹ ವೇದ ಎಂಬತಕ್ಕಂಥದ್ದು ಪ್ರಭು ಸಂಹಿತೆ, ಪುರಾಣಗಳು ಎಂಬತಕ್ಕಂಥದ್ದು ಮಿತ್ರ ಸಂಹಿತೆ, ನಾಟಕ ಅನ್ನೋದು ಕಾಂತಾ ಸಂಹಿತೆ ಅಂತ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಇದನ್ನು ವೇದಗಳನ್ನು ಉದ್ಧರಿಸುವ, ಜಗತ್ತನ್ನು ಧರಿಸ್ತಕ್ಕಂತಹ, ಭೂಮಿಯನ್ನು ತನ್ನ ದಂತದಲ್ಲಿ ಧರಿಸಿರತಕ್ಕಂತಹ ವರಾಹ ರೂಪನಾದ ನೋಡಿ, ಸಮಗ್ರವಾಗಿರ್ತಕ್ಕಂಥ ಭೂಮಿಯನ್ನು ದಂತದಲ್ಲಿ ಧರಿಸಿಬಿಟ್ಟ. ಹಿಂದೆ ಕೆಲವು ಒಳ್ಳೆ ಚಿತ್ರಗಳು ಆ ತರಹದಿತ್ತು, ಅಲ್ಲಲ್ಲಿ ಹಾಕಿರ್ತಕ್ಕಂಥದ್ದು ಈ ದಶಾವತಾರಗಳು, ಈ ಥರ ಮಕ್ಕಳಿಗೆ ತೋರಿಸೋದಕ್ಕೆ ಅದು ಬಹಳ ಸಂಸ್ಕಾರವನ್ನು ಉಂಟು ಮಾಡ್ತಾ ಇತ್ತು. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, 1 photo ಈಸ್ ಈಕ್ವಲ್ ಟು 1000 words ಅಂತ. ವಾಟ್ 1000 words ಕೆನಾಟ್ ಕನೋಟ್ ದಟ್ ಎ ಸಿಂಗಲ್ ಫೋಟೋ ಕ್ಯಾನ್ ಅನ್ನೋ ದೃಷ್ಟಿಯಿಂದ. ಯಾಕೆಂದರೆ ಆ ದೃಶ್ಯ ಮಾಧ್ಯಮ ಅನ್ನೋದು ಆ ರೀತಿ ಮಕ್ಕಳನ್ನು ಸೆಳೆಯತ್ತೆ ತನ್ನ ಕಡೆ. ಭಕ್ತ ಪ್ರಹ್ಲಾದನನ್ನು ರಕ್ಷಿಸುವ ನರಸಿಂಹ ರೂಪನಾದ ನೋಡಿ, ಭಕ್ತರಿಗೆ ಏನು ಬೇಕಾದರೂ ಭಗವಂತ ಮಾಡೋಕ್ಕೆ ತಯಾರಾಗಿರ್ತಾನೆ. ಬರೀ ಭಕ್ತರು ಮಾತ್ರ ಅಲ್ಲ ಭಗವಂತನಿಗೆ ತಯಾರಾಗಿರೋದು, ಆದರ್ಶ ಭಕ್ತನಿಗೆ ಯಾವ ಲೆವೆಲ್ಗೆ ಬೇಕಾದರೂ ಹೋಗಿ ಭಗವಂತ ಸಹಾಯ ಮಾಡೋದಕ್ಕೆ ತಯಾರಾಗಿರ್ತಾನೆ. ಅವನ ಅಪೇಕ್ಷೆ ಪಡೋದೇನು, ಪತ್ರಂ ಪುಷ್ಪಂ ಫಲಂ ತೋಯಂ ಅಷ್ಟೇ. ಯೋಮೇ ಭಕ್ತಿಯ ಪ್ರಯಚ್ಛತಿ. ನೀವು ಏನು ಕೊಡ್ತೀರಾ ಅನ್ನೋದಲ್ಲ ಮುಖ್ಯ, ಹ್ಯಾಗೆ ಕೊಡ್ತೀರಾ ಅನ್ನೋದು ಮುಖ್ಯ. ಒಂದು ಹೂವಿಡಪ್ಪ, ಒಂದು ಹಣ್ಣಿಡು ಕೈಯಲ್ಲಾದರೆ, ಎಲೆ ಇಡು, ಅದು ಆಗಲಿಲ್ವಾ ಒಂದು ಉದ್ಧರಣೆ ನೀರು ಬಿಟ್ಬಿಡು ಸಾಕು. ಅಲ್ಪ ತೃಪ್ತ ಭಗವಂತ, ಏನು ಡಿಮಾಂಡ್ ಮಾಡೋದಿಲ್ಲ. ವಾಮನ ರೂಪನಾದಂತಹ ಬಲಿಚಕ್ರವರ್ತಿಯನ್ನು ಉಪಶಾಂತನನ್ನಾಗಿ ಮಾಡಿದ, ಕ್ಷತ್ರಿಯರನ್ನು ಇಲ್ಲದವರನ್ನಾಗಿ ಮಾಡುವ ಪರಶುರಾಮ ರೂಪನಾದ ನೋಡಿ. ಶ್ರೀರಾಮ ಎಷ್ಟು ಮೃದು ಸ್ವಭಾವವೋ ಪರಶುರಾಮ ಅಷ್ಟೇ ಕ್ರೂರಿ. ಈಗ ಭೋಜರಾಜ ಚಂಪೂ ರಾಮಾಯಣ ಅಂತ ಒಂದು ಒಳ್ಳೆ ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾನೆ. ಚಂಪೂ ಶೈಲಿಯಲ್ಲಿ ರಾಮಾಯಣದ ಸಾರ. ಅಲ್ಲಿ ಶ್ರೀರಾಮ ಯಾರು, ಪರಶುರಾಮ ಯಾರು ಅಂತ ವರ್ಣನೆ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ಆ ಪದಗಳನ್ನು ನೋಡಿದರೆ ಪರಶುರಾಮನಿಗೆ ಬರೀ ಮಹಾಪ್ರಾಣಗಳನ್ನೇ ಉಪಯೋಗಿಸ್ತಾನೆ ಅವನ ಕ್ರೌರ್ಯವನ್ನು ತೋರಿಸೋದಿಕ್ಕೆ. ಶ್ರೀರಾಮನಿಗೆ ಬರೀ ಮೃದು ವ್ಯಂಜನಗಳನ್ನೇ ತೋರಿಸ್ತಾನೆ ಅವನ ನಿಜವಾಗಿರ್ತಕ್ಕಂತಹ ಸ್ನೇಹಮಯವಾದ ವಾತ್ಸಲ್ಯದಿಂದ ಕೂಡ್ಕೊಂಡಿರ್ತಕ್ಕಂಥ ಮೃದು ಸ್ವಭಾವವನ್ನು ವರ್ಣನೆ ಮಾಡೋದಕ್ಕೆ. ನೋಡಿ ಆ ಗದ್ಯ ಹೇಗಿದೆ ಅಂತ. ತಸ್ಮಾ ಸಮಸ್ತ ಕ್ಷತ್ರವರ್ಗಪಾಟನ ವರಿಷ್ಠ ಧಾರಾಪರಶ್ವತ ಭರಣ ಭೀಷಣ ವೇಷ ಭಾರ್ಗವ ಬಂಗಾದ ಪರಿಚ್ಛಿನ್ನತರ ಶೌರ್ಯಶಾಲಿನಿ ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಯಾವುದು ಪರಶುರಾಮ ಯಾವ ಶ್ರೀರಾಮ ಅಂತ ನಾನು ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ವರ್ಡ್ಸ್ ಕನೋಟ್ ದ ಸೆನ್ಸ್. 14th century pre-Raphaelitic characteristics of English poetry starting from Dante, Gabriel Rossetti and Christina Rossetti, what they propounded has been propounded in Indian tradition centuries ago. ಅದು ನಾವು ಅರ್ಥ ಮಾಡ್ಕೋಬೇಕು. ಹೊಸದಾಗಿ ನಾವು ಅಲ್ಲಿಂದ ಕಲಿಬೇಕಾಗಿಲ್ಲ. ತುಲನಾತ್ಮಕವಾಗಿ ನೋಡೋಣ, ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಆದರೆ ಇದಂ ಪ್ರಥಮವಾಗಿ ನಾವು ತೋರಿಸ್ಕೊಟ್ಟಿದ್ದು ಅನ್ನೋದನ್ನು ಮಾತ್ರ ಮರಿಬಾರದು ಯಾವತ್ತೂ ಕೂಡ. ನೋಡಿ, ಕ್ಷತ್ರವರ್ಗ, ಪಾಠನ, ವರಿಷ್ಠ, ಧಾರ, ಪರಶ್ವದ, ಭರಣ, ಭೀಷಣ, ವೇಷ, ಭಾರ್ಗವ, ಭಂಗ 10 ಮಹಾಪ್ರಾಣಗಳಾಯ್ತಾ ಪರಶುರಾಮನಿಗೆ. ಶ್ರೀರಾಮನ ಹತ್ರ ಬನ್ನಿ. ಸೌಜನ್ಯ ಭಾಜನೆ ಜನಾನುರಾಗ ನಿಲಯೇ ನಿರ್ಮತ್ಸರೆ ವತ್ಸಲೆ ವತ್ಸೆ. ಒಂದಾದರೂ ಮಹಾಪ್ರಾಣ ಇದೆಯಾ? ಎಲ್ಲ ಅಲ್ಪ ಪ್ರಾಣಿಗಳೇ, ಎಲ್ಲ ಮೃದು ವ್ಯಂಜನಗಳೇ. ಶ್ರೀರಾಮನ ಪಾತ್ರ ಹೇಗಿತ್ತೋ ಆ ಪದಗಳು ಹಾಗೆ ಅನುಗುಣವಾಗಿ ಹೊಂದ್ಕೊಂಡು ಹೋಗುತ್ತೆ. ಅದು ಸೌಂಡ್ ಶುಡ್ ಕನೋಟ್ ದ ಸೆನ್ಸ್ ಅನ್ನೋದಕ್ಕೆ. ನೋಡಿ, ರಾವಣನನ್ನು ಸಂಹರಿಸಿದಂತಹ, ಯಾಕೆ ಅವನು ಲೋಕ ರಾವಣನಾದ್ದರಿಂದ ರಾವಣನ ಸಂಹಾರ ಮಾಡಬೇಕಾಯಿತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇಲ್ಲದೆ ಹೋದರೆ ಅವತಾರಕ್ಕೆ ಹಿನ್ನೆಲೆ ಏನು? ಏನೋ ಒಂದು ಪ್ರಬಲವಾಗಿರ್ತಕ್ಕಂಥ ಕಾರಣ ಇರಬೇಕು. ಯಾವುದೇ ಮಹಾತ್ಮರು ಧರೆಗೆ ಇಳಿಬೇಕಾದರೂ ಕೂಡ, ಏಕೆಂದರೆ ಅವ್ರಿಗೇನು ಆಗಬೇಕಾಗಿಲ್ಲ. ಇದರಿಂದ ಲೋಕಕ್ಕೆ ಬೇಕಾದಾಗ ಮಾತ್ರ ಅವರು ಆವಿರ್ಭವಿಸ್ತಾರೆ ಹೊರತು ವಿನಾಕಾರಣ ಯಾವ ಮಹಾತ್ಮರ ಆವಿರ್ಭಾವ ಯಾವ ಶತಮಾನದಲ್ಲೂ ಆಗಿಲ್ಲ. ಯಾಕೆಂದರೆ ಎಲ್ಲಿ ಧರ್ಮ ಅವನತಿವಾಗ್ಬಿಡುತ್ತೋ, ಎಲ್ಲಿ ಧರ್ಮಕ್ಕೆ ಉಳಿಗಾಲವೇ ಇಲ್ಲವೋ ಅನ್ನೋ ಆತಂಕ ಆಸ್ತಿಕರಲ್ಲಿ ಮೂಡಿದಾಗ ಅವರಿಗೆ ಸಮಾಧಾನ ಹೇಳಿ ಅವರಿಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಉಂಟು ಮಾಡೋದಕ್ಕೆ ಎಲ್ಲ ಅವತಾರಗಳು ಕೂಡ ಬಂದಿರೋದು. ಅವತರಣ ಅಂದರೆ ಇಳಿಯೋದು ಅನ್ನೋ ಅರ್ಥದಲ್ಲಿ.
ಅಮೃತವನ್ನು ವಿಸ್ತರಿಸ್ತಕ್ಕಂಥ ಪಾರ್ಥಸಾರಥಿ ಕೃಷ್ಣ ರೂಪನಾದ, ನಾನಾ ರೂಪವನ್ನು ಹೊಂದಿರುವ, ಕಲ್ಯಾಣವನ್ನುಂಟು ಮಾಡುವ ಸತ್ಯ ಸ್ವರೂಪನಾದ. ನೋಡಿ, ಸತ್ಯೈ ನಮಃ, ಸತ್ಯವ್ರತಾಯೈ ನಮಃ. ಯಾತಿಗೆ ಬಂತು ಆ ನಾಮಗಳೆಲ್ಲ ಲಲಿತಾ ಸಹಸ್ರನಾಮದಲ್ಲಿ? ಸತ್ಯವ್ರತಾಯೈ ನಮಃ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲೂ ಬರುತ್ತೆ, ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ, ಹಾಗೆಯೇ ಶಿವಸಹಸ್ರನಾಮದಲ್ಲೂ ಬರುತ್ತೆ. ಸಂಸ್ಕೃತಕ್ಕೆ ಪ್ರಪ್ರಥಮ ಜ್ಞಾನಪೀಠವನ್ನು ತರಿಸ್ಕೊಟ್ಟವರ ಹೆಸರು ಸತ್ಯವ್ರತ ಶಾಸ್ತ್ರಿ ಅಂತ. ಸತ್ಯವ್ರತಾಯೈ ನಮಃ. ಹೋದ ವಾರ ಇದ್ದರು ಬೆಂಗಳೂರಲ್ಲಿ ರಾಮಾಯಣ ಕಾನ್ಫರೆನ್ಸಲ್ಲಿ. ಸೊ ಅದರಿಂದ ಆದಿಪ್ರಾಸ ನೋಡಿ ಎಷ್ಟು ಸೊಗಸಾಗಿ ತರ್ತಾರೆ ಅಂತ ಶ್ರೀಧರ ಸ್ವಾಮಿಗಳು. ಶ್ರೀ ದತ್ತ ಶರಣಂ ಮಮೇಹ ಸತತಂ ದತ್ತಂ ವಿನಾಕಾ ಗತಿ ದತ್ತೇನೈವ ಸುರಕ್ಷಿತೋಹಮಭಯೋ ದತ್ತಾಯ ತಸ್ಮೈ ನಮಃ. ದತ್ತ ಶ್ರೇಷ್ಠ ಪದಂ ಶ್ರುತೌ ನಹಿ ಯತೋ ದತ್ತಸ್ಯ ದಾಸೋಭವಂ ದತ್ತೇ ಬ್ರಹ್ಮಣಿ ಮನ್ಮನೋಸ್ತು ಸತತಂ ಭೋ ದತ್ತ ಮಾಮುದ್ಧರ. ಪ್ರತಿ ಪಾದದಲ್ಲೂ ಕೂಡ ದತ್ತ ಅನ್ನೋ ಶಬ್ದವನ್ನು ಹೇಗೆ ಹಿಡಿದಿಟ್ಟಿದ್ದಾರೆ ನೋಡಿ. ಇದು ನಿಜವಾಗಿರ್ತಕ್ಕಂಥ ಕವಿತ್ವ ಲೇಖನಿಯಿಂದ ಹೊರಹೊಮ್ಮತಕ್ಕಂತಹ ಕಾವ್ಯಮಯವಾಗಿರ್ತಕ್ಕಂತಹ ಶ್ಲೋಕಗಳು. ಇದನ್ನು ಯೋಚನೆ ಮಾಡಿ ಬರೀತಕ್ಕಂಥದ್ದಲ್ಲ, ಸಹಜವಾಗಿ ಬರ್ತಕ್ಕಂಥ ಶ್ಲೋಕಗಳು. ಯಾವ ಕವಿಯೂ ಕೂಡ ಯೋಚನೆ ಮಾಡಿ ಬರೆಯೋದಿಲ್ಲ. ಶಬ್ದಗಳೇ ನಾನು ಮುಂದೆ ತಾನು ಮುಂದೆ ಅಂತ ಅವನನ್ನು ಬರ್ಸೋ ಹಾಗೆ ಮಾಡುತ್ತೆ ಹೊರತು ಅವನು ಬರೆಯಲ್ಲ. ಅದು ಇನ್ನರ್ ಪ್ರಾಂಪ್ಟಿಂಗಿಂದ ಬರುತ್ತೆ, ಒಳಗಡೆಯಿಂದ ಅದು ನುಗ್ಕೊಂಡು ಬರುತ್ತೆ ಆ ಶಬ್ದಗಳು ಎಂಬತಕ್ಕಂಥದ್ದು. ಆ ಸಹಜವಾಗಿ ಕವಿತ್ವ ಬರದೇ ಹೋದರೆ ಅದು ಕವಿತ್ವ ಅಂತಲೇ ಅನ್ನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಕೀಟ್ಸ್ ಒಂದು ಮಾತು ಹೇಳ್ತಾನೆ, ಈ ಪೊಯಟ್ರಿ ಡಸ್ ನಾಟ್ ಕಮ್ ಆ್ಯಸ್ ನ್ಯಾಚುರಲಿ ಆ್ಯಸ್ ಎ ಫ್ಲವರ್ ಟು ಎ ಟ್ರೀ, ಇಟ್ ಬೆಟರ್ ನಾಟ್ ಕಮ್ ಅಟ್ ಆಲ್ ಅಂತ. ಎಷ್ಟು ಸಹಜವಾಗಿ ಗಿಡಕ್ಕೆ ಹೂವು ಅನ್ನೋದು ಬಂದು ಆವಿರ್ಭವಿಸುತ್ತೋ ಅಷ್ಟೇ ಸಹಜವಾಗಿ ಕವಿಯಾದವನಿಗೆ ಕವಿತ್ವದಿಂದ ಉಂಟಾಗತಕ್ಕಂಥ ಶಬ್ದಗಳು ಆಚೆ ಬರಬೇಕು. ಶಂಕರ ಭಗವತ್ಪಾದಾಚಾರ್ಯರ ಮೋಹ ಮದ್ಗರ ಒಂದು ಸಾಕು, ಗಣೇಶ ಪಂಚರತ್ನ ಒಂದು ಸಾಕು. ಶಬ್ದಗಳ ಲಾಲಿತ್ಯ ನಿಮಗೆ ನೋಡಬೇಕಾದ್ರೆ ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇವ ದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿತಂ ವಿನಾಯಕಂ ನತೇತರಾತಿ ಭೀಕರಂ ನವೋದಿತಾರ್ಕ ಭಾಸ್ವರಂ ನಮತ್ಸುರಾರಿ ನಿರ್ಜರಂ ನತಾದಿಕಾಪದುದ್ದರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ ಸಮಸ್ತ ಲೋಕಶಂಕರಂ ನಿರಸ್ತ ದೈತ್ಯಕುಂಜರಂ ದರೇತರೋದರಂ ವರಂ ವರೇಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ ಅಕಿಂಚನಾರ್ತಿ ಮಾರ್ಜನಂ ಚಿರಂತನೋಕ್ತಿ ಭಾಜನಂ ಪುರಾರಿ ಪೂರ್ವನಂದನಂ ಸುರಾರಿ ಗರ್ವಚರ್ವಣಂ ಪ್ರಪಂಚನಾಶ ಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೇ ಪುರಾಣವಾರಣಂ ನಿತಾಂತಕಾಂತ ದಂತಕಾಂತ ಮಂತಕಾಂತ ಕಾತ್ಮಜಂ ಅಚಿಂತ್ಯ ರೂಪ ಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ. ಅದು ಪೊಯಿಟ್ರಿ. ಬಂದರೆ ಆ ತರಹ ಬರಬೇಕಾ ಕವಿತ್ವ ಅಂದದು. ಏನು ಕಮಾಂಡ್ ಓವರ್ ದ ಲ್ಯಾಂಗ್ವೇಜ್ ನೋಡಿ ಹೇಗೆ ಬರುತ್ತೆ ಶಬ್ದಗಳು ಅಂದರೆ ನೃತ್ಯ ಮಾಡೋ ಹಾಗೆ ಬರುತ್ತೆ. ಅದಕ್ಕೆ ಕೆಲವರು ಮಾತಾಡಿದ್ರೆ ಹೇಳೋದು ಸರಸ್ವತಿ ಅವರ ನಾಲ್ಗೆ ಮೇಲೆ ನಾಟ್ಯ ಮಾಡ್ತಾಳೆ ಅಂತ. ದಟ್ ಈಸ್ ಪೊಯಿಟ್ರಿ. ಬಂದರೆ ಹಾಗೆ ಬರಬೇಕು ನಿಜವಾಗ್ಲೂ ಕೂಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಶ್ರೀ ದತ್ತ ಶರಣಂ ಮಮೇಹ ಸತತಂ ದತ್ತಂ ವಿನಾಕಾ ಗತಿ ದತ್ತೇನೈವ ಸುರಕ್ಷಿತೋಹಮಭಯೋ ದತ್ತಾಯ ತಸ್ಮೈ ನಮಃ. ದತ್ತ ಶ್ರೇಷ್ಠ ಪದಂ ಶ್ರುತೌ ನಹಿ ಯತೋ ದತ್ತಸ್ಯ ದಾಸೋಭವಂ ದತ್ತೇ ಬ್ರಹ್ಮಣಿ ಮನ್ಮನೋಸ್ತು ಸತತಂ ಭೋ ದತ್ತ ಮಾಮುದ್ಧರ. ಈ ಲೋಕದಲ್ಲಿ ದತ್ತಾತ್ರೇಯನೇ ನನಗೆ ಯಾವಾಗಲೂ ರಕ್ಷಕ. ದತ್ತಾತ್ರೇಯನನ್ನು ಬಿಟ್ಟು ಮತ್ತೆ ಯಾವ ಗತಿ ಇದೆ? ದತ್ತಾತ್ರೇಯನಿಂದಲೇ ಚೆನ್ನಾಗಿರಿಸಲ್ಪಟ್ಟ ನಾನು ಭಯರಹಿತನಾಗಿದ್ದೇನೆ. ದ್ವಿತೀಯಾದ್ವೈ ಭಯಂ ಭವತಿ. ಸ್ಪಷ್ಟವಾಗಿ ಶ್ರುತಿ ಹೇಳುತ್ತೆ. ಎರಡನೇ ವಸ್ತು ಇದೆ ಅಂದರೆ ಭಯ ಗ್ಯಾರಂಟಿ. ಅವನೆಲ್ಲಿ ಹೊಡಿತಾನೋ ಏನೋ, ಅವನೇನು ಕಿತ್ಕೋತಾನೋ ಏನೋ. ಇರೋದೇ ಒಬ್ರಿರೋವಾಗ ಹೊಡೆಯೋರು ಯಾರು, ಹೊಡೆಸ್ಕೊಳ್ಳೋರು ಯಾರು? ಯತ್ರ ಸರ್ವಂ ಆತ್ಮೈವಾಭು ತತ್ ಕೇನ ಕಂ ಪಶ್ಯೇತ್ ಕೇನ ಕಂ ಮನ್ವೀತಾ ಕೇನ ಕಂ ಚಿನ್ವೀತಾ. ಸೊ ಆ ದೃಷ್ಟಿಯಿಂದ, ಚೈತನ್ಯ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ, ದೇಹ ದೃಷ್ಟಿಯಿಂದ ನಾವೆಲ್ಲರೂ ಬೇರೆಯೇ. ದೇಹ ಯಾವತ್ತಿದ್ರೂ ಅಶಾಶ್ವತವೇ. ದೇಹ ಅಂದ್ರೇನು? ದಹ್ಯತೆ ಐತೆ ದೇಹ, ತಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋ ದೇಹ. ಶರೀರ ಅಂತ ಹೇಳ್ತೀರಾ? ಶೀರ್ಯತೆ ಐತೆ ಶರೀರಂ. ಯಾವ್ದು ಕುಗ್ಗತ್ತೋ ಅದು ಶರೀರ, ಯಾವ್ದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವ್ದು ಬೆಳೆಯುತ್ತೋ ಅದು ಕುಗ್ಗತ್ತೆ, ಯಾವ್ದು ಕುಗ್ಗತ್ತೋ ಅದು ಬೀಳತ್ತೆ, ಯಾವ್ದು ಬೀಳತ್ತೋ ಅದು ಸಾಯತ್ತೆ. ಹುಟ್ಟೆ ಇಲ್ಲದೆ ಇರೋದಕ್ಕೆ ಸಾವೆಲ್ಲಿ ಬರುತ್ತೋ? ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ಹಂತ ಚೈನ್ಮನ್ಯತೆ ಹಂತುಂ ಹತಶ್ಚೇನ್ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೌ ನಾಯಂ ಹಂತಿ ನ ಹನ್ಯತೆ. ಶ್ರುತಿಯಾಗಿರತಕ್ಕಂತಹ
ಕಠೋಪನಿಷತ್ತಲ್ಲಿ ಗುರುವಾಗಿರ್ತಕ್ಕಂಥ ಯಮ ಶಿಷ್ಯನಾಗಿರ್ತಕ್ಕಂಥ ನಚಿಕೇತನಿಗೆ ಯಾವ 2 ಶ್ಲೋಕಗಳನ್ನು ಬೋಧನೆ ಮಾಡಿದ್ನೋ, ಸ್ಮೃತಿಯಾಗಿರ್ತಕ್ಕಂಥ ಭಗವದ್ಗೀತೆಯ ಸ್ಥಿತಪ್ರಜ್ಞ ಲಕ್ಷಣವಾಗಿರ್ತಕ್ಕಂತಹ 2ನೇ ಅಧ್ಯಾಯದ 54ನೇ ಶ್ಲೋಕದಿಂದ 72ನೇ ಶ್ಲೋಕ ತನಕ 18 ಶ್ಲೋಕಗಳಲ್ಲಿ ಗುರುವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ಶಿಷ್ಯನಾಗಿರ್ತಕ್ಕಂಥ ಅರ್ಜುನನಿಗೇನು ಬೋಧನೆ ಮಾಡಿದ್ನೋ ಅದನ್ನೇ ನಮ್ಮ ರಾಷ್ಟ್ರಕವಿಯಾಗಿರ್ತಕ್ಕಂಥ ಕಾಳಿದಾಸ ರಘುವಂಶ ಮಹಾಕಾವ್ಯದ 2ನೇ ಸರ್ಗದ 2ನೇ ಶ್ಲೋಕದಲ್ಲಿ ಶ್ರುತೇರಿವಾರ್ಥಂ ಸ್ಮೃತಿರನ್ವಗಚ್ಚತ್, ಶ್ರುತಿಯನ್ನು ಸ್ಮೃತಿ ಅನುಸರಿಸ್ಕೊಂಡು ಹೋಗೋ ಹಾಗೆ ಅಂತ ಉಪಮಾನ ಕೊಡ್ತಾನೆ. ನೋಡಿ, ಕಾಳಿದಾಸ ಬರೀ ನಿಸರ್ಗ ಕವಿಯಲ್ಲ, ಬರೀ ಶೃಂಗಾರ ಕವಿಯಲ್ಲ, ವೈದಿಕ ಕವಿ, ವೇದ ಕವಿ, ವೇದಾಂತ ಕವಿಯೂ ಹೌದು. ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಹು ತಮಾತ್ಮಾನಮಾತ್ಮನ್ಯವಲೋಕಯಂತಂ. ಆ ಶ್ಲೋಕ ತೆಗೆದುಕೊಳ್ಳಿ. ಅಲ್ಲಿ ಯಾವುದು ವೇದಾಂತ ಪರ ಅಂತಲ್ಲ ನಾನು ಮಾತಾಡ್ತಾ ಇರೋದು, ಯಾವುದು ವೇದಾಂತ ಪರ ಅಲ್ಲ ಅನ್ನೋದನ್ನು ಯೋಚನೆ ಮಾಡಿ. ಪ್ರತಿ ಶ್ಲೋಕವೂ ವೇದಾಂತ ಪರವೇ ಅಲ್ಲಿರ್ತಕ್ಕಂಥದ್ದು. ನಾನು ಭಯರಹಿತನಾಗಿದ್ದೇನೆ. ಭಯ ಅನ್ನೋದು ಯಾವತ್ತೂ ಕೂಡ ಮನುಷ್ಯನನ್ನು ಕುಗ್ಗಿಸ್ಬಿಡತ್ತೆ. ಅದಕ್ಕೆ ವಿವೇಕಾನಂದರು ಹೇಳಿದ್ದು ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್ ಅಂತ. ಸೊ ವಾಟ್ ಸ್ಟ್ರೆಂತ್? ಇಟ್ ಇಸ್ ದ ಮೆಂಟಲ್ ಸ್ಟ್ರೆಂತ್ ವಿಚ್ ಮ್ಯಾಟರ್ಸ್. ಯಾವ ಕಾರಣದಿಂದ ದತ್ತಾತ್ರೇಯನಿಗಿಂತಲೂ ಶ್ರೇಷ್ಠವಾದ ಸ್ಥಾನ ಶ್ರುತಿಯಲ್ಲಿಯೂ ಹೇಳಿಲ್ಲವೋ ಆ ಕಾರಣದಿಂದ ನಾನು ದತ್ತಾತ್ರೇಯನ ದಾಸನಾದೆ. ದತ್ತಾತ್ರೇಯ ಸ್ವರೂಪನಾದ ಪರಬ್ರಹ್ಮನಲ್ಲಿ ನನ್ನ ಮನಸ್ಸು ಯಾವಾಗಲೂ ಇರಲಿ. ನೋಡಿ, ಬಂದು ಹೋಗ್ತಕ್ಕಂಥದ್ದಲ್ಲ, ಶಾಶ್ವತವಾಗಿ ಅಲ್ಲಿರಬೇಕು ಮನಸ್ಸು ಎಂಬತಕ್ಕಂಥದ್ದು. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂತತ್ ಪ್ರಬೋಧನಂ. ತಚ್ಚಿಂತನಂ ಯಾವಾಗಲೂ ಬ್ರಹ್ಮಾಕಾರವಾಗಿಯೇ ಚಿಂತನೆ ಮಾಡಬೇಕು. ತತ್ಕಥನಂ ಬ್ರಹ್ಮ ವಿಷಯವಾಗಿಯೇ ಬೇರೆಯವರಿಗೆ ಮಾತಾಡಬೇಕು. ಹಾಗಿರ್ತಕ್ಕಂಥವ್ರು ಏನಾಗಿರ್ತಾರೆ? ಬ್ರಹ್ಮಸ್ವರೂಪವೇ ಆಗಿರ್ತಾರೆ. ಆ ದೃಷ್ಟಿಯಿಂದನೇ ಸ್ಪಷ್ಟವಾಗಿ ಶ್ರುತಿ ಮತ್ತು ಸ್ಮೃತಿಗಳು ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ ಯೇಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಹಾಗಿರ್ತಕ್ಕಂಥವ್ರಿಗೂ ಆ ಬ್ರಾಹ್ಮಿ ಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅಂತ ನಮ್ಮಲ್ಲಿರೋದು. ಬೆಳಗ್ಗೆ 4 ಗಂಟೆ ಎಂಥ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಗೊತ್ತಾ? ಸಮಸ್ತವಾಗಿರ್ತಕ್ಕಂಥ ವಾತಾವರಣ ಕೂಡ ನಿಶ್ಶಬ್ದವಾಗಿರುತ್ತೆ. ಆಗ ಎದ್ದು ತಣ್ಣೀರು ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಎಂತಹ ಒಂದು ಮಟ್ಟಕ್ಕೆ ಹೋಗುತ್ತೆ. ಅದು ನಿಜವಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ದತ್ತಾತ್ರೇಯರೇ ನಮ್ಮನ್ನು ಉದ್ಧರಿಸು. ಈ ಮುಂದಿನ ಶ್ಲೋಕ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೆ ಸಾಕ್ಷಾತ್ತಾಗಿ ಶಂಕರ ಭಗವತ್ಪಾದರ ವಿಷ್ಣು ಷಟ್ಪದಿ ಸ್ತೋತ್ರದ ಛಾಯೆಯೇ ಕಾಣುತ್ತೆ ಇದರಲ್ಲಿ. ಮಾಯಿಕಂ ಅಪನಯ ಮಾಯಾಂ ದಮಯ ಮನಃ ಶಮಯ ವಿಷಯ ವಿಷತೃಷ್ಣಾಂ ಆತ್ಮಹಿತಂ ವಿಸ್ತಾರಯ ತಾರಯ ಖಿನ್ನೋಹಂ ಅತ್ರ ಭವತಾಪಾತ್. ಶ್ಲೋಕ ಇಷ್ಟು. ಎಲೆ ಭಗವಂತನೇ, ಮಾಯೆಯ ಕಾರ್ಯವನ್ನು ಮಾಯೆಯನ್ನು ತೆಗೆದುಹಾಕು, ಮನಸ್ಸನ್ನು ನಿಗ್ರಹಿಸಲ್ಪಟ್ಟದ್ದನ್ನಾಗಿ ಮಾಡು, ವಿಷಯ ಎಂಬ ವಿಷದ ಮೇಲಿನ ದುರಾಸೆಯನ್ನು ಹೋಗಲಾಡಿಸು, ನನ್ನ ಹಿತವನ್ನು ವಿಸ್ತರಿಸು, ಸಂಸಾರದ ತಾಪದಿಂದ ಖಿನ್ನನಾಗಿದ್ದೇನೆ, ನನ್ನನ್ನು ಹುಟ್ಟು ಸಾವುಗಳಿಂದ ದಾಟಿಸು. ಇದು ಅರ್ಥ. ಈಗ ಭಗವತ್ಪಾದ ಶಂಕರರ ವಿಷ್ಣು ಷಟ್ಪದಿ ಸ್ತೋತ್ರ ನೋಡಿ. ಅವಿನಯಂ ಅಪನಯ ವಿಷ್ಣು ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಎಷ್ಟು ಸಾಮ್ಯ ಇದೆ ನೋಡಿ. ಅದಕ್ಕೆ ಹೇಳೋದು ಆಲ್ವೇಸ್ ಗ್ರೇಟ್ ಮೈಂಡ್ಸ್ ದೆ ಥಿಂಕ್ ಅಲೈಕ್ ಅಂತ. ಎಲ್ಲಿದ್ದರೂ ಕೂಡ ಆ ಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಆ ಮಟ್ಟದಲ್ಲೇ ಯೋಚನೆ ಇರುತ್ತೆ ಹೊರತು ಬೇರೆ ಇನ್ಯಾವ ಮಟ್ಟಕ್ಕೂ ಅವ್ರು ಇಳಿಯೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೈಸ್ಕೂಲ್ ಎಕ್ಸ್ಪೆರಿಮೆಂಟ್ ಇದೆ ನೋಡಿ, ವಾಟರ್ ಫೈಂಡ್ಸ್ ಇಟ್ಸ್ ಓನ್ ಲೆವೆಲ್ ಅಂತ. ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಹೇಳೋದಾದರೆ ಪೀಪಲ್ ಆಲ್ಸೋ ಫೈಂಡ್ ದೇರ್ ಓನ್ ಲೆವೆಲ್. ಆ ದೃಷ್ಟಿಯಿಂದನೇ ಹೇಳೋದು, ಅವರೆಲ್ಲಿ ನಾವೆಲ್ಲೂ ರೀ, ಅವರು ಬೇರೆ ಲೆವೆಲಲ್ಲಿದ್ದಾರೆ ಅಂತ. ಸೊ ಆ ದೃಷ್ಟಿಯಿಂದ ಅದು ನಿಜವಾಗಿರ್ತಕ್ಕಂಥ ಅವಿನಯಂ ಅಪನಯ ವಿಷ್ಣು. ದಯವಿಟ್ಟು ನನಗೆ ವಿನಯ ಒಂದಿರೋ ಹಾಕಿ ಕೊಡಪ್ಪ. ಭಗವತ್ಪಾದ ಶಂಕರ್ ಹೇಳಿರೋದು ಎಂಥ ಒಳ್ಳೆ ಮಾತು ನೋಡಿ. ಸ್ವಲ್ಪ ಓದಿದ್ರೆ ನಮಗೆ ತಲೆಗೆ ಹೋಗ್ಬಿಡುತ್ತೆ, ಓ ನಾನು ಎಲ್ಲ ಓದಿರ್ತಕ್ಕಂಥವ್ನು, ನಾನು ಇಷ್ಟು ಶಾಸ್ತ್ರ ಪಾರಂಗತ. ಪ್ರಯೋಜನ ಏನಾಯಿತು? ವಾಗ್ವೈಖರಿ ಶಬ್ದಜರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ವೈದುಷ್ಯಂ ವಿದುಷಾಂತದ್ವತು ಭುಕ್ತಯೇ ನತು ಮುಕ್ತಯೇ. ಮುಂದಿನ ಶ್ಲೋಕದಲ್ಲಿ ಇದೇ ಶ್ರೀಧರ ಸ್ವಾಮಿಗಳೇ ಹೇಳ್ತಾರೆ. ಅಲ್ಲಿ ಈ ಶ್ಲೋಕವನ್ನು ಮತ್ತೆ ಉದ್ಧರಿಸಿ ನಾನು ವಿವರಣೆ ಕೊಡ್ತೀನಿ, ಈಗ ಬೇಡ. ಅವಿನಯಂ ಅಪನಯ ವಿಷ್ಣು. ಮನುಷ್ಯರಿಗೆ ಹೆಂಗೆ ಅಹಂಕಾರ ಬರುತ್ತೆ ಗೊತ್ತಾ? ಕೆಲವರಿಗೆ ದೇಹದಿಂದ ಅಹಂಕಾರ, ನಾನು ತುಂಬ ನೋಡೋಕ್ಕೆ ಸ್ಫುರದ್ರೂಪಿ ಅಂತ.
ಎಲ್ಲಿ ತನಕ ದೇಹ ಚೆನ್ನಾಗಿರತ್ತಪ್ಪ? 10 ವರ್ಷ ಬಿಟ್ಟು ನೋಡಿದ್ರೆ ಅವರೇನಾ ಇವ್ರೂನಷ್ಟು ಕುದ್ದು ಹೋಗಿರುತ್ತೆ ದೇಹ ಅನ್ನೋದು. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈ ಭಾರ್ಯಾನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ಆಗತ್ತೆ ನೋಡಿ ವಯಸ್ಸಾದ್ಮೇಲೆ. ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ. ಗತಿರ್ವಿಗಲಿತ, ನಡೆಯೋದಕ್ಕೆ ಶಕ್ತಿ ಇರೋದಿಲ್ಲ. ನನ್ನ ಗುರುಗಳಾಗಿರ್ತಕ್ಕಂತಹ ಶೇಷಾಚಲ ಶರ್ಮರು ಹೇಳ್ತಾ ಇದ್ರು, ಯಾವಾಗ ಮನುಷ್ಯನಿಗೆ ಕಾಲ್ ಬಲ ಹೋಗುತ್ತೋ ಆವಾಗ ಕೋಲ್ ಬಲ ಬರುತ್ತಪ್ಪ ಅಂತ. ಸೊ ಕೋಲ್ ಹಿಡ್ಕೊಂಡು ನಡಿಬೇಕಾಗುತ್ತೆ. ದಂಡಂ ದಶಗುಣಂ ಭವೇತ್ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾಚ ದಂತಾವಲಿ, ಬಾಯಲ್ಲಿರ್ತಕ್ಕಂಥ ಹಲ್ಲೆಲ್ಲ ಉದುರೋಗುತ್ತೆ. ಅದಕ್ಕೆ ನೋಡಿ, ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೆ ಜೊಲ್ ಸುರಿದ್ರೆ ವಯಸ್ಸಾದ್ಮೇಲೆ ಹಲ್ಲು ಬಿದ್ದೋಗಿ ಜೊಲ್ ಸುರಿಯತ್ತೆ. ಜೊಲ್ ಸುರಿಯೋದು ಕಾಮನ್ ಫ್ಯಾಕ್ಟರ್ ಇಬ್ಬರಿಗೂ ಕೂಡ. ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ವಯಸ್ಸಾಗಿರೋ ತಂದೆ ತಾಯಿಗಳನ್ನು ಮಕ್ಕಳನ್ನು ನೋಡ್ಕೊಳ್ಳೋ ಹಾಗೆ ನೋಡ್ಕೋಬೇಕು. ನಾಳೆ ಇವ್ರ ಗತಿನೂ ಅದೇ. ಇವರೇನು ಶಾಶ್ವತವಾಗಿ ಯುವಕರಾಗಿರೋಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಭೀಷ್ಮಾಚಾರ್ಯ ತರಹ ಮಗ ಸಿಗೋದಿಲ್ಲ ತಂದೆ ಜೊತೆನೇ ಯೌವನ ವಿನಿಮಯ ಮಾಡ್ಕೊಳ್ಳೋದಕ್ಕೆ. ಅದೆಲ್ಲ ಆಗೋಯ್ತು. ಈಗ ಯಾರೂ ಆ ಥರ ಮಕ್ಕಳು ಸಿಗೋದಿಲ್ಲ. ಆ ದೃಷ್ಟಿಯಿಂದನೇ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ, ಕಣ್ ಕಾಣಲ್ಲ. ವರ್ಧತೆ ಬದಿರತ, ಕಿವುಡ್ತನ ಹೆಚ್ಚಾಗತ್ತೆ. ವಕ್ತ್ರಂಚ ಲಾಲಾಯತೆ, ಬಾಯಲ್ಲಿ ಜೊಲ್ ಸುರಿಯತ್ತೆ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈ, ಬಂಧು ಬಾಂಧವರೇ ನಮ್ಮ ಮಾತನ್ನು ಕೇಳಲ್ಲ. ಯಾಕೆಂದರೆ ಅವರು ಕಿತ್ ಅಂಡ್ ಕಿನ್ ನೋಡಿ, ಕಿತ್ ಅಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ತಿನ್ ಅಂತ. ಅದಕ್ಕೆ ಹೇಳೋದು ಕಿತ್ ಅಂಡ್ ಕಿನ್ನೇ ಕಿತ್ಕೊಂಡು ತಿನ್ನೋದು. ಜಾನ್ ಡನ್ ಒಂದು ಸಾನೆಟಲ್ಲಿ ಹೇಳ್ತಾನೆ, ಥ್ಯಾಂಕ್ ಗಾಡ್, ಗಾಡ್ ಹ್ಯಾಸ್ ಗಿವನ್ ಮಿ ಗುಡ್ ಫ್ರೆಂಡ್ಸ್ ದೋ ನಾಟ್ ಗುಡ್ ರಿಲೇಟಿವ್ಸ್ ಅಂತ. ಫ್ರೆಂಡ್ಸ್ ಆರ್ ಆಲ್ವೇಸ್ ಗುಡ್ ಬಟ್ ನಾಟ್ ದ ರಿಲೇಟಿವ್ಸ್. ಯಾಕೆಂದರೆ ಕಾಲೆಳೆಯೋಕ್ಕೆ ನೋಡ್ತಾ ಇರ್ತಾರೆ ಅವ್ರು ಯಾವಾಗಲೂ ಕೂಡ. ಈ ದೃಷ್ಟಿಯಿಂದನೇ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈ ಭಾರ್ಯಾನ ಶುಶ್ರೂಷತೆ. ಹೆಂಡತಿಗೂ ಒಂಥರಹ ಅಸಡ್ಡೆ ಭಾವನೆ ಬರುತ್ತೆ. ಪುತ್ರೋಪಿ ಅಮಿತ್ರಾಯತೆ, ಮಗನೂ ಕೂಡ ಶತ್ರುವಾಗಿ ಪರಿಣಾಮ ಆಗ್ತಾನೆ. ಬೇಗ ವಿಲ್ ಬರಿಯಣ್ಣ ನನ್ನ ಹೆಸರಿಗೆ, ನಿನಗೆ ಕೊನೆ ಕಾಲಕ್ಕೆ ಹೆಂಗಿರುತ್ತೋ ಬುದ್ಧಿ ಯಾರಿಗೆ ಗೊತ್ತು, ಬರೆದಿಟ್ಬಿಡು ಈಗಲೇ. ನೀವೊಂದು ಆ ಟಿ ವಿ ಆ್ಯಡ್ ನೋಡಿರಬೇಕು. ಇನ್ನೇನು ಸಾಯ್ತಾನೇನೋ ಮುದುಕನ್ ಸುತ್ತಲೂ 4 ಜನ ಮಕ್ಕಳೆಲ್ಲ ಸೇರಿಕೊಂಡು ಆ ಒಂದರ ಪಕ್ಕ 0 ಹಾಕಿಸ್ಕೊಂಡು ಕೊನೆಗೆ ಮೇಲ್ಗಡೆಯಿಂದ ಒಂದು ನೀರು ಹನಿ ಬಿದ್ದು ಒಂದು ಅಳಿಸೋಗುತ್ತೆ. ಅಷ್ಟೊತ್ತಿಗೆ ಆ ಮುದುಕ ಹೋಗ್ಬಿಡ್ತಾನೆ. ಇರೋದೆಲ್ಲ 0ಗಳೇ ಆಮೇಲೆ. ಸೊ ಆ ದೃಷ್ಟಿಯಿಂದ ಹಾಗಾಗಬಾರ್ದು. ಯಾವತ್ತೂ ಕೂಡ ನಾವು ಪುತ್ರ ಅಂದ್ರೆ ಏನು ಗೊತ್ತಾ, ಪುನ್ನಾಮ್ನೋ ನರಕಾದ್ ಯಸ್ಮಾತ್ ತ್ರಾಯತೆ ಪಿತರಂ ಹಿ ಸಹ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ ಅಂತ ಮನುಸ್ಮೃತಿನಲ್ಲಿ ಹೇಳ್ತಾನೆ. ಪುತು ಎಂಬತಕ್ಕಂಥ ನರಕದಿಂದ ಯಾರು ತಂದೆ ತಾಯಿಗಳನ್ನು ಕಾಪಾಡ್ತಾನೋ ಅವನು ಪುತ್ರ ಅಂತ. ಪುತು ತ್ರಾಯತೆ ಇತಿ ಪುತ್ರ ಅಂತ. ಆ ಪುತ್ರ ಶಬ್ದದ ಲಕ್ಷಣವನ್ನು ಎಷ್ಟು ಸೊಗಸಾಗಿ DVG ಅವರು ವರ್ಣನೆ ಮಾಡ್ತಾರೆ ಅಂದರೆ ನನಗೆ ಸಮಯ ಇಲ್ಲ ಅದಕ್ಕೆಲ್ಲ ಹೋಗೋದಕ್ಕೆ. ಯಾಕೆ ಅಂತ ಹೇಳಿದರೆ ಅದ್ಭುತವಾಗಿದೆ. DVG ಅವರ ಪುರುಷ ಸೂಕ್ತದಲ್ಲಿ ಪುರುಷಾನು ಶಬ್ದಕ್ಕೆ ಅವರ ವ್ಯಾಖ್ಯಾನ ಮಾಡಿರೋದಾಗಲಿ ಅಥವಾ ಅವರ ಜೀವನ ಧರ್ಮಯೋಗ ಆ ಗ್ರಂಥವನ್ನು ನೀವು ತೆಗೆದು ನೋಡಿದ್ರೆ ಎಂಥ ಅದ್ಭುತವಾಗಿರ್ತಕ್ಕಂಥ, ಯಾರಿಗೂ ಹೊಳಿದೇ ಇರತಕ್ಕಂಥ ನಿಷ್ಪತ್ತಿಗಳನ್ನು ತೋರಿಸಿ ಅವ್ರು ಹೇಗೆ ಪ್ರೂವ್ ಮಾಡ್ತಾರೆ ತಮ್ಮ ಪಾಯಿಂಟು ಅಂದರೆ ಅದು ಕೇವಲ ಅವ್ರಿಗೆ ಮಾತ್ರ ಸಾಧ್ಯ, ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಅವಿನಯಂ, ಇನ್ನು ಕೆಲವರಿಗೆ ಹೇಗೆ ಬರುತ್ತೆ, ಅಹಂಕಾರ, ಹಣದಿಂದ ಅಹಂಕಾರ ಬರುತ್ತೆ. ನಾನು ಯಾರು ಬೇಕಾದ್ರೂ ಕೊಂಡ್ಕೊಂಡ್ಬಿಡಬಲ್ಲೆ ಎಂಬತಕ್ಕಂತಹ ಅಹಂಕಾರ. ಇನ್ನು ಕೆಲವರಿಗೆ ಅಧಿಕಾರದಿಂದ ಅಹಂಕಾರ, ನಾನು ಮ್ಯಾನೇಜರು. ಹೌದಪ್ಪ, ನೀನೇ ಡ್ಯಾಮೇಜರು, ಯಾರಿಲ್ಲ ಅಂದಿದ್ದು. ಎಲ್ಲಿ ತನಕ ಮ್ಯಾನೇಜರಪ್ಪ, ಸರ್ವಿಸಲ್ಲಿರೋ ತನಕ. ರಿಟೈರ್ ಆದಮೇಲೆ ಯಾರು ಕೇಳ್ತಾರೆ? ಸೊ ಆಮೇಲೆ ಯಾವ ಕ್ಲರ್ಕ್ ಜೊತೆ ನೀನು ಹೀಯಾಳಿಸ್ತಾ ಇದೆಯೋ ಅದೇ ಕ್ಲರ್ಕ್ ಮುಂದೆ ಪೆನ್ಷನ್ ಸೆಟ್ಲಾಗಿ ಕೈ ಕೊಟ್ಕೊಂಡು ನಿಂತ್ಕೊಂಡಾಗ ಅವಳು ತೋರಿಸ್ತಾಳೆ ತಾನೆಷ್ಟು ಇಂಪಾರ್ಟೆಂಟು ಅಂತ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅನ್ನೋದು ಪ್ರೂವ್ ಆಗುತ್ತೆ. ಸೊ ಅದರಿಂದ ಯಾರೂ ಕೂಡ ಅಧಿಕಾರದಿಂದ ತಮ್ಮ ಜಂಬವನ್ನು ಮೆರೆಯೋ ಹಾಗಿಲ್ಲ. ಇನ್ನು ಕೊನೆದಿದೆ ನೋಡಿ, ಎಲ್ಲಕ್ಕಿಂತನೂ ಕಷ್ಟಕರವಾದದ್ದು ಅಂದರೆ ವಿದ್ಯೆಯಿಂದ ಬರೋ ಅಹಂಕಾರ. ವಿದ್ಯೆ ಯಾವತ್ತೂ ಕೂಡ ವಿನಯವನ್ನು ಕೊಡಬೇಕೇ ಹೊರತು ಅಹಂಕಾರ ಕೊಡಬಾರ್ದು. ಅಹಮಿತಿ ಮತಿಂ ಅತಿಹೇಯೇ ವಾರಯ ಕಾಯೇ ನಿರಂತರ ಅಪಾಯೇ. ಅದಕ್ಕೆ ಮಾತು ಬಂದಿರೋದು, ಅಹಂ ಅನ್ನೋದು ದೇಹಕ್ಕೆ ಬಂದರೆ ಮುಗಿದೋಯ್ತು ಅಲ್ಲಿಗೆ. ಆಧ್ಯಾತ್ಮಿಕ ಸಾಧನೆ ಇನ್ನು ಮುಂದುವರಿಯೋಕ್ಕಾಗಲ್ಲ. ಅವನು ಏನಿದ್ರೆ ಹಿಂದಕ್ಕೆ ಬರೋದೇ ಹೊರತು ಇರೋ ಸ್ಥಿತಿನಲ್ಲೂ ಇರೋದಕ್ಕಾಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಆ ವಿದ್ಯೆಯಿಂದ ಬರೋ ಅಹಂಕಾರವನ್ನು ತಡಿಬೇಕು. ನೋಡಿ, ನಾನು ಷಟ್ಶಾಸ್ತ್ರ ಪ್ರವೀಣ ಅಂತ ಇಟ್ಕೊಂಡ್ರೆ 12 ಶಾಸ್ತ್ರ ಓದಿರೋನ ಮುಂದೆ ನೀನು ಎಲ್ಲಿ ಹೋಗ್ತೀಯಾ?
ನನಗೆ 16 ಭಾಷೆ ಬರುತ್ತೆ ಅಂದರೆ 21 ಭಾಷೆ ಬರೋರ ಮುಂದೆ ನೀನು ಎಲ್ಲಿ ಹೋಗ್ತೀಯಾ? ಸೊ ಆ ದೃಷ್ಟಿಯಿಂದ ನಾವು ಇದನ್ನು ಇಟ್ಕೊಂಡು ಅಹಂಕಾರ ಪಡೋ ಹಾಗೇ ಇಲ್ಲ. ಹಿಂದೆ ತರ್ಕ ಓದ್ದವ್ರಿಗೂ ವ್ಯಾಕರಣ ಓದ್ದವ್ರಿಗೂ ಯಾವಾಗಲೂ ಪೈಪೋಟಿ, ನನ್ನ ಸಮಾನ ಹರಿತವಾಗಿರ್ತಕ್ಕಂಥ ಬುದ್ಧಿ ಇರೋರೇ ಇಲ್ಲ ಅಂತ. ವ್ಯಾಕರಣ ಓದ್ದವರು ತರ್ಕ ಓದ್ದವ್ರನ್ನ ಬೈದರಂತೆ, ಯೂಯಂ ಸರ್ವೇ ಪಶವಃ, ನೀವೆಲ್ಲ ಪಶುಗಳು, ಹೋಗ್ರಯ್ಯ ನಿಮ್ಗೆ ಅರ್ಥ ಆಗಲ್ಲ ಅಂತ. ಇವನು ತರ್ಕ ಓದ್ದವನು ಸುಮ್ಮನೆ ಇರಬೇಕೋ ಇಲ್ವೋ, ಯದಿ ವಯಂ ಪಶವಃ ತರ್ಹಿ ಯೂಯಂ ತೃಣವಃ ಅಂತ ಹೇಳಿದಂತೆ. ನಾವೇನೋ ಪಶು ಸರಿ, ನೀವು ಯಾರು? ತೃಣ ಅಂದ್ರೇನೋ ಹುಲ್ಲು. ಪಶುಗಳೇನು ಮಾಡುತ್ತೆ? ಹುಲ್ಲನ್ನು ತಿಂದಾಕ್ಬಿಡುತ್ತೆ, ನಮ್ಮ ಸವಾಸಕ್ಕೆ ಬರಬೇಡಿ ಅಂತ. ಎಲ್ಲಿ ಕೊನೆ ಮೊದಲು ಈ ರೀತಿ ತಾರ್ಕಿಕ ಘಟಪಟೇತಿ ರಟೇಯು, ಶಾಬ್ದಿಕ ಖಪಚಟೇತಿ ಪಟೇಯು, ಮಾದೃಶಾಂತ ಸತತಂ ಸ್ಮರಣೀಯೌ, ಚಂದ್ರಚೂಡ ಚರಣೌ ಚರಮಣೀಯೌ. ಕಿಂ ತರ್ಕೇಣ ವಿತರ್ಕಿತೇನ ಶತಶೋ ಜ್ಞಾನೇನ ಕಿಂ ಛಂದಸ, ಕಿಂ ಪೀತೇನ ಸುಧಾರಸೇನ ಬಹುಧಾ ಸ್ವಾಧ್ಯಾಯ ಪಾಠೇನ ಕಿಂ ಅಭ್ಯಸ್ತೇನ ಚ ಲಕ್ಷಣೇನ ಕಿಮಹೋ ಧ್ಯಾನೇನ ಚೇತ್ ಸರ್ವದಾ ಲೋಕಾಲೋಕ ವಿಲೋಕನೈಕ ಕುಶಲಃ ಜ್ಞಾನೇ ಹೃದಯ ಬ್ರಹ್ಮಣಃ. ಘಟೋ ವಾ ಮೃತ್ಪಿಂಡೋ ಪಿಣಿರ್ಪಚ ಧೂಮೋ ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರ ಶಮನಂ ವೃಥಾ ಕಂಠಕ್ಷೋಭಂ ವಾಸಿ ತರಸಾ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯಂ ವ್ರಜಸುಧೀ. ಶಂಕರ ಭಗವತ್ಪಾದಾಚಾರ್ಯ ಶಿವಾನಂದ ಲಹರಿ. ಘಟ ಪಟ ಕುಡ್ಯ ಕುಸಲ ಕೊನೆ ಕಾಲಕ್ಕೆ ಯಾವುದು ಹತ್ತಿರ ಬರಲ್ಲಪ್ಪ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ. ಕೊನೆ ಕಾಲಕ್ಕೆ ಯಾವುದು ಹತ್ತಿರ ಬರಲ್ಲ. ನಿನ್ನ ಶಾಸ್ತ್ರ, ನಿನ್ನ ಪಾಂಡಿತ್ಯ, ನಿನ್ನ ಛಂದಸ್ಸು ಯಾವುದೂ ಇಲ್ಲ. ಭಗವಂತನ ಕೃಪೆ ಒಂದಿರಬೇಕಷ್ಟೆ, ಇನ್ನು ಯಾವುದು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ನಿನ್ನ ಹತ್ರ ಏನಿದೆ ಅಂತ ನೀನು ಅಹಂಕಾರ ಪಡ್ತೀಯಪ್ಪ? ನಾನು ತುಂಬ ದೂರ ನೋಡಬಲ್ಲೆ ಅಂತ ನಿನಗೆ ಅಹಂಕಾರ ಇದ್ದರೆ ಹದ್ದಿಗೆ ನಿನಗಿಂತ ಒಳ್ಳೆ ಕಣ್ಣಿದೆಯಪ್ಪ. ನೀನು ಹದ್ದಿಗಿಂತ ಕಡೆ ಕಣ್ಣು ದೃಷ್ಟಿಯಿಂದ. ನನ್ನ ಕಿವಿ ತುಂಬ ಚುರುಕಾಗಿದೆ ಅಂತ ಅಹಂಕಾರ ಪಡ್ತೀಯಾ? ನಾಯಿಗೆ ನಿನಗಿಂತ ಚುರುಕಾಗಿರೋ ಕಿವಿ ಇದೆ. ಮಲ್ಕೊಂಡಿರುತ್ತೆ, ಟಕ್ಕಂತ ಎದ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಸ್ವಲ್ಪ ಶಬ್ದ ಆದರೆ. ನೀನು ನಾಯಿಗಿಂತ ಕಡೆ ಕಿವಿ ದೃಷ್ಟಿಯಿಂದ. ನನ್ನ ಹಲ್ಲು ತುಂಬ ಸುಂದರವಾಗಿದೆ, ದಾಳಿಂಬೆ ಬೀಜ ಪೋಣಿಸ್ದಂಗಿದೆ ಅಂತ ಅಹಂಕಾರ ಪಡ್ತೀಯಾ? ಆನೆ ದಂತದ ಮುಂದೆ ನಿನ್ನ ಹಲ್ಲನ್ನು ಯಾರು ಕೇಳ್ತಾರೆ? ಆನೆ ಬದುಕಿದ್ರೂ ಬೆಲೆ ಇದೆ, ಸತ್ರೂ ಬೆಲೆ ಇದೆ. ನೀನು ಬದುಕಿರೋವಾಗಲೇ ನಿನ್ನ ಹಲ್ಲಿಗೆ ಬೆಲೆ ಇಲ್ಲ, ಸತ್ತ ಮೇಲೆ ಯಾರು ಬೆಲೆ ಕೊಡ್ತಾರೆ? ನನ್ನ ಕೂದಲು ತುಂಬ ಸುಂದರವಾಗಿದೆ ಅಂತ ಅಹಂಕಾರ ಪಡ್ತೀಯಾ? ಕುರಿ ಕೂದಲು ತೆಗೆದುಕೊಂಡೋಗಿ ತುಪ್ಪಟ ಮಾಡ್ತಾರೆ, ಉಣ್ಣೆ ಬಟ್ಟೆ ಮಾಡ್ತಾರೆ, ಸ್ವೆಟರ್ ಮಾಡ್ತಾರೆ, ಶಾಲು ಮಾಡ್ತಾರೆ. ನಿನ್ನ ಕೂದಲು ಅದಕ್ಕೂ ಕೆಲಸಕ್ಕೆ ಬರಲ್ಲ. ನೀನು ಕುರಿಗಿಂತ ಕಡೆ. ಇನ್ನು ನಾನು ತುಂಬ ಸುಂದರ ಅಂಗ, ಎಲ್ಲರೂ ನಾನು ನೋಡ್ತಾರೆ ಅಂತ ಅಹಂಕಾರ ಪಡ್ತೀಯಾ? ಮೃಗಾಲಯದಲ್ಲಿ ಜಿಂಕೆನ್ ಸಾಕ್ತಾರೆ, ನವಿಲ್ ಸಾಕ್ತಾರೆ, ಸಿಂಹನ್ ಸಾಕ್ತಾರೆ. ಮನುಷ್ಯನನ್ನು ಯಾರೂ ಕೂಡ ನೋಡ್ತಕ್ಕಂಥ ಪ್ರಾಣಿ ಅಂತ ಮೃಗಾಲಯದಲ್ಲಿ ಇಟ್ಟಿಲ್ಲ. ನೀನು ಎಲ್ಲ ಪ್ರಾಣಿಗಳಿಗಿಂತ ಕಡೆ. ಇನ್ನು ನನ್ನ ಬುದ್ಧಿಶಕ್ತಿ ತುಂಬ ಹರಿತವಾಗಿದೆ ಅಂತ ಅಹಂಕಾರ ಪಡ್ತೀಯಾ? ಮೋಸ ಮಾಡೋ ಬುದ್ಧಿ ನರಿಗೆ ನಿನಗಿಂತ ಚೆನ್ನಾಗಿದೆ. ನೀನು ನರಿಗಿಂತ ಕಡೆ. ನೀನು ಮೋಸದಲ್ಲೂ ಕೂಡ ಆ ಪ್ರಾಣಿ ಜೊತೆ ಕಂಪೀಟ್ ಮಾಡೋಕ್ಕಾಗಲ್ಲ, ಜ್ಞಾಪಕ ಇರಲಿ. ನನ್ನ ಉಗುರು ತುಂಬ ಸುಂದರವಾಗಿದೆ, ನಾನು ವೀಣೆ ಮೀಡ್ತೀನಿ ಅಂತ ಅಹಂಕಾರ ಪಡ್ತೀಯಾ? ಹುಲಿ ಉಗುರನ್ನ, ಚಿರತೆ ಉಗುರನ್ನ ಗ್ರಾಮ ದೇವತೆಗಳಿಗೆ ಹಾರ ಮಾಡಿ ಪೋಣಿಸ್ಬಿಟ್ಟು ಅಲಂಕಾರ ಮಾಡ್ತಾರೆ. ನಿನ್ನ ಉಗುರು ಅದಕ್ಕೂ ಕೆಲಸಕ್ಕೆ ಬರಲ್ಲ. ನೀನು ಹುಲಿಗಿಂತ ಕಡೆ, ಚಿರತೆಗಿಂತ ಕಡೆ ಉಗುರು ದೃಷ್ಟಿಯಿಂದ. ಇನ್ನು ಹಸು ಬಗ್ಗೆ ಏನು ಹೇಳಬೇಕು? ಹಸು ಸಂಬಂಧಪಟ್ಟಿದ್ದು ಎಲ್ಲವೂ ಶ್ರೇಷ್ಠವೇ. ಹಾಗಿರೋದ್ರಿಂದ ಯಾವ ಪ್ರಾಣಿ, ಯಾವ ಪಕ್ಷಿಗಿಂತ ನೀನು ಶ್ರೇಷ್ಠ ಅಂತ ಅಹಂಕಾರ ಪಡ್ತೀಯಪ್ಪ? ಇದು ಶೃಂಗೇರಿ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿದ್ದಂಥ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಉಪದೇಶಾಮೃತ, ನನ್ನ ಮಾತಲ್ಲ. ಆ ದೃಷ್ಟಿಯಿಂದ ಅಹಂ ಅನ್ನೋದನ್ನು ಮೊದಲು ನಾವು ತೆಗಿಬೇಕು. ನಮ್ಮ ಡಿಕ್ಷನರಿಯಿಂದಲೇ ಇರಬಾರ್ದು ಅಹಂ ಅನ್ನೋದು. ದಾಸೋಹಂಯಿಂದ ಸೋಹಂ ಮಟ್ಟಕ್ಕೆ ಹತ್ತಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಇನ್ನು ಯಾವುದೂ ಕೂಡ ಸರಿಯಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಹೇಳ್ತಾರೆ ನೋಡಿ, ಎಲೆ ದತ್ತ ಭಗವಂತನೇ, ಮಾಯೆಯ ಕಾರ್ಯವನ್ನು, ಮಾಯೆಯನ್ನು ತೆಗೆದುಹಾಕು. ಯಾಮ ಸಾ ಮಾಯ, ಯಾವುದು ಎಲ್ಲರನ್ನೂ ಆವರಿಸ್ಕೊಳ್ಳುತ್ತೋ ಅದು. ಅದಕ್ಕೆ ನೋಡಿ ಶ್ವೇತಾಶ್ವತರ ಉಪನಿಷತ್ತು ಏನು ಹೇಳುತ್ತೆ? ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಮಾಯೆ ಅವಿದ್ಯೆ ಒಂದೇನಾ ಬೇರೆನಾ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಹೋಗಲ್ಲ, ಏಕೆಂದರೆ ಇನ್ನು ನಡೀತಾ ಇದೆ ವಾಕ್ಯಾರ್ಥ. ಪರಮಾನಂದ ಭಾರತೀ ಸ್ವಾಮಿಗಳು ತಮ್ಮ ಪೂರ್ವಾಶ್ರಮದ ಮನೆ ರತ್ನವಿಲಾಸ ರಸ್ತೆಯಲ್ಲಿ ಶಂಕರಾಶ್ರಮದಲ್ಲಿ 15 ವರ್ಷಗಳಿಂದ ಪ್ರತಿ ಶಂಕರ ಜಯಂತಿ ದಿವಸವೂ ಕೂಡ ಸಮಗ್ರ ಭಾರತದಿಂದ ವಿದ್ವಾಂಸನ್ನು ಕರೆಸಿ ಸಪ್ತಾಹ ಪರ್ಯಂತ ವಾಕ್ಯಾರ್ಥ ಏರ್ಪಡಿಸ್ತಾ ಇದ್ದಾರೆ. ಇನ್ನು ನಡೀತಾನೇ ಇದೆ ವಾಕ್ಯಾರ್ಥ. ಮಾಯೆ ಅವಿದ್ಯೆ ಒಂದೇನಾ ಬೇರೆನಾ? ಕೆಲವರು ಒಂದೇ ಅಂತ ಹೇಳ್ತಾರೆ, ಕೆಲವರು ಬೇರೆ ಅಂತ ಹೇಳ್ತಾರೆ. ಮಮ ಮಾಯಾ ದುರತ್ಯಯ ಅಂತ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವಾಗ ಮಾಯೆ ಅವಿದ್ಯೆ ಒಂದು ಅಂತ ಒಪ್ಕೊಂಡ್ರೆ ಏನು ತೊಂದರೆ ಬರುತ್ತೆ ಗೊತ್ತಾ? ಪರಮಾತ್ಮನಿಗೆ ಅವಿದ್ಯೆ ಇದೆ ಅಂತ ಆದರೆ ವಿದ್ಯೆ ಇರೋದು ಯಾರಿಗೇನೋ ಪ್ರಶ್ನೆ ಬರುತ್ತೆ.
ಇದು ಭಾಳ ಟಿಕ್ಲಿಶ್ ಕ್ವೆಶ್ಚನ್ ಇದು, ಯಾಕೆಂದ್ರೆ ನಾನು ಅದಕ್ಕೆ ಇನ್ವಾಲ್ವ್ ಆಗೋಕ್ಕೆ ಹೋಗಲ್ಲ. ಮಾಯಾ ಎಂಬತಕ್ಕಂಥದ್ದು ಮಾಯಾ ಪಂಚಕ ಅಂತಲೇ ಭಗವತ್ಪಾದ ಶಂಕರರು 5 ಶ್ಲೋಕಗಳನ್ನು ಕೊಟ್ಟಿದ್ದಾರಪ್ಪ ಲೋಕದಲ್ಲಿ. ಮಾಯೆ ಅಂದರೆ ಏನು, ಅವಿದ್ಯೆ ಅಂದ್ರೇನು ಅನ್ನೋ ದೃಷ್ಟಿಯಿಂದ ಮನಸ್ಸನ್ನು ನಿಗ್ರಹಿಸಲ್ಪಟ್ಟದ್ದನ್ನಾಗಿ ಮಾಡು ಅಂದ್ರೇನೋ, ಮನಸ್ಸಿನ ಮೇಲೆ ನೀನು ಹತೋಟಿಯನ್ನು ಸಂಪಾದನೆ ಮಾಡ್ಕೋ. ಅಲ್ಲಿಗೇನು ಹೇಳ್ದಂಗಾಯ್ತು, ಶಮ ಅಂತ ಹೇಳ್ದಂಗಾಯ್ತು. ಶಮ ಅಂದ್ರೇನೋ, ಅಂತರಿಂದ್ರಿಯ ನಿಗ್ರಹ ಶಮಃ. ಅಂತರಿಂದ್ರಿಯ ಅಂದರೆ ಮನಸ್ಸು. ಬಾಹ್ಯೇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದೆಲ್ಲ ಬಾಹ್ಯೇಂದ್ರಿಯಗಳು, ಅದು ದಮ. ಅದಕ್ಕೆ ಶಮಾದಿ ಷಟ್ಕ ಸಂಪತ್ತಿನಲ್ಲಿ ಮೊದಲನೇದೇ ಶಮ. ರಮಣರ ಮಾತಿನಲ್ಲೇ ಹೇಳೋದಾದರೆ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಎಲ್ಲ ಶಾಸ್ತ್ರಗಳು ಹೊರಟಿರೋದು ಕೂಡ ಮನಸ್ ನಿಗ್ರಹಕ್ಕೋಸ್ಕರವೇ. ಅದನ್ನಿಟ್ಕೊಂಡೇ ಸದಾಶಿವ ಬ್ರಹ್ಮೇಂದ್ರರು ಮನೋ ನಿಯಮನಂ 9 ಶ್ಲೋಕಗಳನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಮನಸ್ಸನ್ನು ಹೆಂಗೆ ನಿಗ್ರಹ ಮಾಡಬೇಕು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಮನಸ್ಸು ನಿಗ್ರಹ ಮಾಡಬೇಡಿ, ಹೇಗೆ ಮಾಡಬೇಕು ಅದನ್ನು ಮಾತ್ರ ಯಾರೂ ಹೇಳಲ್ಲ. ಮೊಟ್ಟ ಮೊದಲೇದು ಅವ್ರು ಹೇಳ್ತಕ್ಕಂಥದ್ದು ಆಸೆಗಳನ್ನು ಕಡಿಮೆ ಮಾಡ್ಕೋ ಅಂತ. ಮೊಟ್ಟ ಮೊದಲನೇ ಸ್ಟೆಪ್ ಅದು. ಎಲ್ಲಿ ತನಕ ಆಸೆಗಳು ನಮ್ಮಿಂದ ಬಿಟ್ಟು ಹೋಗೋದಿಲ್ವೋ ಅಲ್ಲಿಂದ ನಿರಾಸೆ ಗ್ಯಾರಂಟಿ. ಯಾರು ಆಸೆಗೆ ದಾಸರೋ ಅವರು 3 ಲೋಕಕ್ಕೂ ದಾಸರು. ಯಾರು ಆಸೆಯನ್ನು ಗೆದ್ದಿದ್ದಾರೋ ಅವರು 3 ಲೋಕವನ್ನು ಗೆದ್ದ ಹಾಗೇನೆ ಅಂತ ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಬೋಧನೆ ಮಾಡ್ತಾರೆ. ಆಶಾಯಾಹ ಯೇ ದಾಸಾಹ ತೇ ದಾಸಾಹ ಸರ್ವಲೋಕಸ್ಯ ಆಶಾ ಯೇಷಾಂ ದಾಸಿ ತೇಷಾಂ ದಾಸಾಯತೆ ಲೋಕಃ ಅಂತ. ಯಾವಾಗಲೂ ಕೂಡ ನಾನು ಏನಾದರೂ ಅಪೇಕ್ಷೆ ಪಟ್ಟರೆ ಅದನ್ನು ಪಡ್ಕೊಳ್ತಕ್ಕಂಥ ಸಾಮರ್ಥ್ಯ ನನಗಿದೆಯಾ ಅಂತ ನನ್ನನ್ನು ನಾನು ಪ್ರಶ್ನೆ ಮಾಡ್ಕೋಬೇಕು. ನಾವು ಯಾವಾಗಲೂ ಬೇರೆಯವ್ರನ್ನ ಪ್ರಶ್ನೆ ಮಾಡ್ತೀವಿ ಹೊರತು ನನ್ನನ್ನು ನಾನು ಪ್ರಶ್ನೆನೇ ಮಾಡ್ಕೊಳ್ಳಲ್ವಲ್ಲ. ಐ ಥಿಂಕ್ ಐ ಆಮ್ ಆಲ್ವೇಸ್ ಪರ್ಫೆಕ್ಟ್, ಐ ಕ್ಯಾನ್ ನೆವರ್ ಗೋ ರಾಂಗ್. ಅದೇ ಬೇಸಿಕ್ ಮಿಸ್ರೆಪ್ರೆಸೆಂಟೇಷನ್ ನಾನು ಮಾಡೋದು. ಅದಕ್ಕೆ ಕೆಂಗಲ್ ಹನುಮಂತಯ್ಯನವರ ವಿಧಾನಸೌಧ ಕಟ್ಟಿಸಿದಾಗ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದಂಥ ಅಣ್ಣೇಗೌಡ ಅವರು ಅವ್ರಿಗೊಂದು ಸ್ಲೋಗನ್ ಬರ್ಕೊಟ್ರಂತೆ, ಡಿಸರ್ವ್ ಬಿಫೋರ್ ಯು ಡಿಸೈರ್ ಅಂತ. ಇಫ್ ಅಟ್ ಆಲ್ ಯು ವಾಂಟ್ ಟು ಡಿಸೈರ್ ಸಮಥಿಂಗ್ ಯು ಶುಡ್ ಡಿಸರ್ವ್ ಇಟ್. ಅನ್ಡಿಸರ್ವೆಡ್ಲಿ ಯು ಶುಡ್ ನಾಟ್ ಇವನ್ ಡಿಸೈರ್ ಫಾರ್ ಇಟ್ ಅಂತ. ಆ ದೃಷ್ಟಿಯಿಂದ ನನಗೆ ನಾನು ಪ್ರಶ್ನೆ ಮಾಡ್ಕೋಬೇಕು ನಿಜವಾಗ್ಲೂ ಕೂಡ. ನೋಡಿ, ಆ ದೃಷ್ಟಿಯಿಂದನೇ ವಿಷಯಗಳು ಎಂಬ ವಿಷದ ಮೇಲಿನ ದುರಾಸೆಯನ್ನು ಹೋಗಲಾಡಿಸು. ವಿಷ ವಿಷಯ ಎಷ್ಟು ವ್ಯತ್ಯಾಸ ಗೊತ್ತಾ ಎರಡಕ್ಕೂ ಕೂಡ ಇರೋದು. ವಿಷ ಪಾನ ಮಾಡಿದವ್ರನ್ನ ಮಾತ್ರ ಮುಗಿಸತ್ತೆ. ವಿಷಯ ಇಂದ್ರಿಯಜನ್ಯವಾಗಿರೋ ಸುಖಗಳು ಹತ್ತಿರ ಬಂದವ್ರನ್ನೆಲ್ಲ ಹೇಳ್ಕೊಂಡ್ಬಿಡತ್ತೆ. ಅದರಿಂದ ವಿಷಕ್ಕಿಂತ ವಿಷಯ ಅನ್ನೋದು ಹೆಚ್ಚು ಡೇಂಜರಸ್ಸು. ಒಂದೊಂದು ಇಂದ್ರಿಯವೂ ನೋಡಿ ಯಾವಾಗಲೂ ಹಂಬಲಿಸ್ತಾ ಇರುತ್ತೆ, ನನಗಿದು ಬೇಕು ಅದು ಬೇಕು. ಕಣ್ಣಿಗೇನಾಸೆ, ಒಳ್ಳೆ ಪದಾರ್ಥಗಳನ್ನ ನೋಡಬೇಕು. ಕಿವಿಗೇನಾಸೆ, ಒಳ್ಳೆ ಸುಮಧುರವಾಗಿರ್ತಕ್ಕಂಥ ಸಂಗೀತವನ್ನು ಕೇಳಬೇಕು. ನಾಲಿಗೆಗೇನಾಸೆ, ಒಳ್ಳೆ ರುಚಿಕರವಾಗಿರ್ತಕ್ಕಂಥ ಪದಾರ್ಥಗಳನ್ನು ತಿನ್ನಬೇಕು. ಮತ್ತು ಚರ್ಮಕ್ಕೇನಾಸೆ, ಮೃದುವಾಗಿರ್ತಕ್ಕಂಥ ಮೆತ್ತಗಿರ್ತಕ್ಕಂಥ ಪದಾರ್ಥಗಳನ್ನ ಮುಟ್ಟಬೇಕು. ನೋಡಿ, ಒಂದೊಂದು ಇಂದ್ರಿಯವೂ ಕೂಡ ಹೊರಗಡೆ ಚಾಚಿಕೊಂಡಿದೆ. ಅದನ್ನು ಒಳಗಡೆ ಎಳ್ಕೊಳ್ಳೋದು ಎಷ್ಟು ಕಷ್ಟ ನೋಡಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಉಪಾಯ ನೋಡಿ, ಕೂರ್ಮೋಂಗಾನೀವ ಸರ್ವಶಃ. ಆಮೆ ಚಿಪ್ಪಿಂದ ಹೊರಗಡೆ ಎಲ್ಲ ತನ್ನ ಕಾಲುಗಳನ್ನು ಚಾಚಿಕೊಂಡಿರುತ್ತೆ. ಭಯ ಆದ್ಕೊಳ್ಳಿ ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ ತನ್ನ ಕಾಲನ್ನು. ನೀವು ಚಿಪ್ ಮೇಲೆ ಎಷ್ಟು ಹೊಡೆದ್ರೂ ಕೂಡ ಆಮೆಗೇನೂ ಆಗಲ್ಲ. ಆಮೆಯಿಂದನೂ ನಾವು ಪಾಠ ಕಲಿಯೋದಿದೆಯಪ್ಪ. ನಾವು ಕಡೆಗಾಣಿಸೋ ಹಾಗಿಲ್ಲ. ಯಾಕೆಂದರೆ ಅದು ಕೂಡ ಒಂದು ಅವತಾರ ತಾನೇ ಭಗವಂತಂದು. ಸೊ ಭಗವಂತನೇ ಆ ರೂಪದಲ್ಲಿ ಬಂದು ಆವಿರ್ಭವಿಸಿರ್ತಕ್ಕಂಥದ್ದು. ಕುರಂಗ ಮಾತಂಗ ಪತಂಗ ಮೀನಾಹ ಭೃಂಗಾಹ ಪಂಚಬಿರಂಚಿತ ಕಿಂ. ವಿವೇಕ್ ಚೂಡಾಮಣಿಲಿ ಅದಕ್ಕೆ ಹೇಳೋದು, ಕುರಂಗ ಜಿಂಕೆ ಹೇಗೆ ಸಾಯುತ್ತೆ ಗೊತ್ತಾ? ಕಿವಿಯಿಂದ ಸಾಯುತ್ತೆ. ಸುಮಧುರವಾಗಿರ್ತಕ್ಕಂಥ ಸಂಗೀತ ಹಾಕಿಬಿಟ್ಟಾಗ ಬೇಡ್ರವನು ಸಂಗೀತ ಕೇಳ್ತಾ ನಿಂತ್ಕೊಂಡ್ಬಿಡುತ್ತೆ ಜಿಂಕೆ. ಆವಾಗ ಇವನು ಹೊಡೆದು ಕೊಂದುಬಿಡ್ತಾನೆ. ಸೊ ಕಿವಿಯಿಂದ ಜಿಂಕೆ ಸಾಯಿತು. ಮಾತಂಗ, ಇನ್ನು ಆನೆ ಹೆಂಗೆ ಸಾಯುತ್ತೆ ಅಂದರೆ, ಗಂಡಾನೇನು ಹಿಡ್ಕೊಳ್ಳೋದಕ್ಕೆ ಮುಂದೆ ತಂದು ಹೆಣ್ಣಾನೇನು ನಿಲ್ಲಿಸ್ತಾನೆ ಅವನು. ಆ ಹೆಣ್ಣಾನೇನ ಮುಟ್ಟಬೇಕು ಅಂತ ಹೋಗ್ಬಿಟ್ಟು ಅದು ಬಿದ್ದು ಅಲ್ಲಿ ಹೋಗ್ಬಿಡುತ್ತೆ ಕೆಡ್ಡಾದಲ್ಲಿ. ಪತಂಗ, ಇನ್ನು ದೀಪದ ಹುಳು ಇದೆ, ಕಣ್ಣಿಂದ ಅದು ಸಾಯುತ್ತೆ. ಅದು ಗೊತ್ತು ದೀಪದ ಹತ್ರ ಹೋದರೆ ತಾನು ಬದುಕಲ್ಲ ಅಂತ, ಆದರೆ ಅಲ್ಲೇ ಹೋಗುತ್ತೆ, ಸಾಯುತ್ತೆ. ಅದು ಕಣ್ಣಿಂದ ಅದು ಸಾಯಿತು. ಮೀನು ನಾಲಿಗೆ ರಸನೇಂದ್ರಿಯದಿಂದ ಸಾಯುತ್ತೆ. ಮೀನನ್ನು ಹಿಡ್ಕೊಳ್ಳೋದಕ್ಕೆ ಮೀನುಗಾರ ಏನು ಮಾಡ್ತಾನೆ, ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದ್ಗಡೆ ಒಂದು ಕೊಕ್ಕಿ ಇರುತ್ತೆ. ಅದಕ್ಕೆ ಕೊಕ್ಕಿ ಕಾಣಲ್ಲ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಅವನು ಕೊಕ್ಕಿ ಹಿಂದೆ ಕೇಳ್ಕೊಂಡಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗಿಬಿಡುತ್ತೆ. ಭೃಂಗಾಹ, 5ನೇದು ಚಿಟ್ಟೆ ನೋಡಿ. ಆಗ್ತಾನೆ ಅರಳ್ತಾ ಇರತಕ್ಕಂಥ ಹೂವಿನ ಮೇಲೆ ಹೋಗಿ ಚಿಟ್ಟೆ ಕೂತ್ಕೊಳ್ಳುತ್ತೆ. ಹೂ ಮುಚ್ಕೊಂಡಾಗ ಆಚೆ ಬರೋಕ್ಕಾಗದೆ ಹೋಗ್ಬಿಡುತ್ತೆ. ಮೂಗು, ಸುವಾಸನೆಯಿಂದ ಚಿಟ್ಟೆ ಸಾಯಿತು. ಸೊ ಎಷ್ಟು ಸಹಜವಾಗಿ ಬಿಡುತ್ತೆ ನೋಡಿ.
ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರೈಲ್ವೆ ಕ್ರಾಸ್ ಮಾಡ್ಕೊಂಡು ಹೋದರೆ ವಿಶ್ವೇಶ್ವರಯ್ಯ ಪಾರ್ಕಲ್ಲಿ ಬಲಗಡೆಯಿಂದ 5ನೇ ಗಿಡದ ಮೇಲೆ ಒಂದು ಬೋರ್ಡ್ ಇದೆ. ಹೂ ಬಿಡುವುದೇ ನೇಚರ್, ಅದನ್ನು ತಲೆಯಲ್ಲಿ ಮುಡಿಯುವುದೇ ಕಲ್ಚರ್, ಅದನ್ನು ಕಾಲಲ್ಲಿ ತುಳಿಯುವುದೇ ವಲ್ಚರ್ ಅಂತ. ಸೊ ಆ ದೃಷ್ಟಿಯಿಂದ ಹೂ ಸಹಜವಾಗಿ ಬಿಡುತ್ತೆ. ಅದು ಯಾರೂ ಕೂಡ ಎಲೆ ಗಿಡವೇ ಹೂವನ್ನು ಬಿಡೋಣವಾಗಲಿ ಅಂತ ಕೇಳ್ಕೊಳ್ಳಲ್ಲ, ಸಹಜವಾಗಿ ಬಿಡುತ್ತೆ ಅದು ನೋಡಿ. ಹಾಗೆ ಮಾಯೆಯ ಕಾರ್ಯವನ್ನು ಮನಸ್ಸನ್ನು ನಿಗ್ರಹ ಮಾಡು ಅಂದ್ರೇನು, ಅಮನಸ್ಕ ಸ್ಥಿತಿಗೆ ಹೋಗು ಅಂತ, ಮನೋಮಯ ಕೋಶದಿಂದ ಮುಂದಕ್ಕೆ ಹೋಗು ಅಂತ ಪಂಚಕೋಶ ವಿವೇಕವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯಮಾನಂದಮಯಮಾತ್ಮ ಮೇ ಶುದ್ಧಂತಾಂ ವಿರಜಾ ವಿಪಾಪ್ಮ ಭೂಯಾಸ ಸ್ವಾಹ. ಸೊ ಅನ್ನದಿಂದ ಪ್ರಾಣ, ಪ್ರಾಣದಿಂದ ಮನಸ್ಸು, ಮನಸ್ಸಿಂದ ವಿಜ್ಞಾನ, ವಿಜ್ಞಾನದಿಂದ ಆನಂದ. ಸೊ ಆ ಮಟ್ಟಕ್ಕೆ ಹೋಗೋದಕ್ಕೆ ಪಂಚಕೋಶ ವಿವೇಕವನ್ನು ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ವಿಷದ ಮೇಲಿನ ದುರಾಸೆಯನ್ನು ಹೋಗಲಾಡಿಸು, ನನ್ನ ಹಿತವನ್ನು ವಿಸ್ತರಿಸು, ಸಂಸಾರದ ತಾಪದಿಂದ ಖಿನ್ನನಾಗಿದ್ದೇನೆ, ನನ್ನನ್ನು ದಾಟಿಸು. ಇದು ಭಗವತ್ಪಾದ ಶಂಕರರ ಲಕ್ಷ್ಮೀ ನೃಸಿಂಹ ಕರಾವಲಂಬ ಸ್ತೋತ್ರದಲ್ಲಿ ಸಂಸಾರಕ್ಕೆ ಕೊಟ್ಟಿರ್ತಕ್ಕಂಥ ರೂಪಕಗಳನ್ನೇ ನಮ್ಮ ಮನಸ್ಸಿಗೆ ತಂದುಕೊಡುತ್ತೆ. ಸಂಸಾರ ಅಂದರೆ ಕಾರಾಗೃಹ, ಸಂಸಾರ ಅಂದರೆ ಮರ, ಸಂಸಾರ ಅಂದರೆ ಸಮುದ್ರ, ಸಂಸಾರ ಅಂದರೆ ಕಾಡು, ಸಂಸಾರ ಅಂದರೆ ಮಾರ್ಗ, ಸಂಸಾರ ಅಂದರೆ ಕಾರಾಗೃಹ. ಇದೆಲ್ಲವೂ ಕೂಡ ಎಷ್ಟು ರೂಪಗಳು ಕೊಟ್ಟಿದ್ದಾರೆ ನೋಡಿ. ಹುಟ್ಟು ಸಾವುಗಳಿಗೆ ಸಂಸಾರ ಅಂತ ಕರೀತಕ್ಕಂಥದ್ದು. ವೇದಾಂತದಲ್ಲಿ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂತಲ್ಲ ಸಂಸಾರ ಅಂದರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ಸಾರೇ ಕೃಪಯಾಪಾರೆ ಪಾಹಿ ಮುರಾರೆ. ಮತ್ತೆ ಹುಟ್ಟೋದು ಮತ್ತೆ ಸಾಯೋದು, ಯಾವುದೋ ತಾಯಿಯ ಗರ್ಭವನ್ನು ಮತ್ತೆ ಪ್ರವೇಶ ಮಾಡೋದು. ಅದಕ್ಕೆ ಭರ್ತೃಹರಿ ಕೇಳ್ತಾನೆ, ನಾನು ಹುಟ್ಟಿ ಏನು ತಾನೇ ಸಾಧನೆ ಮಾಡ್ದಂಗಾಯ್ತು ಜೀವನದಲ್ಲಿ, ನನ್ನ ತಾಯಿಯ ಯೌವನವನ್ನು ಕಿತ್ಕೊಂಡಿದ್ದು ಒಂದನ್ನು ಬಿಟ್ಟರೆ ಅಂತ. ನಾನು ಹುಟ್ಟೋ ತನಕ ನನ್ನ ತಾಯಿ ಯುವತಿ ಆಗಿದ್ಲು, ನಾನು ಹುಟ್ಟಿ ಅವಳ ಯೌವನವನ್ನು ಕಸ್ಕೊಂಡ್ಬಿಟ್ಟೆ ಅಷ್ಟೆ. ವಿದ್ಯಾನಾದಿಗತ ಕಲಂಕರಹಿತ ವಿತ್ತಂಚ ನೋಪಾರ್ಜಿತಂ ಎಲ್ಲ ಹೇಳ್ತಾ ಬಂದು ಮಾತುಹು ಯೌವನ ಛೇದೆ ಕುಠಾರಾವಯಂ. ಎಂತಹ ಆತ್ಮವಿಶ್ಲೇಷಣೆ ನೋಡಿ ಅವನು ಮಾಡ್ಕೊಂಡಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಈ ಸಂಸಾರ ಎಂಬತಕ್ಕಂತಹದ್ದೇ ತಾಪ. ಸಂಸಾರ ಎಂಬತಕ್ಕಂತಹ ಸಮುದ್ರಕ್ಕೆ 5 ಅಲೆಗಳು ಅಂತ ಚಂದ್ರಶೇಖರ ಭಾರತೀಯ ಮಹಾಸ್ವಾಮಿಗಳು ಶಂಕರ ಭಗವತ್ಪಾದರ ವಿವೇಕ ಚೂಡಾಮಣಿಯನ್ನು ವ್ಯಾಖ್ಯಾನ ಮಾಡ್ತಾ ಒಂದು ಕಡೆ ನಿರೂಪಣೆ ಮಾಡಿದ್ದಾರೆ. ಯಾವುದು 5 ಅಲೆಗಳು ಸಂಸಾರ ಎಂಬತಕ್ಕಂಥ ಸಾಗರಕ್ಕೆ ಅನ್ನೋದನ್ನು ಎಷ್ಟು ಸೊಗಸಾಗಿ ಅವರು ನಿರೂಪಣೆ ಮಾಡ್ತಾರೆ ಅಂದರೆ, ಅವಿದ್ಯೆಯಿಂದ ಶುರು ಮಾಡ್ತಾರೆ. ಮೊದಲನೇ ಅಲೆ ಅನ್ನೋದು ಅವಿದ್ಯೆ, ಈ ಸಂಸಾರ ಅನ್ನೋದಕ್ಕೆ. ಅವಿದ್ಯೆ ಅಂದರೆ ಅಜ್ಞಾನ. ವಿದ್ಯಾ ಕಥಂಭಾತಿ ನ ಚೇದ ವಿದ್ಯಾ ವಿದ್ಯಾಂ ವಿನಾ ಕಿಂ ಪ್ರವಿಭಾತ್ಯ ವಿದ್ಯಾ ದ್ವಯಂಚ ಕಸ್ಯೇತಿ ವಿಚಾರ್ಯ ಮೂಲೆ ಸ್ವರೂಪನಿಷ್ಠಾ ಪರಮಾರ್ಥ ವಿದ್ಯಾ ಅಂತ ರಮಣಗೀತ. ಸೊ ಆ ದೃಷ್ಟಿಯಿಂದ ಪಾರಮಾರ್ಥಿಕವಾಗಿರೋದು ವಿದ್ಯೆಯೇ ಹೊರತು ಅವಿದ್ಯೆ ಅಲ್ಲ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯೆ ಅನ್ನೋದೇ ಮೃತ್ಯು, ವಿದ್ಯೆ ಅನ್ನೋದೇ ಅಮೃತತ್ವ. ಅದಕ್ಕೆ ಪಂಚದಶಿನಲ್ಲಿ ವಿದ್ಯಾರಣ್ಯ ಸ್ವಾಮಿಗಳು ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ವಿದ್ಯೆ ಅನ್ನೋದೇ ಹಗಲು, ಅವಿದ್ಯೆ ಅನ್ನೋದೇ ರಾತ್ರಿ ಅಂತ ವರ್ಣನೆ ಮಾಡಿದ್ದಾರೆ. ಅವಿದ್ಯಾಯಾಮಂತರೇ ವರ್ತಮಾನಾ ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಾ ದಂದ್ರಮ್ಯಮಾಣ ಪರ್ಯಂತಿ ಮೂಢಾ ಅಂಧೇನೈವ ನಿಯಮಾನ ಯಥಾಂಧಾ ಅಂತ ಮುಂಡಕೋಪನಿಷತ್ತು. ಜಂಘನ್ಯಮಾನ ಪರ್ಯಂತಿ ಮೂಢಾ ಅಂತ ಮುಂಡಕ. ಮೊದಲನೇದು ಕಠ, ಎರಡನೇದು ಮುಂಡಕ ಅಷ್ಟೇ. 3ನೇ ಪದ ಮಾತ್ರ ವ್ಯತ್ಯಾಸ. ಅವಿದ್ಯೆಯಲ್ಲಿ ಇದ್ದರೂ ಕೂಡ ತಾನೇ ಪಂಡಿತ ಅಂತ ಅನ್ಕೊಂಡ್ಬಿಟ್ಟಿರೋರು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಪಂಡಿತರಾಗಿದ್ದರೆ ಸಂತೋಷ, ಪಂಡಿತ ಮನ್ಯರಾಗಬಾರ್ದಷ್ಟೇ. ಪಂಡಿತ ಸಮದರ್ಶಿನಃ ಅಂತ ಭಗವದ್ಗೀತೆ ಶ್ಲೋಕಕ್ಕೆ ಭಗವತ್ಪಾದ ಶಂಕರ ಭಾಷ್ಯ ಏನೋ, ಪಂಡ ಆತ್ಮವಿಷಯ ಬುದ್ಧಿ ಯಸ್ಯ. ಯಾರಿಗೆ ಆತ್ಮಜ್ಞಾನವಾಗಿದೆಯೋ ಅವನು ಪಂಡಿತ ಅಂತ. ಶತಶ್ಲೋಕೇನ ಪಂಡಿತ ಸಹಸ್ರ ಶ್ಲೋಕೇನ ಪಂಡಿತ ಅಲ್ಲ. ಬಾಯಿಗೆ 1000 ಶ್ಲೋಕ ಹೇಳೋನೆಲ್ಲ ಪಂಡಿತ ಅಂತ. ಕಾಮನ್ ಸೆನ್ಸಲ್ಲಿ ವ್ಯಾವಹಾರಿಕ ಲೆವೆಲಲ್ಲಿ ಇಟ್ಕೊಳ್ಳಿ, ಆದರೆ ಪಾರಮಾರ್ಥಿಕವಾಗಿ ಪಂಡಿತ ಅಂದರೆ ಆತ್ಮಜ್ಞಾನಿ ಇತ್ಯರ್ಥ. ಅವನಿಗೆ ಪಂಡಿತ ಶಬ್ದವನ್ನು ಬಳಸ್ತಕ್ಕಂಥದ್ದು. ಪಂಡ ಅಂತ ನಾರ್ತ್ ಇಂಡಿಯಾನಲ್ಲಿ ಇದ್ದಾರೆ, ಅವರು ಪಂಡ ಅಲ್ಲ ಪುಂಡ. ಅವರು ಮಧ್ಯ ನದಿ ಕರ್ಕೊಂಡು ಹೋಗ್ಬಿಟ್ಟು ತ್ರಿವೇಣಿ ಸಂಗಮದಲ್ಲಿ ಇಷ್ಟು ದಕ್ಷಿಣ ಇಟ್ಟರೆ ಆಚೆ ದಡ ಸೇರಿಸ್ತೀನಿ, ಇಲ್ಲದ್ರೆ ಮುಳುಗಿಸ್ಬಿಟ್ಟು ನಾನು ಈಜ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ಮಧ್ಯ ನೀರಲ್ಲಿ ಅವನು ಶುರು ಮಾಡೋದು ತಗಾದೇನ. ಸೊ ಅದರಿಂದ ನಿಜವಾದ ಅರ್ಥದಲ್ಲಿ ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಅನುಪ್ರಾಸಾಲಂಕಾರ ಎಷ್ಟು ಚೆನ್ನಾಗಿ ತರ್ತಾರೆ ಶ್ರೀಧರ ಸ್ವಾಮಿಗಳು ಅಂದರೆ, ಭವಭಾರಿತಪೋತ ರೂಪಕಂ ಭವ ವಿಷ್ಣು ವಿರಂಚಿ ರೂಪಿಣಂ ಭವ ದುಃಖ ನಿಶಾ ಅಚದ್ರವಿಂ ಭವರೋಗಮಿಷ ಗುರುಂ ಭಜೆ. ನೋಡಿ, ಭವ ಅನ್ನೋ ಶಬ್ದದ ಮೇಲೆ ಪೂರ್ತಿ ಇಟ್ಕೊಂಡು ಮಾಡಿದ್ದಾರೆ. ಅನಂತಮೂರ್ತಿಯವರ ಭವ ಅಲ್ಲ ನಾನು ಮಾತಾಡ್ತಾ ಇರೋದು. ಸಂಸಾರ ಎಂಬ ಸಮುದ್ರಕ್ಕೆ ಹಡಗಿನ ರೂಪವಾದ
ನೋಡಿ, ಸಂಸಾರ ಅನ್ನೋದೇ ಒಂದು ಸಮುದ್ರ. ಶಿವ, ವಿಷ್ಣು, ಬ್ರಹ್ಮ ಅವರ ಸ್ವರೂಪನಾದ, ಸಂಸಾರ ದುಃಖ ಎಂಬ ರಾತ್ರಿಗೆ ಸೂರ್ಯನಂತಿರುವ, ಹುಟ್ಟು ಸಾವುಗಳೆಂಬ ರೋಗಗಳಿಗೆ ವೈದ್ಯನಂತಿರುವ ಗುರುವಿಗೆ ನಮಸ್ಕಾರ. ಋಗ್ವೇದದಲ್ಲಿ ಒಂದು ಮಾತು ಬರುತ್ತೆ, ಭಿಷಕ್ತಮಂತ್ವಾಂ ಭಿಷಜಾಂ ಶೃಣೋಮಿ ಅಂತ. ರುದ್ರ ಯಾರು ಅಂದರೆ ವೈದ್ಯರಿಗೆ ವೈದ್ಯ ಅಂತ. ನಾವು ಸಾಮಾನ್ಯವಾಗಿ ವೈದ್ಯರ ಬಗ್ಗೆ ತಮಾಷೆಗೆ ಒಂದು ಶ್ಲೋಕ ಹೇಳೋದುಂಟು. ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಸ್ತು ಹರತಿ ಪ್ರಾಣಾನ್ ವೈದ್ಯ ಪ್ರಾಣಾನ್ ಧನಾನಿ ಚ ಅಂತ. ಒಂದೇ ವ್ಯತ್ಯಾಸ ಇಬ್ಬರಿಗೂ ಕೂಡ. ವೈದ್ಯರು ಯಮನಿಗಿಂತ ಡೇಂಜರಸ್ಸು ಅಂತ. ಯಮ ಬರೀ ಪ್ರಾಣ ಕಿತ್ಕೊಂಡು ಹೋದ್ರೆ ವೈದ್ಯರು ಪ್ರಾಣ ಜೊತೆ ದುಡ್ಡು ಹೊಡ್ಕೊಂಡು ಹೋಗ್ತಾರೆ ನೋಡಿ. ಸೊ ಅದರಿಂದ ದೇ ಆರ್ ಡಬ್ಲಿ ಡೇಂಜರಸ್ ಅಂತ. ಹಾಗೆ ಆಯುರ್ವೇದ ಡಾಕ್ಟರ್ಸ್ ಬಗ್ಗೆನೂ ಒಂದು ತಮಾಷೆ ಸುಭಾಷಿತ ಇದೆ. ಇಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ಪರ್ಸನಲ್ ಆಗಿ ಭಾವಿಸಬೇಡಿ. ಅಟ್ ಅ ಲೈಟರ್ ವೇನ್ ಐ ಆಮ್ ಟೆಲಿಂಗ್ ಯು. ಯಸ್ಯ ಕಸ್ಯ ತರೋರ್ಮೂಲಂ ಯೇನ ಕೇನಾಪಿ ಮಿಶ್ರಿತಂ ಯಸ್ಮೈ ಕಸ್ಮೈ ಪ್ರದಾತವ್ಯಂ ಯದ್ವಾ ತದ್ವಾ ಭವಿಷ್ಯತಿ ಅಂತ. ಯಸ್ಯ ಕಸ್ಯ ತರೋರ್ಮೂಲಂ, ಯಾವುದೋ ಗಿಡದ ಮೂಲಿಕೆ ತೊಗೊಂಬನ್ರಿ. ಏನಕ್ಕೇನಾಪಿ ಮಿಶ್ರಿತಂ, ಯಾವುದೋ ಪ್ರಪೋರ್ಷನಲ್ಲಿ ಮಿಕ್ಸ್ ಮಾಡಿ. ದಾರಿಲಿ ಯಾರಾದರೂ ಹೋಗ್ತಾ ಇರ್ತಾರಲ್ಲ, ಸ್ವಲ್ಪ ಭಾಗ್ಯ ಕೋತಾಗಿರೋರು ಅವ್ರಿಗೆ ಕೊಡಿ. ಕೊಟ್ಟವ್ರು ಒಂದೇ ಸಲ ಭಗವಂತನ ಪಾದ ಸೇರ್ಕೊಂಡ್ಬಿಡ್ತಾರೆ. ಯದ್ವಾ ತದ್ವಾ ಭವಿಷ್ಯತಿ ಅಂತ. ಸೊ ಈ ದೃಷ್ಟಿಯಿಂದ ಭವವಾರಿಪವೋತ ರೂಪಕಂ ಭವವಿಷ್ಣು ವಿರಿಂಚಿ ರೂಪಿಣಂ ಭವದುಃಖ ನಿಶಾ ಅಚಿದ್ರವಿಂ ಭವರೋಗ ಭಿಷಕ್ ಗುರುಂ ಭಜೆ. ಭಿಷಕ್ ಅಂದರೆ ವೈದ್ಯ. ವಿಶ್ವಗುಣಾದರ್ಶ ಚಂಪು ಅಂತ ಒಂದು ಚಂಪು ಇದೆ, ವೆಂಕಟಾಧ್ವರಿ ಅಂತ ಆಥರು. ಅದರಲ್ಲಿ ಆಕಾಶ ಮಾರ್ಗದಿಂದ ವಿಶ್ವಾವಸು ಮತ್ತು ಕೃಷಾನು ಎಂಬತಕ್ಕಂಥ ಇಬ್ಬರು ಗಂಧರ್ವರು ಲೋಕದಲ್ಲಿ ಆಗ್ತಕ್ಕಂಥ ಕ್ರಿಯೆನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ವಿಶ್ವಾವಸು ಯಾವಾಗಲೂ ಒಳ್ಳೆಯದನ್ನೇ ಗ್ರಹಿಸೋದು, ಕೃಷಾನುಗೆ ಒಳ್ಳೇದು ಕಾಣೋದೇ ಇಲ್ಲ, ಅವನಿಗೆ ಯಾವಾಗಲೂ ಕೆಟ್ಟದ್ದೇ ಕಾಣೋದು. ಒಬ್ಬ ಪಾಸಿಟಿವ್ ಆ್ಯಂಗಲ್ಲು, ಒಬ್ಬ ನೆಗೆಟಿವ್ ಆ್ಯಂಗಲ್ಲು. ವಿಶ್ವಾವಲೋಕ ಸ್ಪೃಹಯ ಕದಾಚಿತ್ ವಿಮಾನಮಾರುಹ್ಯ ಸಮಾನವೇಶಂ ಕೃಷಾನು ವಿಶ್ವಾವಸುನಾಮಧೇಯಂ ಗಂಧರ್ವಯುಗ್ಮಂ ಗಗನೇ ಚಚಾರ. ವಿಶ್ವಾವಲೋಕ ಸ್ಪೃಹಯ ಕದಾಚಿತ್ ಅಂತ ಹೇಳಿಕೊಂಡು ಆ ಗ್ರಂಥ ಶುರುವಾಗುತ್ತೆ. ಡಾಕ್ಟರ್ ಎಂ ಇ ರಂಗಾಚಾರ್ ಅವರು ಈ ಗ್ರಂಥವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ರಾಮಕೃಷ್ಣ ಮಠದಲ್ಲಿ ಹೋದ ವರ್ಷ ಈ ಗ್ರಂಥ ಬಿಡುಗಡೆ ಆಯಿತು. ಅದಕ್ಕೆ 18 ವರ್ಷದ ಕೆಳಗೆ ಅನಂತ ಶರ್ಮಾ ಭುವನಗಿರಿಯವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದರು. ಉದಯ ಪ್ರಕಾಶನ ರಾಜಾಜಿನಗರದಿಂದ 76ನೇ ಗ್ರಂಥ ಕುಸುಮವಾಗಿ ಬಿಡುಗಡೆ ಆಗಿತ್ತು. ಆ 2 ಕನ್ನಡ ಭಾಷಾಂತರಗಳು ನಾವು ನೋಡಬೇಕು ವಿಶ್ವಗುಣಾದರ್ಶ ಚಂಪು ಅರ್ಥ ಆಗಬೇಕಾದ್ರೆ. ಇನ್ನು ಮುಂದೆ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಶ್ರೀಧರ ಸ್ವಾಮಿಗಳು, ಯಸ್ಮಾತ್ ಪರನ್ನ ಖಲು ಚಾಪರಮಸ್ತಿ ಕಿಂಚಿತ್ ಜಾಯಾನ್ನ ಕೋಪಿ ತಥಾವ ಭವೇದಣೀಯಾನ್ ನಿಷ್ಕಂಪ ಏಕಯಿತಿ ಯೋ ಅವ್ಯಯ ಸೌಖ್ಯ ರೂಪೋ ವೇದಾಂತ ಲಕ್ಷ್ಯ ಪುರುಷ ಕಿಲ ಸೋತ್ರ ದತ್ತಃ. ದತ್ತಾತ್ರೇಯರು ಅಂದರೆ ಯಾರು? ಯಸ್ಮಾತ್ ಪರನ್ನ ಖಲು ಯಸ್ಮಾನ್ನಾಣಿ ಯೋ ನಜ್ಜಾಯೋಸ್ತಿ ಕಶ್ಚಿತ್ ಅಂತ ಶ್ರುತಿವಾಕ್ಯ. ಆ ಶ್ರುತಿವಾಕ್ಯದ ಮೇಲೆ ಈ ಶ್ಲೋಕ ಹೊರಟಿರೋದು. ಶ್ರುತಿಯನ್ನು ಬಿಟ್ಟು ಶ್ರೀಧರ ಸ್ವಾಮಿಗಳು ಮಾತಾಡ್ತಾ ಇಲ್ಲ, ಶ್ರುತಿಗೆ ಪೂರಕವಾಗಿ ಪೋಷಕವಾಗಿರ್ತಕ್ಕಂಥ ಮಾತನ್ನೇ ಈ ಶ್ಲೋಕದಲ್ಲಿ ತಂದಿದ್ದಾರೆ ನೋಡಿ. ಆಮೇಲೆ 2ನೇ ಮಾತು ಇಲ್ಲಿ ಇಟ್ಕೊಂಡಿರ್ತಕ್ಕಂಥ ನಿಷ್ಕಂಪ ಏಕಃ, ಅದು ನನಗೆ ಬೇಕಾಗಿರೋದು. ನಿಷ್ಕಂಪ ಅಂದ್ರೇನು? ಅಲ್ಲಾಡದೆ ಇರತಕ್ಕಂಥದ್ದು ಅಂತ. ಇಲ್ಲಿ 3 ವಿಷಯ ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದು, ಕಾಳಿದಾಸ ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಅಕಾಲಿಕ ವಸಂತ ಬಂದಾಗ ಈ ಉಪಮೆಯನ್ನು ಕೊಟ್ಟಿದ್ದಾನೆ. ನಿಷ್ಕಂಪ ವೃಕ್ಷಂ ನಿವೃತದ್ವಿರೇಪಂ ಮೂಕಾಂಡಜಂ ಶಾಂತಮೃಗ ಪ್ರಚಾರಂ ತಚ್ಚಾಸನಾತ್ ಕಾನನಮೇವ ಸರ್ವಂ ಚಿತ್ರಾರ್ಪಿತಾರಂಭ ಇವಾವತಸ್ತೆ. ಅಕಾಲಿಕವಾಗಿ ವಸಂತ ಬಂದಾಗ ಏನಾಯಿತು ಅಂದರೆ ನಿಷ್ಕಂಪ ವೃಕ್ಷಂ, ಮರದ ಒಂದು ಎಲೆನೂ ಅಲ್ಲಾಡಲಿಲ್ವಂತೆ, ಎಲ್ಲ ಸ್ಟಡಿಯಾಗಿ ಹಾಗೆ ಇತ್ತು, ಗಾಳಿ ಇಲ್ಲ. ನಿವೃತ ದ್ವಿರೇಪಂ, ದ್ವಿರೇಪ ಅಂದರೆ ದುಂಬಿ, ದುಂಬಿಗಳು ತಮ್ಮ ಝೇಂಕಾರವನ್ನು ಮಾಡಲಿಲ್ವಂತೆ. ಮೂಕಾಂಡಜಂ ಶಾಂತಮೃಗ ಪ್ರಚಾರಂ, ಎಲ್ಲ ಪ್ರಾಣಿಗಳು ಶಾಂತವಾಗಿತ್ತಂತೆ, ಯಾವುದೂ ಕೂಡ ಚಲನವಲನಗಳೇ ನಿಲ್ಲಿಸಿಬಿಟ್ಟಿದೆ. ಯಾಕೆ? ತತ್ ಶಾಸನಾತ್, ಅವನ ಶಾಸನದಿಂದ. ಚಿತ್ರಾರ್ಪಿತಾರಂಭ ಇವಾವತಸ್ತೆ, ಎಲ್ಲವೂ ಕೂಡ ಬರವಣಿಗೆಯಲ್ಲಿ ಕಾಣತಕ್ಕಂತಹ ಪೇಂಟಿಂಗ್ ಥರ ಕಾಣಿಸ್ತಾ ಇದೆ ಅಂತ. ನೋಡಿ, ಯಾರಾದರೂ ಒಂದು ಸುಂದರವಾಗಿರ್ತಕ್ಕಂಥ ಪೇಂಟಿಂಗ್ ಮಾಡಿದ್ರೆ ಅದಕ್ಕೆ ಜೀವ ಇರುತ್ತಾ? ಅದು ಸುಮ್ಮನೆ ನಾವು ನೋಡಬೇಕಷ್ಟೇ ಹೊರತು ಚಲನವಲನಗಳೇನೂ ಇರೋದಿಲ್ಲ ನೋಡಿ. ಅದು ಮೊದಲನೆಯ ಉಪಮೆ ನಿಷ್ಕಂಪ ಅನ್ನೋದಕ್ಕೆ. 2ನೇ ಉಪಮೆ ಕೊಡಬೇಕಾದ್ರೆ ಸದಾಶಿವ ಬ್ರಹ್ಮೇಂದ್ರರು ಆತ್ಮವಿದ್ಯಾವಿಲಾಸದಲ್ಲಿ ಸಂತ್ಯಜ್ಯ ಶಾಸ್ತ್ರಜಾಲಂ ಸವ್ಯವಹಾರಂಚ ಸರ್ವತಸ್ತ್ಯಕ್ತ್ವ ಆಶ್ರಿತ್ಯ ಪೂರ್ಣ ಪದವೀಂ ಆಸ್ತೆ ನಿಷ್ಕಂಪ ದೀಪವದ್ ಯೋಗಿ. ನೋಡಿ, ನಿಷ್ಕಂಪ ಶಬ್ದವನ್ನು ಸದಾಶಿವ ಬ್ರಹ್ಮೇಂದ್ರ ತರ್ತಾರೆ ಅಲ್ಲಿ.
ಹೆಂಗಿದೆ? ಸಂತ್ಯಜ್ಯ ಶಾಸ್ತ್ರಜಾಲಂ, ಸಮಸ್ತವಾಗಿರ್ತಕ್ಕಂಥ ಶಾಸ್ತ್ರಜಾಲದಲ್ಲಿ ನಿನ್ನನ್ನು ತೊಡಗಿಸ್ಕೊಳ್ಳದೆ, ಸಂತ್ಯಜ್ಯ ಶಾಸ್ತ್ರಜಾಲಂ ಸವ್ಯವಹಾರಂಚ ಸರ್ವತಸ್ತ್ಯಕ್ತ್ವ, ಲೌಕಿಕದಲ್ಲಿರ್ತಕ್ಕಂತಹ ಎಲ್ಲ ವ್ಯವಹಾರಗಳನ್ನು ಕೂಡ ಮೆಟ್ಟಿ ನಿಂತು, ಆಶ್ರಿತ್ಯ ಪೂರ್ಣ ಪದವೀಂ, ಪೂರ್ಣ ಪದವಿಯನ್ನು ಪಡ್ಕೊಂಡಾಗ, ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವಿ ಇವ ಚಕ್ಷುರ ತತಂ ತದ್ವಿಪ್ರಾಸೋ ವಿಪನ್ಯಭೋಜಾಗ್ರವಾಂ ಸಸ್ಸವಿಂದತೆ ವಿಷ್ಣೋರ್ಯತ್ ಪರಮಂ ಪದಂ. ಅದೇ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಪದ. ಅಲ್ಲಿ ತಲುಪಿದ ಮೇಲೆ ಇನ್ನೇನು ಕೂಡ ನಮಗೆ ಬೇಡ. ಅದಕ್ಕೆ ಅದು ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಪದ ಅಂತ ಹೇಳಿರ್ತಕ್ಕಂಥದ್ದು. ಅಲ್ಲಿ ನಿಷ್ಕಂಪ ಶಬ್ದವನ್ನು ತಂದಿದ್ದಾನೆ. ಮೂರನೇ ಶಬ್ದ ನಮ್ಮ ಪೂಜ್ಯರಾಗಿರ್ತಕ್ಕಂಥ SR ರಾಮಸ್ವಾಮಿಯವರು ಕವಳಿಗೆ ಅಂತ ಅವರ ಒಂದು ಗ್ರಂಥ, ಪ್ರಾಸಂಗಿಕ ಪ್ರಸಂಗಗಳು ಅಂತ, ಕವಳಿಗೆ ರಾಷ್ಟ್ರೋತ್ಥಾನದಲ್ಲಿ ಬಿಡುಗಡೆ ಆಯಿತು. ಅಲ್ಲಿ ಅದನ್ನು ಸಮರ್ಪಣೆ ಮಾಡಿ ಅಂಕಿತ ಮಾಡಿರ್ತಕ್ಕಂಥದ್ದು ಯಾರು ಅವರಿಗೆ ಅಂದರೆ ಡಾಕ್ಟರ್ SL ಭೈರಪ್ಪನವರಿಗೆ ರಾಮಸ್ವಾಮಿಗಳು ಅಂಕಿತ ಮಾಡಿದ್ದಾರೆ. ಅಂಕಿತ ಮಾಡೋವಾಗ ಅದರ ಹಿಂದೆ ಅವರು ಬರೆದಿರ್ತಕ್ಕಂಥ ಮಾತು ನೋಡಿ, ನಿಷ್ಕಂಪ ದೀಪ ಸದೃಶ ಸಾಧಕ ಭೈರಪ್ಪನಿಗೆ ಅಂತ. ನಿಷ್ಕಂಪ ಅನ್ನೋ ಶಬ್ದವನ್ನು ಅವರು ತಂದಿದ್ದಾರೆ. ನಿಷ್ಕಂಪ ದೀಪ ಅಷ್ಟಕ್ಕೆ ಬಿಟ್ಟಿಲ್ಲ, ಸದೃಶ ಸಾಧಕ, ಆ ವಿಶೇಷಣ ಭೈರಪ್ಪನವರಿಗೆ ಕೊಟ್ಟಿದ್ದಾರೆ SR ರಾಮಸ್ವಾಮಿಯವರು. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ನೋಡಿ, ಆ ನಿಷ್ಕಂಪ ಎಂಬತಕ್ಕಂಥ ಶಬ್ದ ಎಷ್ಟು ಆಯಾಮಗಳಲ್ಲಿ, ಎಷ್ಟು ತಲೆಮಾರುಗಳಲ್ಲಿ, ಎಷ್ಟು ಜನರಲ್ಲಿ ಯಾವ ವಿಧವಾಗಿ ಕವನ ರೂಪದಲ್ಲಾಗಲಿ, ಅರ್ಪಣೆಯ ರೂಪದಲ್ಲಾಗಲಿ, ಥಾಟ್ ಪ್ರೋಸೆಸ್ ಆಗಲಿ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ. ಗ್ರೇಟ್ ಮೈಂಡ್ಸ್ ಆಲ್ವೇಸ್ ಥಿಂಕ್ ಅಲೈಕ್. ನಾನು ಆಗಲೇ ಹೇಳಿದ್ದೀನಿ ಆ ಮಾತನ್ನು. ಯಾವನಿಂದಲೂ ಉತ್ಕೃಷ್ಟವಾದಾಗಲಿ ನಿಕೃಷ್ಟದ್ದಾಗಲಿ ಯಾವುದೊಂದೂ ನಿಶ್ಚಯವಾಗಿ ಇಲ್ಲ. ನೋಡಿ, ಪಂಡಿತಾ ಸಮದರ್ಶಿನಃ ಅನ್ನೋದಕ್ಕೆ ಇದೇ ಜ್ವಲಂತ ನಿದರ್ಶನೆ. ಒಬ್ಬನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ, ಇನ್ನೊಬ್ಬರ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ. ಬ್ರಹ್ಮಸೂತ್ರ ಏನು ಹೇಳುತ್ತೆ ಗೊತ್ತಾ? ವೈಷಮ್ಯ ನೈರ್ಗೃಣ್ಯೇ ನಸಾಪೇಕ್ಷದ್ವಾದಿತರತ್. ಆ ಸೂತ್ರ ಹೊರಟಿರೋದೇ ಅದಕ್ಕೋಸ್ಕರ. ಒಬ್ಬನ ಕಂಡ್ರೆ ಅತಿಯಾದ ಪ್ರೀತಿ ಇಲ್ಲ, ಒಬ್ಬನ ಕಂಡ್ರೆ ಅತಿಯಾದ ದ್ವೇಷವೂ ಇಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ಕಾಣ್ತಕ್ಕಂಥ ಮನೋಭಾವ ಇರಬೇಕು. ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ನೋಡಿ, ಸಮದರ್ಶಿತ್ವ ಇರಬೇಕು. ಸಮತ್ವಂ ಯೋಗ ಉಚ್ಯತೆ. ಅಲ್ಲೇ ಹೇಳ್ತಕ್ಕಂಥದ್ದು ಮಾತು. ಯೋಗ ಅಂದ್ರೇನು? ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ ಅಂತ. ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದಕ್ಕೆ ಯೋಗ ಅಂತ ಹೇಳೋದು. ನಾವು ಯೋಗ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಹೇಳುವಾಗ, ಮಾತಿನಲ್ಲಿ, ವ್ಯವಹಾರದಲ್ಲಿ. ಅಲ್ಲಿಗೇನಾಯಿತು ಅಂದರೆ, ಜೀವಾತ್ಮ ಮತ್ತು ಪರಮಾತ್ಮ ಯಾವಾಗ ಒಂದಾಗತ್ತೋ ಆವಾಗಿರ್ತಕ್ಕಂಥದ್ದು ಏನು ಅಂದರೆ ಆ ಸ್ಥಿತಿ. ಅದು ಅವಸ್ಥೆಯಲ್ಲ, ಅದು ಸ್ಥಿತಿ. ಅದನ್ನೇ ಅರವಿಂದ್ ಅವರ ಮಾತಲ್ಲಿ ಹೇಳೋದಾದರೆ, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿಚ್ ಒನ್ ಶುಡ್ ನಾಟ್ ಇವನ್ ಬಿ ಕಾನ್ಷಿಯಸ್ ಆಫ್ ಅಂತ. ಅದು ಲೆವೆಲ್, ಆ ಲೆವೆಲಲ್ಲಿ ಇರ್ತಕ್ಕಂಥದ್ದು ನೋಡಿ. ಅದಕ್ಕೆ ಅಲ್ಲಿ ಹೇಳ್ತಾರೆ, ದೊಡ್ಡದೂ ಇಲ್ಲ ಚಿಕ್ಕದೂ ಇಲ್ಲ, ಯಾವನು ನಿರ್ವಿಕಾರನು ಅದ್ವಿತೀಯನು. ಯಾವ ವಿಕಾರಗಳು ಆಗೋದಿಲ್ಲ ಅವನಿಗೆ, ಒಂದೇ ತರಹ ಇರ್ತಾನೆ. ಯಾರ ಪಾತ್ರ ಹೇಳಬೇಕಿದಕ್ಕೆ? ಶ್ರೀರಾಮನ ಪಾತ್ರ ಬಿಟ್ಟರೆ. ಶ್ರೀರಾಮನಿಗೆ ರಾಜ್ಯಾಭಿಷೇಕ ಆಗತ್ತೆ ಎಂದಾಗ ಅವನೇನು ಹಿರಿ ಹಿಗ್ಲಿಲ್ಲ. ಆದರೆ ಕೈಕೇಯಿ ವರ ಕೇಳಿದಾಗ ಕಾಡಿಗೆ ಹೋಗಬೇಕಾಯ್ತು 14 ವರ್ಷ. ಆಗಲೂ ಅವನೇನು ಕುಂದು ಬಿಟ್ಟು ಅಯ್ಯೋ ಹೀಗಾಗಾಯ್ತಲ್ಲ ಅಂತ ದುಃಖ ಪಡಲಿಲ್ಲ. ಪ್ರತಿಯಾಗಿ ಅವನೇನು ಹೇಳ್ತಾನೆ ಗೊತ್ತಾ? ಕೈಕೇಯಿ ಹತ್ರ ಹೋಗಿ, ಅಮ್ಮ ಕೈಕೇಯಿ, ನೀನು ನನಗೆ ಪಕ್ಷಪಾತ ಮಾಡದೆ ಹೊರತು ನಿನ್ನ ಮಗನಿಗೆ ಪಕ್ಷಪಾತ ಮಾಡಲಿಲ್ವಲ್ಲ ಅಂತ ಕೇಳ್ತಾನೆ. ಕಾಡಿಗೆ ಕಳಿಸ್ಬಿಟ್ಟು ನಾನು ಒಬ್ಬನ ಸೌಖ್ಯ ನಾನು ನೋಡಿಕೊಂಡ್ರೆ ಸಾಕು. ಭರತನ ನಿನ್ನ ಮಗನ ತಲೆ ಮೇಲೆ ಪೂರ್ತಿ ರಾಜ್ಯ ಇಟ್ಬಿಟ್ಟಿಯಲ್ಲ, ಯಾರಿಗೆ ಜಾಸ್ತಿ ಕೆಲಸ ಕೊಟ್ಟೆ ನೀನು? ನಿನ್ನ ಮಗನಿಗೆ ಹೊರತು ನನಗೆ ಕೊಡಲಿಲ್ವಲ್ಲ, ಅದರಲ್ಲಿ ನೀನು ನನಗೆ ಪಕ್ಷಪಾತ ಮಾಡಿದ್ಯೇ ಹೊರತು ನಿನ್ನ ಮಗನಿಗೆ ಪಕ್ಷಪಾತ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇನ್ನು ಯಾವ ಮಗ ಆದರೆ ಆ ರೀತಿ ಮಾತಾಡ್ತಾ ಇದ್ದ? ಕಳಿಸಿದ್ಯಾ ಕಾಡಿಗೆ? 14 ವರ್ಷ ಆಗಲಿ, ಹೋಗೊಂದು ಕೈ ನೋಡ್ಕೋತೀನಿ ಅಂತ ಹೇಳೋನು. ಇವರು ಹೋಗ್ತಾನೆ ಇರಲಿಲ್ಲ. ನಾನು ಯಾಕ್ರೆ ಹೋಗಬೇಕು? ನಾನು ಹನಿಮೂನ್ ಹೋಗ್ತೀನಿ, ನೀವು ಹೋಗ್ರಿ ವಾನಪ್ರಸ್ಥಕ್ಕೆ. ವಯಸ್ಸಾಗಿರ್ತಕ್ಕಂಥವ್ರು ದಶರಥ ಮತ್ತು ಕೈಕೇಯಿ ಅಂತ ಹೇಳೋರು ಈಗಿನ ಕಾಲದ ಮಕ್ಕಳಾದರೆ. ಆದರೆ ರಾಮ ಹಾಗಲ್ಲ ನೋಡಿ. ರಾಮ ದ್ವಿರ್ನಾಭಿಭಾಷತೆ. ಎರಡನೇ ಮಾತು ಇಲ್ವೇ ಇಲ್ಲ ರಾಮನಿಗೆ. ಬಂತು ಅಂದರೆ ಮಾತು ಮುಗ್ದೋಯ್ತು ಬಾಯಲ್ಲಿ, ಅದು ಗ್ಯಾರಂಟಿ. ಹೇಗೆ ಅಂದರೆ ರಾಮಬಾಣ ಅಂತ ಅದಕ್ಕೆ ಹೇಳ್ತಕ್ಕಂಥದ್ದು. ಅದು ತನ್ನ ಗುರಿಯನ್ನು ಮುಟ್ಟೋದು ಖಂಡಿತ, ಅದು ಎರಡನೇ ಮಾತೇ ಇಲ್ಲ. ಸೊ ಆ ದೃಷ್ಟಿಯಿಂದ ಆ ವಲ್ಕಲಗಳನ್ನು ಧರಿಸ್ಕೊಂಡು ಅವನು ಹೋಗ್ತಾ ಇದ್ದಾಗ, ಪ್ರಜೆಗಳೆಲ್ಲ ಕಣ್ಣೀರು ಹಾಕ್ತಾ ಇದ್ದಾಗ ಎಂತಹ ದೃಶ್ಯವನ್ನು ತರ್ತಾನೆ ಅಂದರೆ ವಾಲ್ಮೀಕಿ. ನಿಜಕ್ಕೂ ಕೂಡ ಅದಕ್ಕೆ ಹೇಳೋದು, ಕವಿ ಅಂದರೆ ವಾಲ್ಮೀಕಿ. ಕವಿ ಅಂದರೆ ದ್ವಿವಚನ ಇಟ್ಕೊಂಡ್ರೆ ವ್ಯಾಸ, ಕವಯಃ ಅಂತ ಬಹುವಚನ ಇಟ್ಕೊಂಡ್ರೆ ದಂಡಿ ಅಂತ. ಜಾತೇ ಜಗತಿ ವಾಲ್ಮೀಕೌ ಕವಿರಿತ್ಯಭಿಧಾಭವತ್ ಕವಿ ಇತಿ ತಥೋ ವ್ಯಾಸೆ ಕವಯಸ್ತು ಅಯಿ ದಂಡಿನಿ ಅಂತ.
ಕವಿ ಕವಿ ಕವಯ ಅಂತ ನಡೆಯುತ್ತೆ ಆ ಶಬ್ದ. ಸೊ ಏಕವಚನದಲ್ಲಿ ಕವಿ ಅಂದರೆ ವಾಲ್ಮೀಕಿ, ಕವಿ ಅಂತ ದ್ವಿವಚನ ಇಟ್ಕೊಂಡ್ರೆ ವ್ಯಾಸ, ಕವಯ ಅಂದರೆ ದಂಡಿ ಅಂತ ಆ ರೀತಿಯಲ್ಲಿ. ಸೊ ಈ ದೃಷ್ಟಿಯಿಂದ ನಾಶರಹಿತವಾದ ಆನಂದ ಸ್ವರೂಪ. ಎಂತಹ ಸ್ವರೂಪಪ್ಪ? ಸ್ವರೂಪ ಅಂದ್ರೇನು? ಯಾವುದು ಯಾವುದನ್ನು ಬಿಟ್ಟಿರೋದಿಲ್ವೋ ಅದು ಸ್ವರೂಪ. ಕ್ರೂರವಾಗಿರೋದೇ ಹುಲಿ ಸ್ವರೂಪ, ಸಾಧುವಾಗಿರೋದೇ ಹಸು ಸ್ವರೂಪ. ಆದರೆ ಬಾಣನ ಕಲ್ಪನಾ ಲೋಕದಲ್ಲಿ ಬಿಟ್ಟು ಇನ್ನೆಲ್ಲೂ ಈ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಬಾಣ ಕಾದಂಬರಿಯಲ್ಲಿ ಏನು ವರ್ಣನೆ ಮಾಡ್ತಾನೆ ಗೊತ್ತಾ? ವಯಸ್ಸಾಗಿರ್ತಕ್ಕಂತಹ ಋಷಿಮುನಿಗಳು ರಸ್ತೆ ದಾಟಕ್ಕೆ ಕಷ್ಟವಾದಾಗ ಕೋತಿಗಳು ಅವರ ಕೈ ಹಿಡ್ಕೊಂಡು ರಸ್ತೆ ದಾಟಿಸ್ತಾ ಇತ್ತಂತೆ. ಹಾವು ಮುಂಗುಸಿ ಒಂದೇ ಕಡೆ ವಾಸ ಮಾಡ್ತಾ ಇತ್ತಂತೆ. ಆಗ್ತಾನೆ ಜನ್ಮ ಕೊಟ್ಟು ಗತಿಸಿ ಹೋದಂತಹ ಹಸುವಿಗೆ ಆ ಕರು ಮೇಲೆ ಕರುಣೆಯಿಂದ ಹುಲಿ ತನ್ನ ಹಾಲನ್ನು ಕೊಟ್ಟು ಕರುನ ಕಾಪಾಡ್ತಾ ಇತ್ತಂತೆ. ಯಜ್ಞಯಾಗಾದಿಗಳು ನಡೆಯುವಾಗ ಆ ಹೋಮ ಧೂಮ ಕಣ್ಣಿಗೆ ಬಂದು ಎಲ್ಲಿ ತೊಂದರೆ ಆಗುತ್ತೋ ಯಜ್ಞ ಮಾಡೋರಿಗೆ ಅನ್ನೋ ದೃಷ್ಟಿಯಿಂದ ನವಿಲುಗಳು ತಮ್ಮ ಗರಿಯನ್ನು ಬಿಚ್ಚಿ ಆ ಹೋಮಧೂಮ ಈ ಕಡೆ ಆ ಕಡೆ ಹೋಗೋ ಹಾಗೆ ಮಾಡ್ತಾ ಇತ್ತಂತೆ. ಏನು ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಮಾಡ್ತಾನೆ ಬಾಣ ಅಂತ ಹೇಳಿದ್ರೆ. ನಿಜಕ್ಕೂ ಕೂಡ ಬಾಣೋಚ್ಛಿಷ್ಟಂ ಜಗತ್ ಸರ್ವಂ ಕಾದಂಬರಿ ರಸಜ್ಞಾನ ಆಹಾರೋಪಿ ನರೋಚತೆ, ಅಕ್ಷರಶಃ ಸತ್ಯವಾಗಿರ್ತಕ್ಕಂಥ ಮಾತದು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಗದ್ಯ ಅಂದರೆ ಅದು ಬಾಣ ಅಂತ. ಕಂಚಿ ಕಾಮಕೋಟಿ ಪೀಠದ ಶತಾಯುಷಗಳಾಗಿದ್ದಂಥ ಚಂದ್ರಶೇಖರೇಂದ್ರ ಸರಸ್ವತಿಗಳು ಒಂದು ಉಪನ್ಯಾಸದಲ್ಲಿ ಒಂದು ಮಾತು ಹೇಳಿದರು. ಪದ್ಯಕಾವ್ಯ ಓದಬೇಕಾದ್ರೆ ವಾಲ್ಮೀಕಿ ರಾಮಾಯಣ ಓದು, ಗದ್ಯಕಾವ್ಯ ಓದಬೇಕಾದ್ರೆ ಪತಂಜಲಿ ಮಹಾಭಾಷ್ಯ ಓದು, ಗದ್ಯ ಪದ್ಯ ಎರಡೂ ಓದಬೇಕಾದ್ರೆ ಶಂಕರಾಚಾರ್ಯ ಕೃತಿ ಓದು ಅಂತ ಚಂದ್ರಶೇಖರೇಂದ್ರ ಸರಸ್ವತಿಗಳು ಹೇಳಿದ್ದು. ನನ್ನ ಮಾತಲ್ಲ. ಒಂದು ಕಡೆ ಚಂದ್ರಶೇಖರ ಭಾರತಿಗಳು, ಒಂದು ಕಡೆ ಚಂದ್ರಶೇಖರೇಂದ್ರ ಸರಸ್ವತಿಗಳು, ಮಧ್ಯ ಶ್ರೀಧರ ಸ್ವಾಮಿಗಳು. ಅದು ನಮಗೆ ಬೇಕಾಗಿರೋ ಕಾಂಬಿನೇಷನ್. ಆ ಮಟ್ಟದಲ್ಲಿ ಮಾತಾಡ್ತಕ್ಕಂಥವ್ರು ಯಾರಿದ್ದಾರೆ? ಇನ್ನು ಮೂರನೇವ್ರನ್ನ ಯಾರು ಹೇಳೋಕ್ಕೆ ಸಾಧ್ಯವೇ ಇಲ್ವಲ್ಲ ನಾವು. ಯಾಕೆಂದರೆ ಅದು ಟೋಟಲಿ ಇಟ್ಸ್ ಎ ಡಿಫ್ರೆಂಟ್ ಲೆವೆಲ್ ಆಲ್ ಟುಗೆದರ್. ಸೊ ಆ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾರೆ ನೋಡಿ, ನಾಶರಹಿತವಾದ ಆನಂದ ಸ್ವರೂಪ. ಆನಂದ ಅಂದ್ರೇನು? ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಆನಂದಾಧ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತ್ಯಪಿ ಸಂವಿಶಂತೀತಿ. ಯಾವ ಆನಂದ ಅದು? ಬ್ರಹ್ಮಾನಂದ. ಅದಕ್ಕೆ ಗುರುಗೀತಾನಲ್ಲಿ ಹೇಳಿರೋದು ಬ್ರಹ್ಮಾನಂದಂ ಪರಮಸುಖದಂ ಯೋಗಿನಾಮಪ್ಯಗಮ್ಯಂ. ಬರೀ ಸುಖದಂ ಅಂತ ಹೇಳಿಲ್ಲ, ಪರಮಸುಖದಂ. ಇನ್ನು ಅದಕ್ಕಿಂತ ಶ್ರೇಷ್ಠವಾಗಿರೋ ಸುಖ ಇನ್ಯಾವುದೂ ಇಲ್ಲ. ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಸುಖ ಅಂದರೆ ಅದೇ ಸುಖ. ಅದು ಜಿಲೇಬಿ ಸುಖ ಅಲ್ಲ, ಅದು ರಸಗುಲ್ಲ ಸುಖ ಅಲ್ಲ. ಮುಗಿದೋದ್ಮೇಲೆ ಮತ್ತೆ ಆಸೆ ಜಾಸ್ತಿ ಆಗುತ್ತೆ, ಅಯ್ಯೋ ಇಷ್ಟು ಬೇಕು ಆಗೋಯ್ತಲ್ಲ ಅಂತ. ಇದಕ್ಕೆ ಕೊನೆಯೇ ಇಲ್ಲ, ಎಣೆ ಇಲ್ಲದೆ ಇರತಕ್ಕಂಥ ಸುಖ ಅದು ಆನಂದ ಸ್ವರೂಪ. ವೇದಾಂತಗಳ ಮೂಲಕ ಲಕ್ಷಣೆಯಿಂದ ತಿಳಿಯತಕ್ಕ ಉತ್ತಮ ಪುರುಷ. ಉತ್ತಮ ಪುರುಷ ಸ್ತನ್ಯ ಪರಮಾತ್ಮೇತ್ಯುದಾಹೃತಃ. ಅದಕ್ಕೂ ಗೀತೆನೇ ಬರುತ್ತೆ ಸಾಕ್ಷಿ ನೋಡಿ. ಶ್ರುತಿ ಸ್ಮೃತಿ ಬಿಟ್ಟು ಶ್ರೀಧರ ಸ್ವಾಮಿಗಳು ಮಾತಾಡ್ತಾ ಇಲ್ಲ ಈ ಶ್ಲೋಕದಲ್ಲಿ. ಇನ್ನು ಅಲಂಕಾರ ದೃಷ್ಟಿಯಿಂದ ನೋಡೋದಾದರೆ ಇದೇ ದತ್ತಸ್ತವರಾಜದ 54ನೇ ಶ್ಲೋಕ ನೋಡಿ. ವಿರೋಧಾಭಾಸ ಅಲಂಕಾರ ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂದರೆ ಡೈರೆಕ್ಟಾಗಿ ನನ್ನ ಮನಸ್ಸು ಈಶಾವಾಸ್ಯೋಪನಿಷತ್ತಿನ 5ನೇ ಮಂತ್ರಕ್ಕೆ ಹೋಗುತ್ತೆ. ಇದನ್ನು ನಾವು ನೋಡಿಬಿಟ್ರೆ, ಸರ್ವಕರ್ತಾಪಿ ಅಕರ್ತಾಯಂ ಸರ್ವರೂಪೋಪಿ ಅರೂಪಕಃ ಸರ್ವಾಧಾರೋಪಿ ಅನಾಧಾರೋ ದತ್ತಾಖ್ಯೋ ಯೋ ಅದ್ವಯ ಪ್ರಭು. ಸಮಸ್ತ ಜಗತ್ತಿನ ಕರ್ತೃವಾದರೂ ಪಾರಮಾರ್ಥಿಕವಾಗಿ ಅಕರ್ತೃವೇ ಆಗಿದ್ದಾನೆ. ಎಲ್ಲ ರೂಪಗಳುಳ್ಳವನಾದರೂ ಪರಮಾರ್ಥವಾಗಿ ರೂಪರಹಿತನೇ ಆಗಿದ್ದಾನೆ. ಗುರು ಅಂದರೆ ಏನು ಗೊತ್ತಾ? ಗು ಅಂದರೆ ಗುಣಾತೀತ, ರು ಅಂದರೆ ರೂಪವರ್ಜಿತ ಅಂತ. ಗುಕಾರಃ ಗುಣಾತೀತ, ರುಕಾರಃ ರೂಪವರ್ಜಿತ ಅಂತಲೂ ಒಂದು ವ್ಯಾಖ್ಯಾನ ಇದೆ ಗುರು ಅನ್ನೋ ಶಬ್ದಕ್ಕೆ. ಗುರುಗೀತಾ ತೆಗೆದುಕೊಂಡ್ರೆ ಸತ್ಯಸಾಯಿ ಬಾಬಾ ಅವರಿಗೆ ಅದು ಬಹಳ ಆವಾಗವಾಗ ಉಪಯೋಗಿಸ್ತಾ ಇದ್ದಂತಹ ಒಂದು ಮಾತಾಗಿತ್ತು. ಗುರು ಅನ್ನೋ ಶಬ್ದಕ್ಕೆ ಅವರು ಆ ವ್ಯಾಖ್ಯಾನವನ್ನೇ ಮತ್ತೆ ಮತ್ತೆ ಸ್ಮರಿಸ್ಕೋತಾ ಇದ್ರು. ಎಲ್ಲಕ್ಕೂ ಆಧಾರನಾಗಿರ್ತಕ್ಕಂತಹ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಅದಕ್ಕೆ ಮಾತಿರೋದು ಎಲ್ಲಕ್ಕೂ ಆಧಾರ ಯಾವುದು? ಮೂಲ, ಅದೇ ಬೇಸು. ಬೇಸೇ ಇಲ್ಲದೆ ಹೋದರೆ ಮಿಕ್ಕಿದ ಏನು ಪ್ರಯೋಜನ? ಅಖಂಡಂ ಸಚ್ಚಿದಾನಂದಂ ಅವಾಂಗ್ಮಾನಸ ಗೋಚರಂ ಆತ್ಮಾನಂ ಅಖಿಲ ಆಧಾರಂ ಆಶ್ರಯೇ ಅಭೀಷ್ಟ ಸಿದ್ಧಯೇ ಅಂತ ಸದಾನಂದರ ವೇದಾಂತ ಸಾರದ ಮಂಗಳ ಶ್ಲೋಕ. ಯಾಕೆ ಸದಾನಂದರ ವೇದಾಂತ ಸಾರ ಅಂತ ಹೇಳ್ತೀನಿ ಅಂದರೆ ಭಗವದ್ ರಾಮಾನುಜರ ವೇದಾಂತ ಸಾರವು ಇರೋದರಿಂದ ಅದು ಸ್ಪೆಸಿಫೈ ಮಾಡಬೇಕಾಗತ್ತೆ ಯಾರು ವೇದಾಂತ ಸಾರ ಅಂತ. ಅಂತಹ ದತ್ತಾತ್ರೇಯ ಹೆಸರುಳ್ಳಂತಹ ಪ್ರಭು ಅದ್ವಿತೀಯನಾಗಿದ್ದಾನೆ. ಈಶಾವಾಸ್ಯೋಪನಿಷತ್ತಿನ ಮಂತ್ರ ನೋಡಿ, ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ವಿರೋಧಾಭಾಸ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಹೋಗುತ್ತದೆ, ಅದು ಹೋಗೋದಿಲ್ಲ. ಅದು ದೂರ ಇದೆ, ಅದು ಹತ್ತಿರ ಇದೆ.
ಏನ್ರಿ ಉಪನಿಷತ್ತು ಒಳ್ಳೆ ಹುಚ್ಚರ ತರಹ ಮಾತಾಡ್ತಾ ಇದೆಯಲ್ಲ ಅಂದರೆ, ಹೌದು. ಹೇಗೆ ಗೊತ್ತಾ? ದೂರ ಯಾರಿಗಿರೋದು? ಅಜ್ಞಾನಿಗಳಿಗೆ. ಜ್ಞಾನಿಗಳಿಗೆ ಅದಕ್ಕಿಂತ ಹತ್ತಿರ ಇರೋದು ಇನ್ಯಾವುದೂ ಇಲ್ಲ, ಯಾಕಂದರೆ ಅವನ ಒಳಗಡೆನೇ ಇದೆ ಅದು ಅಂತರಾತ್ಮ ಸ್ವರೂಪ. ಅದನ್ನು ದೂರವೂ ಸತ್ಯವೇ, ಹತ್ತಿರವೂ ಸತ್ಯವೇ, ಯಾರಿಗೆ ಅಂತ ಪ್ರಶ್ನೆ ಅಷ್ಟೆ. ಅಜ್ಞಾನಿಗಳಿಗೆ ಯಾವತ್ತೂ ದೂರವೇ, ಜ್ಞಾನಿಗಳಿಗೆ ಯಾವತ್ತೂ ಹತ್ತಿರವೇ. ಅದು ಹೋಗುತ್ತೆ, ಅದು ಹೋಗಲ್ಲ. ಹೋಗೋದು ನಿಜವೇ, ಹೋಗದೇ ಇರೋದು ನಿಜವೇ. ಮತ್ತೆ ಅಜ್ಞಾನಿ ಜ್ಞಾನಿ ಅಂತ ಇಟ್ಕೊಂಡು ನಾವು ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾಗತ್ತೆ. ಅದರಿಂದ ವಿರೋಧ ಅಲ್ಲ, ಅದು ವಿರೋಧಾಭಾಸ. ಆಭಾಸತ್ವೇ ವಿರೋಧಸ್ಯ ವಿರೋಧಾಭಾಸ ಉಚ್ಯತೆ ಅಂತ ಜಯದೇವ ಕವಿ ಚಂದ್ರಾಲೋಕ ಎಂಬತಕ್ಕಂಥ ಗ್ರಂಥದಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿ, ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಪ್ರಾಧ್ಯಾಪಕರಾಗಿದ್ದಂಥ ಸಿದ್ದಪ್ಪಾರಾಧ್ಯ ಎಂಬತಕ್ಕಂಥ ಮಹನೀಯರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಅದನ್ನು ವಾಚಾ ಪರೀಕ್ಷೆಯಲ್ಲಿ 1983 ಇಸ್ವಿ ಸೆಪ್ಟೆಂಬರ್ 14ನೇ ತಾರೀಕು ಚಾಮರಾಜೇಂದ್ರ ಸಮೃದ್ಧ ಕಾಲೇಜಲ್ಲಿ ಮಧ್ಯಾಹ್ನ 2:15 ಗಂಟೆಗೆ ಮೌಖಿಕ ಪರೀಕ್ಷೆಯಲ್ಲಿ ನನಗೆ ಪ್ರಶ್ನೆ ಮಾಡಿದರು. ಸೊ ಆ ದೃಷ್ಟಿಯಿಂದ ಯಾವುದು ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ನೋಡಿ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ, ಯತ್ರ ಚ ಶೃಣೋತಿ ನಾಣ್ಯತ್ ಪಶ್ಯತಿ ನಾಣ್ಯತ್ ತಥಾ ವಿಜಾನಾತಿ ಭೂಮಾ ಹಿ ಸಹ ದತ್ತೋಯಂ ಯೋ ಭೂಮಾ ತತ್ಸುಖಂ. ಡೈರೆಕ್ಟಾಗಿ ಛಾಂದೋಗ್ಯೋಪನಿಷತ್ ರೆಫರೆನ್ಸು. ಯೋ ವೈ ಭೂಮ ತತ್ಸುಖಂ ಛಾಂದೋಗ್ಯ ವಾಕ್ಯನಪ್ಪ ಅದು. ಹೇಗೆ ತರ್ತಾರೆ ನೋಡಿ, ಕಾವ್ಯದಲ್ಲಿ ಪೊಯಿಟ್ರಿ ಬ್ಯೂಟಿಫೈಸ್ ಫಿಲಾಸಫಿ, ಫಿಲಾಸಫಿ ಎಡಿಫೈಸ್ ಪೊಯಿಟ್ರಿ ಅಂತ ಶೆಲ್ಲಿ ಏನು ಹೇಳಿದ್ನೋ ಜ್ವಲಂತ ನಿದರ್ಶನ ಈ ಶ್ಲೋಕದಲ್ಲಿ. ಯಾವ ಸ್ವರೂಪದಲ್ಲಿ ಇನ್ನೊಂದು ಇಲ್ಲದಿರುವುದರಿಂದ ಭಿನ್ನವಾದ ಕೇಳುವುದಿಲ್ಲವೋ, ಇನ್ನೊಂದನ್ನು ನೋಡುವುದಿಲ್ಲವೋ, ಇನ್ನೊಂದನ್ನು ತಿಳಿಯುವುದಿಲ್ಲವೋ ಅಖಂಡ ಬ್ರಹ್ಮಸ್ವರೂಪಿಯೇ ದತ್ತಾತ್ರೇಯ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್ ವಾಚೋಹ ವಾಚಂ ಸವ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮೋ ನ ವಿಜಾನೀಮೋ ಯಥೈತದನುಶಿಷ್ಯಾತ್ ಅನ್ಯದೇವ ತದ್ವಿದಿತಾದತೋ ಅವಿದಿತಾದದಿ ಇತಿ ಶುಶ್ರಮಧೀರಾಣಾಂ ಯೇನಸ್ತದ್ವ್ಯಾಚ ಚಕ್ಷುರೇ ಯದ್ವಾಚಾನಭ್ಯುದಿತಂ ಯೇನ ವಾಗಭ್ಯುಜ್ಯತೆ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ ಯನ್ಮನಸಾ ನ ಮನುತೆ ಯೇನಾಹುರ್ಮನೋಮತಂ ತದೇವ ಬ್ರಹ್ಮತ್ವಂ ವಿದ್ಧಿ ನೇದಂ ಯದಮುಪಾಸತೆ ಅಂತ ಹೋಗುತ್ತೆ ಕೇನೋಪನಿಷತ್ತು. ಕೇನೋಪನಿಷತ್ ಒಂದಕ್ಕೇನೆ ಭಗವತ್ಪಾದ ಶಂಕರು 2 ಭಾಷ್ಯ ಅನುಗ್ರಹಿಸಿರೋದು ನೆನಪಿರಲಿ, ಪದಭಾಷ್ಯ ವಾಕ್ಯ ಭಾಷ್ಯ. ಇನ್ನು ಯಾವ ಉಪನಿಷತ್ತಿಗೂ 2 ಭಾಷ್ಯ ಅನುಗ್ರಹಿಸಿಲ್ಲ ಆಚಾರ್ಯರು. ಅದೇ ತೋರಿಸುತ್ತೆ ಅದರ ಮಹತ್ವ ಹೇಗಿದೆ ಅಂತ. ಇನ್ನು ಕಠೋಪನಿಷತ್ತಿನ ಡೈರೆಕ್ಟ್ ರೆಫರೆನ್ಸ್ ನೋಡಿ, ಅಶಬ್ದಮಸ್ಪರ್ಶಮರೂಪಮವ್ಯಯಂ ತಥಾರಸಂ ನಿತ್ಯಮಗಂಧವಚ್ಚಯತ್ ಅನಾದ್ಯನಂತಂ ಮಹತಃ ಪರಂಧ್ರುವಂ ತದಾತ್ಮಸೌಖ್ಯಂ ಗುರುದತ್ತಮನ್ವಯೇ. ದತ್ತಾತ್ರೇಯರನ್ನು ಕಠೋಪನಿಷತ್ತಿನ ಜೊತೆಗೆ ಸಮನ್ವಯ ಮಾಡಿ ತೋರಿಸ್ತಾ ಇದ್ದಾರೆ ಶ್ರೀಧರ ಸ್ವಾಮಿಗಳು. ಶಬ್ದವಿಲ್ಲದ, ಸ್ಪರ್ಶವಿಲ್ಲದ, ರೂಪವಿಲ್ಲದ, ರಸವಿಲ್ಲದ, ಗಂಧವಿಲ್ಲದ, ನಿರವಯವವಾದ್ದರಿಂದ ನಾಶರಹಿತವಾದ, ಜನ್ಮಸ್ಥಿತಿ ನಾಶಗಳಿಲ್ಲದ. ನೋಡಿ, ಯಾವುದು ಹುಟ್ಟತ್ತೋ ಅದು ಬೆಳೆಯುತ್ತೆ, ಯಾವುದು ಬೆಳೆಯುತ್ತೋ ಅದು ಬೀಳುತ್ತೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿ ಸಂವಿಶಂತೀತಿ ಅಂತ ಬ್ರಹ್ಮನಿಗೆ ತಟಸ್ಥ ಲಕ್ಷಣ. ಬ್ರಹ್ಮನಿಗೆ 2 ಲಕ್ಷಣ ಇರೋದು, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋದು ಸ್ವರೂಪ ಲಕ್ಷಣ. ಆದರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದು ತಟಸ್ಥ ಲಕ್ಷಣ ಬ್ರಹ್ಮನಿಗೆ. ಪ್ರಸಿದ್ಧವಾದ ಆತ್ಮಾನಂದ ಸ್ವರೂಪವಿದೆಯೋ ಆ ಸ್ವರೂಪದ ದತ್ತಾತ್ರೇಯ ಗುರುವನ್ನು ಮನಸ್ಸಿನಿಂದ ವಾಕ್ಯನಿಂದ ನಾನು ಅನುಸರಿಸುತ್ತೇನೆ. ನೋಡಿ, ಮನಸ್ಸು ಮಾತ್ರ ಅಲ್ಲ, ವಾಕ್ಯದಿಂದಲೂ ಕೂಡ ಎಷ್ಟು ಅನಿರ್ವಚನೀಯ ಅದು ಅನ್ನೋದಕ್ಕೆ ನಾದೋನೋ ತ್ರಿಪುಟೀನ ಯತ್ರ ನ ತಥಾ ತೇಜಸ್ತಮೋ ದೃಶ್ಯತೆ ದೃಶ್ಯಂ ಯತ್ರ ವಿಲೀಯತೆ ನ ಚ ಜಗದ್ಭೇದಾದಿಕಂ ಶಿಷ್ಯತೆ ಮಾಸನ್ನಪಿ ನ ಸನ್ನಪಿ ನ ಸದಸನ್ನಪಿ ನೋ ಸಂಸ್ಕೃತಿ ಶಾಂತಾಹಂಕೃತಿರೇಕಮೇವ ಸತತಂ ದತ್ತಾತ್ಮರೂಪಂ ಭಜೆ. ಅನಿರ್ವಚನೀಯ ಖ್ಯಾತಿ ಅದ್ವೈತ ವೇದಾಂತದಲ್ಲಿ ಒಪ್ಕೊಂಡಿರ್ತಕ್ಕಂಥದ್ದು. ವಿವೇಕ್ ಚೂಡಾಮಣಿಯಲ್ಲಿ ಭಗವತ್ಪಾದ ಶಂಕರ ಹೇಳೋದು, ಸನ್ನಾಪ್ಯ ಸನ್ನಾಪ್ಯುಭಯಾತ್ಮಿಕಾನೋ ಭಿನ್ನಾಪ್ಯ ಭಿನ್ನಾಪ್ಯುಭಯಾತ್ಮಿಕಾನೋ ಸಾಂಗಾಪ್ಯನಂಗಾಪ್ಯುಭಯಾತ್ಮಿಕಾನೋ ಮಹದ್ಭುತ ಅನಿರ್ವಚನೀಯ ರೂಪ. ಅದರ ಸಾರ ತರ್ತಾರೆ ನೋಡಿ ಈ ಶ್ಲೋಕದಲ್ಲಿ ಹೇಗಿದೆ. ಯಾವುದರಲ್ಲಿ ನಾದವಿಲ್ಲವೋ, ಜ್ಞಾತೃ ಜ್ಞಾನ ಜ್ಞೇಯ ಎಂಬ ತ್ರಿಪುಟಿ ಇಲ್ಲವೋ, ಯಾವುದರಲ್ಲಿ ತೇಜಸ್ಸಾಗಲಿ ತಮಸ್ಸಾಗಲಿ ಕಾಣಲ್ಪಡುವುದಿಲ್ಲವೋ, ಯಾವುದರಲ್ಲಿ ದೃಶ್ಯವಾದ ಜಗತ್ತೆಲ್ಲವೂ ಲಯವಾಗುತ್ತದೆಯೋ ಅದಕ್ಕೆ ದೃಕ್ ಬ್ರಹ್ಮ ದೃಶ್ಯಂ ಜಗತ್ ಇತಿ ವೇದಾಂತ ಡಿಂಡಿಮಃ. ದೃಕ್ಶಕ್ತಿಯೈ ನಮಃ ಲಲಿತಾ ಸಹಸ್ರನಾಮ. ಆ ದೃಕ್ಕಿಗೆ ನಮಸ್ಕಾರ. ದೃಶ್ಯವಾಗಿರೋದು ಪ್ರಪಂಚ. ವಿಶ್ವಂದರ್ಪಣ ದೃಶ್ಯಮಾನ ನಗರೀ ತುಲ್ಯಂ ನಿಜಾಂತರ್ಗತಂ ಪಶ್ಯನ್ನಾತ್ಮನಿ ಮಾಯೆಯ ಬಹಿರಿವೋದ್ಭೂತಂ ಯಥಾ ನಿದ್ರಯ ಯಸ್ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅಂತ ಮೊದಲನೇ ಶ್ಲೋಕ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ.
ಅದರ ಮೇಲೆ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸ ಅಂತ ವ್ಯಾಖ್ಯಾನವನ್ನು ನೀಡಿದ್ದಾರೆ. ತತ್ವವಿವೇಚನೆ, ಮಾನಸೋಲ್ಲಾಸ ವ್ಯಾಖ್ಯಾನ ಎರಡನ್ನೂ ಇಟ್ಕೊಂಡು ಸೆಂಟ್ರಲ್ ಕಾಲೇಜಿನ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದಂತಹ CV ರಾಮನ್ ಡೈರೆಕ್ಟ್ ಸ್ಟೂಡೆಂಟ್ ಆಗಿದ್ದಂತಹ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳ ಹತ್ರ ಭಾಷ್ಯಪಾಠ ಮಾಡಿಸ್ಕೊಂಡಿದ್ದಂತಹ ವಸಂತನಗರದ 13ನೇ ಮೇನ್ ರೋಡಿನ 27ನೇ ಡೋರ್ ನಂಬರಲ್ಲಿ ವಾಸವಾಗಿದ್ದಂತಹ DS ಸುಬ್ರಹ್ಮಣ್ಯನವರು 1000 ಪುಟಗಳಿಗೆ ಮಿಗಿಲಾಗಿ 2 ಸಂಪುಟಗಳಲ್ಲಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಆಂಗ್ಲ ಭಾಷೆಯಲ್ಲಿ ಆಸ್ ಎ ಫಿಸಿಸಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಶಂಕರ ಮಠದಲ್ಲಿ ಆ ಕಾಪಿಗಳಿದೆ, ಯಾರು ಬೇಕೋ ತಗೊಳ್ಬೋದು. ಯಾವುದರಲ್ಲಿ ನಾಶವೇ ಇಲ್ಲವೋ ನೋಡಿ, ಸತ್ತು ಅಲ್ಲ, ಅಸತ್ತು ಅಲ್ಲ, ಸದಸತ್ತು ಅಲ್ಲ ಅಂದ್ರೆ ಏನಾಯ್ತದು? ಸತ್ತಂತ ಹೇಳೋಕ್ಕಾಗೋದಿಲ್ಲ, ಅಸತ್ತಂತ ಹೇಳೋಕ್ಕಾಗಲ್ಲ, ಸದಸತ್ ಅಂತ ಹೇಳೋಕ್ಕೂ ಆಗೋದಿಲ್ಲ. ನೀವು ಇದನ್ನೇ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದಾದರೆ ಈ ಲಾಜಿಕ್ನ ಜೈನರು ಹೇಳ್ತಕ್ಕಂಥ ಸಪ್ತಭಂಗಿ ನಯ ಅಥವಾ ಸ್ಯಾದ್ವಾದಕ್ಕೆ ತಗೊಂಡು ಹೋಗ್ಬೋದು. ಸ್ಯಾದ್ವಾದ ಅಂದ್ರೇನು? ಸ್ಯಾದಸ್ತಿ, ಸ್ಯಾನ್ ನಾಸ್ತಿ, ಸ್ಯಾದ್ ಅಸ್ತಿ ಚ ನಾಸ್ತಿ ಚ, ಸ್ಯಾದ್ ಅವಕ್ತವ್ಯ, ಸ್ಯಾದ್ ಅಸ್ತಿ ಚ ಅವಕ್ತವ್ಯ, ಸ್ಯಾನ್ ನಾಸ್ತಿ ಚ ಅವಕ್ತವ್ಯ, ಸ್ಯಾದ್ ಅಸ್ತಿ ಚ ನಾಸ್ತಿ ಚ ಅವಕ್ತವ್ಯ. ಅದನ್ನೇ ಸೈನ್ಸಿಗೆ ರಿಲೇಟ್ ಮಾಡೋದಾದ್ರೆ ಹೈಸನ್ಬರ್ಗ್ ವಾಟ್ ದೇ ಟಾಕ್ಡ್ ಅಬೌಟ್ ಪ್ರಾಬಬಿಲಿಟಿ ಥಿಯರಿ, ದಟ್ ಕ್ಯಾನ್ ಬಿ ರಿಲೇಟೆಡ್ ಟು ದಟ್. ದಟ್ ಈಸ್ ವೇರ್ ಫಿಸಿಕ್ಸ್ ಮೀಟ್ಸ್ ಮೆಟಫಿಸಿಕ್ಸ್. ಆ ಮೆಚೂರ್ ಮೈಂಡ್ ಇಟ್ಕೊಂಡು ಕಾನ್ಸೆಪ್ಚುಯಲ್ ಆಗಿ ಯೋಚನೆ ಮಾಡೋದಾದರೆ ಆ ಲೆವೆಲಲ್ಲಿ ಯೋಚನೆ ಮಾಡ್ಬೋದು, ಅದಕ್ಕೆ ಆ ಡೈಮೆನ್ಷನಲ್ಲಿ ಯೋಚನೆ ಮಾಡಬೇಕು ಯಾವಾಗಲೂ ಕೂಡ. ಅದಕ್ಕೆ ಹೈಯರ್ ಥಾಟ್ಸ್ ಥಿಂಕ್ ಮಾಡಬೇಕಾದ್ರೆ ಒಬ್ಬರು ಬಯಾಲಜಿಸ್ಟ್ ಇರಬೇಕು, ಒಬ್ಬರು ಸೈಕಾಲಜಿಸ್ಟ್ ಇರಬೇಕು, ಒಬ್ಬರು ಫಿಲಾಸಫರ್ ಇರಬೇಕು, ಒಬ್ಬರು ಲಿಟ್ರೇಚರ್ ಪರ್ಸನ್ ಇರಬೇಕು, ಮತ್ತು ಮುಕ್ತ ಮನಸ್ಸಿನಿಂದ ಪ್ರತಿಯೊಬ್ಬರು ಬಿಚ್ಚಿ ಮಾತಾಡಿ ವಿಷಯವನ್ನು ಹಂಚ್ಕೊಳ್ತಕ್ಕಂಥ ಪ್ರವೃತ್ತಿ ಇರ್ತಕ್ಕಂಥದ್ದು ಎಲ್ರಿಗೂ ಆಗಬೇಕು. ಆವಾಗ ಎಂಥ ಇದು ಗೊತ್ತಾ, ಇಟ್ ಕ್ಯಾನ್ ವರ್ಕ್ಔಟ್ ವಂಡರ್ಸ್ ಇನ್ ದ ವರ್ಲ್ಡ್. ಮೈಂಡ್ ಮೇಲೆ ಒಂದು ಸೆಮಿನಾರ್ ಮಾಡ್ದ ಅಂದರೆ ವಾಟ್ ಈಸ್ ಮೈಂಡ್, ನೆವರ್ ಮ್ಯಾಟರ್, ವಾಟ್ ಈಸ್ ಮ್ಯಾಟರ್, ನೆವರ್ ಮೈಂಡ್ ಅಂತ ಶುರುವಾಗುತ್ತೆ. ರಸ್ಕೋಚ ಅಂತ ಬಾಂಬೆ IIT ಪ್ರೊಫೆಸರು ಮೈಂಡ್ ವರ್ಸಸ್ ಮ್ಯಾಟರ್ ಅಂತ 42 ಪುಟ ಇರತಕ್ಕಂಥ ಗ್ರಂಥವನ್ನು ಭಾರತೀಯ ವಿದ್ಯಾಭವನದಿಂದ ಪಬ್ಲಿಷ್ ಆಗಿದೆ. ಅದು ಶುರುವಾಗೋದೇ ಹೀಗೆ, ವಾಟ್ ಈಸ್ ಮೈಂಡ್, ನೆವರ್ ಮ್ಯಾಟರ್, ವಾಟ್ ಈಸ್ ಮ್ಯಾಟರ್, ನೆವರ್ ಮೈಂಡ್ ಅಂತ. ಸೈಕಾಲಜಿಸ್ಟು ಮೈಂಡ್ ಅಂದರೆ ಡಿಫ್ರೆಂಟ್ ಡೆಫಿನೇಷನ್ ಕೊಡ್ತಾರೆ. ಫಿಲಾಸಫರ್ಸು ನೋ ಮೈಂಡ್ ಸ್ಟೇಟ್ಗೆ ಹೋಗ್ತಾರೆ, ಮೈಂಡ್ಲೆಸ್ ಸ್ಟೇಟ್ ವಿಚ್ ಇಸ್ ದ ಪ್ರಿಸ್ಟಿನ್ ಪ್ಯೂರ್ ಸ್ಟೇಟ್. ಈಗ ಹಿಸ್ಟೋರಿಯನ್ 1857 ಮೂವ್ಮೆಂಟ್ ಅಂದ್ರೆ ಹೇಳ್ತಾನೆ ಸಿಪಾಯಿ ಮ್ಯೂಟಿನಿ ಅಂತ ಹೇಳ್ತಾನೆ, ಇನ್ನೊಬ್ಬ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾನೆ. ಲುಕ್ ಅಟ್ ದ ಮೈಂಡ್ on the same concept, how different people think differently with different terminologies, though the concept remains the same. That is mind. ಆ ರೀತಿ ಯೋಚನೆ ಮಾಡ್ಬೋದು, ಡೀಪಾಗಿ ಯೋಚನೆ ಮಾಡೋದಾದರೆ. ಅದಕ್ಕೆ ನೋಡಿ ಇಲ್ಲಿ ಹೇಳ್ತಾರೆ, ಸತ್ತು ಅಸತ್ತು ಸದಸತ್ತು ಆಗಿಲ್ಲವೋ, ಯಾವುದರಲ್ಲಿ ಸಂಸಾರ ಇಲ್ಲವೇ ಇಲ್ಲವೋ, ಎಲ್ಲಿ ಅಹಂಕಾರ ಸಂಪೂರ್ಣವಾಗಿ ನಾಶವಾಗಿದೆಯೋ, ಇದು ನಮಗೆ ಬೇಕಾಗಿರೋದು. ಅಹಂಕಾರ ನಾಶ ಆಗಬೇಕು ಮೊದಲು. ಯಾವುದು ಯಾವಾಗಲೂ ಅದ್ವಿತೀಯ ರೂಪವಾಗಿದೆಯೋ, ಅದ್ವಿತೀಯ ಅಂದ್ರೇನೋ, ಒಂದಿದೆ ಅಂತ ಹೇಳೋಕ್ಕಾಗಿಲ್ಲಪ್ಪ, ನಾವು ಎರಡಿಲ್ಲ ಅಂತ ಹೇಳಕ್ಕೆ ಹೋಗಿದ್ದೀವಿ ನಾವು. ನಖಲು ವಯಂ ಅಭೇದಂ ಬ್ರೂಮ ಕಿಂತು ಭೇದಂ ವ್ಯಾಸೇದಾಮ. ಅಲ್ಲೂ ನಿಷೇಧ ಮುಖಾಂತರವೇ ನೇತಿ ನೇತಿ ಅಂತಲೇ ಹೋಗಬೇಕು. ಅಸ್ತೂಳಂ ಅನಣು ಅಚಕ್ಷು ಅಶ್ರೋತ್ರಂ ಅಪಾಣಿ ಅಪಾದಂ, ಹಾಗೇ ಹೋಗಬೇಕೇ ಹೊರತು ನೇತಿ ನೇತಿ ದೃಷ್ಟಾಂತದಿಂದನೇ ಇದನ್ನು ನಾವು ಸಮನ್ವಯ ಮಾಡೋದಕ್ಕೆ ಸಾಧ್ಯ. ದತ್ತ ಏವ ಪರಂ ಬ್ರಹ್ಮ ದತ್ತ ಏವ ಪರಾಗತಿ ದತ್ತೋಹಮಿತಿ ಮಾಂ ಬುದ್ಧ್ವಾ ದತ್ತೋಹಮಿತಿ ಭಾವಯೇ. ಆ ಮಟ್ಟಕ್ಕೆ ಹೋಗಬೇಕಾಗತ್ತೆ ನಾವು ಯೋಚನೆ ಮಾಡುವಾಗ. ನೋಡಿ, ದತ್ತ ಏವ ಪರಂ ಬ್ರಹ್ಮ, ಬ್ರಹ್ಮ ಬೇರೆಯಲ್ಲ, ದತ್ತ ಬೇರೆಯಲ್ಲ. ದತ್ತ ಏವ ಪರಾಗತಿ, ಅವನೇ ಪರಮೋತ್ಕೃಷ್ಟವಾಗಿರ್ತಕ್ಕಂಥ ಗತಿ. ದತ್ತೋಹಂ, ನಾನು ಅಂದರೆ ಯಾರು? ಅಹಂ ದತ್ತಃ. ಬುದ್ಧಿಯ ದತ್ತೋಹಮಿತಿ ಭಾವಯೇ. ಅದಕ್ಕೆ ನಮ್ಮಲ್ಲಿರೋದು ಯದ್ಭಾವಂ ತದ್ಭವತಿ ಅಂತ. ನನ್ನ ಮನಸ್ಸಲ್ಲಿ ಒಳ್ಳೆ ಭಾವನೆ ಇದ್ದರೆ ನನಗೆ ಕೆಟ್ಟದ್ದು ಹತ್ತಿರ ಕೂಡ ಸುಳಿಯೋಕ್ಕೆ ಸಾಧ್ಯ ಇಲ್ಲ. ನಾನು ಒಳ್ಳೆಯವನಾಗಿದ್ದರೆ ಲೋಕ ಎಲ್ಲ ನನಗೆ ಒಳ್ಳೆಯದಾಗೇ ಕಾಣುತ್ತೆ. ನಾನು ಕಳ್ಳ ಆಗಿದ್ದರೆ ಅವನು ಯಾವಾಗ ನನ್ನ ಜೋಬ್ ಹರಿತಾನೋ ನನಗೆ ಆ ಕಡೆನೇ ಗಮನ ಇರುತ್ತೆ. ಸೊ ಆ ದೃಷ್ಟಿಯಿಂದ ನಾವು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು, ಒಳ್ಳೆಯದನ್ನೇ ನೋಡಬೇಕು, ಒಳ್ಳೆಯದನ್ನೇ ಕೇಳಬೇಕು ಅಂತ. ಅದಕ್ಕೆ ಗಾಂಧೀಜಿಯವರು ಆ 3 ಕೋತಿಗಳ ದೃಷ್ಟಾಂತವನ್ನು ಕೊಟ್ಟಿರ್ತಕ್ಕಂಥದ್ದು. ಚಿತ್ತ ಭ್ರಮಕರಂ ಘೋರಂ ಶಬ್ದಾರಣ್ಯಂ ನಿರೀಕ್ಷ ಚ ಶಾಸ್ತ್ರಜಾಲಾನಿ ಅಶೇಷಾಣಿ ತ್ಯಕ್ತ್ವಾ ಸೋಹಂ ವಿಭಾವಯ. ಎಷ್ಟು ಸ್ಪಷ್ಟವಾಗಿದೆ ನೋಡಿ ಇದಕ್ಕೆ. ಶಬ್ದ ಎಂಬ ಅರಣ್ಯವನ್ನು ಘೋರವಾದದ್ದನ್ನಾಗಿಯೂ ಮನಸ್ಸಿಗೆ ಭ್ರಾಂತಿಯನ್ನುಂಟು ಮಾಡುವುದಾಗಿಯೂ ತಿಳಿದು ಸಮಸ್ತ ಶಾಸ್ತ್ರ ಸಮೂಹಗಳನ್ನು ನಿಶ್ಶೇಷವಾಗಿ ಬಿಟ್ಟು ನಾನು ಆ ದತ್ತಾತ್ರೇಯನೇ ಆಗಿದ್ದೇನೆ ಎಂದು ಭಾವಿಸಬೇಕು. ಇದಕ್ಕೆ ಡೈರೆಕ್ಟ್ ರೆಫರೆನ್ಸ್ ಇರೋದು ವಿವೇಕ್ ಚೂಡಾಮಣಿಯಲ್ಲಿರ್ತಕ್ಕಂಥ ಶ್ಲೋಕ. ಶಬ್ದಜಾಲಂ ಮಹಾರಣ್ಯಂ ಚಿತ್ತ ಭ್ರಮಣ ಕಾರಣಂ. ನೋಡಿ, ಶಬ್ದಜಾಲದಲ್ಲಿ ಸಿಯಾಕೊಂಡ್ರೆ ನಮಗೆ ಯಾವಾಗಲೂ ಕೂಡ ಬರೀ ಆ ಭ್ರಮೆನಲ್ಲೇ ಹೊರಟೋಗುತ್ತೆ. ನಮ್ಮಲ್ಲಿ ಬರೀ ಶಬ್ದ ಬಂದರೆ ಏನು ಹೇಳ್ತಾರೆ ಗೊತ್ತಾ ಅಲಂಕಾರಿಕರು? ಅಧಮ ಕಾವ್ಯ ಅಂತ ಹೇಳ್ತಾರೆ. ನಮ್ಮಲ್ಲಿ 3 ಕಾವ್ಯ ಇರೋದು, ಉತ್ತಮ ಕಾವ್ಯ, ಮಧ್ಯಮ ಕಾವ್ಯ, ಅಧಮ ಕಾವ್ಯ ಅಂತ.
ಉತ್ತಮ ಕಾವ್ಯ ಅಂತ ಹೇಳಿದ್ರೆ ಅದರಲ್ಲಿ ಯಾವಾಗಲೂ ಕೂಡ ಸೂಚ್ಯವಾಗಿರ್ತಕ್ಕಂಥ ಅಂಶ ಇರಬೇಕು. ಮಧ್ಯಮ ಕಾವ್ಯ ಅಂದರೆ ಅದು ಗುಣೀಭೂತ ವ್ಯಂಗ್ಯವಾಗಿರಬೇಕು. ಅಧಮ ಕಾವ್ಯದಲ್ಲಿ ಬರೀ ಶಬ್ದ 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 ಅಷ್ಟೆ. ಈಗ ಮಮ್ಮಟನ ಕಾವ್ಯ ಪ್ರಕಾಶ ನೀವು ತೆಗೆದುಕೊಂಡ್ರೆ ಗಂಗಾ ಹರಿತಾ ಇದ್ದಾಳೆ, ಅದಕ್ಕೆ ಹೇಗಪ್ಪ ವರ್ಣನೆ ಮಾಡ್ತೀರಾ? ಸ್ವಚ್ಛಂದೋಚ್ಚಲ ದಚ್ಚ ಕಚ್ಚ ಕುಹರ ಛತೇತ ರಂಬುಚ್ಛಟ ಮೂರ್ಛನ್ ಮೋಹ ಮಹರ್ಷಿ ಹರ್ಷವೀತ ಸ್ನನಾನ್ನಿ ಕನ್ಹಾಯವಹ ಬಿದ್ಯ ದುದ್ಯ ದುದಾರ ದರ್ದುರದರಿ ದೀರ್ಘ ದರಿದ್ರದ್ರುಮ ದ್ರೋಹೋದ್ರೇಕ ಮಹೋರ್ಮಿಮೇದರ ಮದ ಮಂದಾಕಿನಿ ಮಂದತಾಂ. ಇಷ್ಟೆಲ್ಲ ಹೇಳಿ ಕೊನೆಗೇನಾಯಿತು? ಮಂದಾಕಿನಿ ಮಂದತಾಂ, ಗಂಗೆ ಹರಿತಾ ಇದ್ದಾಳೆ ಅಷ್ಟೆ. ಅದಕ್ಕೆ ಇಷ್ಟು ಶಬ್ದ ಪ್ರಯೋಗ ಮಾಡಬೇಕಾ? ಅದಕ್ಕೆ ಅದು ಅಧಮ ಕಾವ್ಯ ಅಂತ ಹೇಳ್ತಕ್ಕಂಥದ್ದು. ಉತ್ತಮ ಕಾವ್ಯ ಧ್ವನಿ ಕಾವ್ಯ. ಧ್ವನನಂ ಧ್ವನಿ, ಧ್ವನ್ಯಾಚಾರ್ಯ, ಧ್ವನ್ಯಾಲೋಕ, ಆನಂದವರ್ಧನ ಅದಕ್ಕೆ ಹೇಳಿರ್ತಕ್ಕಂಥದ್ದು. ಆನಂದವರ್ಧನ ಕಸ್ಯ ನಾಸೀತ್ ಆನಂದವರ್ಧನ, ಅದಕ್ಕೆ ಮಾತು ಬಂದಿರೋದು. ಆನಂದವರ್ಧನ ಯಾರಿಗೆ ತಾನೇ ಆನಂದವನ್ನು ವರ್ಧಿಸಲಿಲ್ಲ ಅಂತ. ಆನಂದ ಅನ್ನೋದ್ರ ಮೇಲೆ ಇರತಕ್ಕಂಥದ್ದು ಶಬ್ದ ನೋಡಿ. ಕೆಲವು ಸದಾನಂದ ಅಂತ ಹೆಸರಿಟ್ಕೊಂಡಿರ್ತಾರೆ, ಮನೇಲಿ ಅಮ್ಮ ಅಪ್ಪ ಏನು ಕರೀತಾರೆ, ಆನಂದಿ ಬಾರೋ ಇಲ್ಲಿ ಅಂತ. ಎಂಥ ಒಳ್ಳೆ ಮಾತು ಗೊತ್ತಾ? ಅವ್ರಿಗೆ ಗೊತ್ತಿಲ್ಲ ಅರ್ಥ. ನಮಗೆ ಗೊತ್ತಿಲ್ಲದೇನೇ ಭಗವಂತ ಒಳ್ಳೆ ಮಾತನ್ನು ಆಡಿಸೋದು. ಗೊತ್ತಾಗ್ಬಿಟ್ರೆ ವಿ ಬಿಕಮ್ ಕಾನ್ಷಿಯಸ್ ನೋಡಿ. ಹಾಗಾಗಿ ಆನಂದಿ ಅಂದ್ರೇನು? ಯಾರು ಯಾವಾಗಲೂ ಬ್ರಹ್ಮಾನಂದದಲ್ಲಿ ತೇಲ್ತಾ ಇರ್ತಾರೋ ಅವನು ಆನಂದಿ ಅಂತ. ಆ ದೃಷ್ಟಿಯಿಂದ ಆ ಮಟ್ಟಕ್ಕೆ ಹೋಗಬೇಕಾಗತ್ತೆ. ಭೂಮೈವಾಹಂ ಸರ್ವ ವೇದಾಂತ ವೇದ್ಯೋ ನಾಹಂ ವೇದ್ಯಂ ವ್ಯೋಮವತ್ತಾನ ಆಂತ್ಯಂ ರೂಪಂ ನಾಹಂ ನಾಮ ನಾಹಂ ನ ಕರ್ಮ ದತ್ತಶ್ಚಾಹಂ ಸಚ್ಚಿದಾನಂದ ರೂಪ. ಸತ್ ಚಿತ್ ಆನಂದ ಅನ್ನೋದು ಸತ್ಯಂ ಜ್ಞಾನಂ ಅನಂತಂ ಅನ್ನೋದಕ್ಕೆ ಪರ್ಯಾಯವಾಗಿ ಬ್ರಹ್ಮನ ಸ್ವರೂಪ ಲಕ್ಷಣವನ್ನು ಇಟ್ಕೊಂಡಿರೋದು. ಸತ್ಯ ಅಂದ್ರೆ ಏನು ಗೊತ್ತಾ? ಮೂರು ಕಾಲದಲ್ಲೂ ವ್ಯತ್ಯಾಸವಾಗದೆ ಏಕರೂಪವಾಗಿ ಯಾವುದಿರುತ್ತೋ ಅದೇ ಸತ್. ದೇಹ ಯಾವತ್ತಾದರೂ ಹಾಗಿರಕ್ಕೆ ಸಾಧ್ಯವಾ? ಕ್ಷಣ ಕ್ಷಣಕ್ಕೆ ವ್ಯತ್ಯಾಸ ಆಗ್ತಾ ಇರುತ್ತೆ ನೋಡಿ. ಈಗ ಈ ಉಪನ್ಯಾಸ ಶುರು ಮಾಡಿರ್ತಕ್ಕಂಥ ನಾನಲ್ಲ ದೇಹ ದೃಷ್ಟಿಯಿಂದ. ಯಾಕಂದರೆ ದೇಹಕ್ಕೆ ವಯಸ್ಸಾಗೋಯ್ತು. ಯಾಕೆ ಅಂತ ಹೇಳಿದ್ರೆ ನಾನು ಶುರು ಮಾಡಿ ನನ್ನ ದೇಹಕ್ಕೆ 70 ನಿಮಿಷ ಆಗೋಯ್ತು ವಯಸ್ಸು. ದೇಹ ಮುದಿ ಆಗೋಯ್ತು 70 ನಿಮಿಷ. ಆದರೆ ಆತ್ಮನಿಗೆ ಯಾವುದೂ ಕೂಡ ಸಂಭವಿಸೋದಿಲ್ಲ ನೋಡಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ, ನಾನು ಅಂದರೆ ಯಾರು? ಎಲ್ಲ ವೇದಾಂತಗಳಿಂದ ವೇದ್ಯನಾದ ಭೂಮರೂಪವೇ ಸರಿ. ವಿಷಯಗಳಿಗೂ ಅನಾತ್ಮವಾದ ಆಕಾಶ ಗಾಳಿ ಮೊದಲಾದವಲ್ಲ. ನಾನು ರೂಪವೂ ಅಲ್ಲ, ನನ್ನ ಹೆಸರು ಅಲ್ಲ. ನೋಡಿ, ಯಾವಾಗಲೂ ಕೂಡ ನಮ್ಮಲ್ಲಿ ಹೆಸರಿನ ಮೇಲೆ ಇರತಕ್ಕಂಥ ಒಂದು ಅದ್ವಿತೀಯವಾಗಿರ್ತಕ್ಕಂಥದ್ದು ನೋಡಿ. ಒಳ್ಳೆ ಹೆಸರು, ಭಗವಂತ ನಾಮ ಸ್ಮರಣೆ ಮಾಡೋದಕ್ಕೆ ಮಕ್ಕಳಿಗೆ ಆ ಹೆಸರಿಟ್ಬಿಟ್ರೆ ಅವ್ರನ್ನ ಕರೆಯೋವಾಗಾದರೂ ಭಗವಂತನ ಹೆಸರು ಬರುತ್ತೋ ಬಾಯಲ್ಲಿ. ಅದಕ್ಕೆ ನಮ್ಮ ಹಿಂದಿನವರು ಯಾವಾಗಲೂ ಕೂಡ ರಾಮ, ಕೃಷ್ಣ, ಗೋವಿಂದ, ನಾರಾಯಣ ಅಂತ ಹೆಸರಿಡ್ತಾ ಇದ್ದಿದ್ದು. ಹಾಗಾದರೂ ಈ ಪಾಪಿಗೆ ಆ ಭಗವಂತ ನಾಮ ಬಾಯಲ್ಲಿ ಬರಲಿ ಅಂತ. ಈಗ ಕೀರ್ತಿ, ಪ್ರೀತಿ, ಪ್ರೇತಿ ಅಂತ ಇಟ್ಬಿಟ್ಟು ಅದೇನು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅದು ಗೊತ್ತಾಗಲ್ಲ. ಕೋಯೆಡ್ ಕಾಲೇಜಲ್ಲಿ ಮೇಷ್ಟ್ರಗತಿ ಬೇಡ. ಕೀರ್ತಿ ಅಂದರೆ ಅವನು ಹುಡುಗ ಉತ್ತರ ಕೊಡ್ತಾನೆ, ಪ್ರೀತಿ ಅಂದರೆ ಹುಡುಗಿ ಉತ್ತರ ಕೊಡ್ತಾಳೆ. ಕಷ್ಟ ಭಾಳ ಈಗ. ಯಾಕೆಂದರೆ ಯೂನಿಸೆಕ್ಷುವಲ್ ಡ್ರೆಸ್ ಥರ ಯೂನಿಸೆಕ್ಷುವಲ್ ನೇಮ್ಸ್ ಆಗಿಬಿಟ್ಟಿದೆ. ಹಾಗಾಗಿ ಭಾಳ ಕಷ್ಟ. ಆಕಾಶ ಗಾಳಿ, ದತ್ತಾತ್ರೇಯರು ಏನು ಹೇಳ್ತಾರೆ ಗೊತ್ತಾ? ನನ್ನ 10 ಜನ ಮಾನಸಿಕ ಗುರುಗಳು ಅಂತ ಹೇಳ್ಕೊಂಡಿದ್ದಾರೆ ದತ್ತಾತ್ರೇಯರು. ಪ್ರಕೃತಿಯನ್ನೇ ಗುರು ಅಂತ ಒಪ್ಕೊಂಡಿದ್ದಾರೆ. ಗಾಳಿಯನ್ನು ಯಾತಕ್ಕೆ ಉದಾಹರಣೆ ಕೊಡ್ತಾರೆ ಗೊತ್ತಾ ದತ್ತಾತ್ರೇಯರು? ಸಮಭಾವಕ್ಕೆ. ಸ್ಮಶಾನದಲ್ಲೂ ಗಾಳಿ ಬೀಸತ್ತೆ, ಹೂತೋಟದ ಮೇಲೂ ಗಾಳಿ ಬೀಸತ್ತೆ. ಸ್ಮಶಾನದಲ್ಲಿ ನಾನು ಬೀಸಬಾರ್ದು, ಹೂತೋಟದ ಮೇಲೆ ಮಾತ್ರ ಬೀಸಬೇಕು ಅಂತ ಯಾವತ್ತೂ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ಗಾಳಿ. ಗಾಳಿಯಿಂದ ಸಮಭಾವವನ್ನು ಗ್ರಹಿಸಿ ಅಂತ ದತ್ತಾತ್ರೇಯರು ಹೇಳಿರ್ತಕ್ಕಂಥದ್ದು. ಹಾಗೆಯೇ ಚಂದ್ರನಿಂದ ಪಾಠ ಕಲಿಯೋದಿದೆ ಅಂತ ಹೇಳ್ತಾರೆ. ಏನು ಚಂದ್ರನಿಂದ ಪಾಠ ಕಲಿಯೋದು? ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಹಿಗ್ಗೋದಲ್ಲ, ಕುಗ್ಗೋದಲ್ಲ, ಸಮಭಾವ ಇಟ್ಕೊಳ್ಳಿ ಅನ್ನೋದಕ್ಕೆ ಅಲ್ಲಿಂದಾನೂ ಉದಾಹರಣೆ ತರ್ತಾರವರು. ಯಾವಾಗಲೂ ಕೂಡ ಯಾವುದೋ ಕಟ್ಟಿರ್ತಕ್ಕಂಥ ಹುತ್ತದಲ್ಲಿ ಹಾವು ಎಂಟರಾಗತ್ತೆ. ಹಾಗೆ ನೀನು ಅನಿಕೇತನಾಗಿರು ಅಂತ ಅವ್ರು ಕೊಡ್ತಕ್ಕಂಥ ಉದಾಹರಣೆ. ಮನೆಗೆ ಕಟ್ಟು ಬೀಳಬೇಡ. ಮನೆ ನಾನು, ನನ್ನ ಮನೆ ಅಂತ ಬಂದರೆ ಮೋಹ ಶುರುವಾಗತ್ತೆ ನೋಡಿ. ಪ್ರಕೃತಿಯಿಂದ ಹೇಗೆ ಡಿರೈವ್ ಮಾಡ್ತಾರೆ ಅಂದರೆ ಭಾಗವತದಲ್ಲಿ ಬರುತ್ತೆ. ನನಗೆ ಅದಕ್ಕೆ ಹೇಳೋದಕ್ಕೆ ಸಮಯ ಇಲ್ಲ ಇಲ್ಲಿ, ಸುಮ್ಮನೆ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಲ್ಲಿ ಗಚ್ಚದ ವ್ಯಾಖ್ಯಾನ ಅಂತ ರಾಮಸ್ವಾಮಿಯವರೇ ಅವ್ರ ಪುಸ್ತಕದಲ್ಲಿ ಬರ್ಕೊಂಡಿದ್ದಾರೆ ಒಂದು ಕಡೆ. ಹಾಗೆ ನಾನು ಗಚ್ಚದ ವ್ಯಾಖ್ಯಾನ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು ಹೊರತು ಯಾವುದರಲ್ಲೂ ಕೂಡ ಆಳಕ್ಕೆ ಎಳೆಯೋಕ್ಕೆ ಆಗ್ತಾ ಇಲ್ಲ. ಕ್ಷಮಿಸಬೇಕು ತಾವು. ನಾನು ರೂಪವೂ ಅಲ್ಲ, ಹೆಸರೂ ಅಲ್ಲ, ಕರ್ಮವೂ ಅಲ್ಲ. ಯಾರು? ಸಚ್ಚಿದಾನಂದ ರೂಪವಾದಂತಹ ದತ್ತಾತ್ರೇಯನೇ ನಾನು. ಸೂರ್ಯಚಂದ್ರ ದಹನಂ ವಿನಾಪಿ ಯದ್ ಭಾಸತೆ ಸ್ವಮಹಸ ನಿರಂತರಂ ಯತ್ ಪದಂ ಸಕಲ ಶೋಕ ಶೋಷಕಂ ದತ್ತರೂಪಮಿಹ ತದ್ವಯಂ ಧ್ರುವಂ. ನಾನು ಅಂದರೆ ಯಾರು?
ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ನೋಡಿ, ಕಠೋಪನಿಷತ್ ಛಾಯೆ ಬಂದ್ಬಿಡ್ತು ಎಷ್ಟು ಸ್ಪಷ್ಟವಾಗಿ. ಸೂರ್ಯ, ಚಂದ್ರ, ಅಗ್ನಿ ಇವುಗಳಿಂದ ರಹಿತನಾಗಿ ತನ್ನ ತೇಜಸ್ಸಿನಿಂದಲೇ ನಿರಂತರವಾಗಿ ಯಾವುದು ಪ್ರಕಾಶಿಸುತ್ತದೆಯೋ, ಪ್ರಕಾಶಸ್ಯ ಪ್ರಕಾಶೋಯಂ ಪ್ರಕಾಶೇನ ಪ್ರಕಾಶ್ಯತಾಮ್ ಅಂತ ಸುರೇಶ್ವರಾಚಾರ್ಯ ವ್ಯಾಖ್ಯಾನ ಮಾನಸೋಲ್ಲಾಸದ ಮೇಲೆ. ಪ್ರಕಾಶಕ್ಕೂ ಪ್ರಕಾಶರೂಪವಾಗಿರ್ತಕ್ಕಂಥ ಅಂತರ್ಜ್ಯೋತಿ ಎಂಬತಕ್ಕಂಥದ್ದು ಎಲ್ಲವನ್ನೂ ಪ್ರಕಾಶಪಡಿಸಲಿ ಅಂತ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಜ್ಯೋತಿರೇವಾಹನ್ನ ಸಂಶಯ. ಜ್ಯೋತಿರಧಿಕರಣ ಅಂತಲೇ ಒಂದು ಅಧಿಕರಣ ಇದೆ ಬ್ರಹ್ಮಸೂತ್ರದಲ್ಲಿ. ಜ್ಯೋತಿಶ್ಚರಣಾಭಿಧಾನಾತ್ ಜ್ಯೋತಿರ್ದರ್ಶನಾತ್ 2 ಸೂತ್ರಗಳು. ಜ್ಯೋತಿ ಅಂದ್ರೆ ಏನು? ಕಿಂಜ್ಯೋತಿಸ್ತವ ಭಾನಮಾನ ಹನಿಮೆ ರಾತ್ರೌ ಪ್ರದೀಪಾದಿಕಂ ಏಕಶ್ಲೋಕಿ ಪ್ರಕರಣ ಅಂತಲೇ ಬರುತ್ತೆ ಆಚಾರ್ಯ ಶಂಕರರದು. ಅಲ್ಲಿ ಜ್ಯೋತಿ ಅಂದ್ರೆ ಏನು ಅನ್ನೋದನ್ನು ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾರೆ. ಇನ್ನು ನಿಮಗೆ ಬರೀ ಶಬ್ದಗಳ ಒಂದು ಮಧುರತೆ ಬೇಕಾದರೆ 142, 143, 144 3 ಶ್ಲೋಕ ನೋಡಿ ಸಾಕು. ಶಾಂತೋಸ್ಮಿ ಪೂರ್ಣೋಸ್ಮಿ ಸನಾತನೋಸ್ಮಿ ಬ್ರಹ್ಮಾಸ್ಮಿ ಸತ್ಯೋಸ್ಮಿ ಪರಾತ್ಪರೋಸ್ಮಿ ಸಚ್ಚಾಸ್ಮಿ ಚಿಚ್ಚಾಸ್ಮಿ ಸುಖಾಸ್ಮೃತೋಸ್ಮಿ ಸಿದ್ಧೋಸ್ಮಿ ಮುಕ್ತೋಸ್ಮಿ ಸದಾ ಕೃತೋಸ್ಮಿ ಭೂಮಾಸ್ಮಿ ದೇವೋಸ್ಮಿ ನಿರಾಕೃತೋಸ್ಮಿ ಮೋಕ್ಷೋಸ್ಮಿ ನಿತ್ಯೋಸ್ಮಿ ನಿರಾಮಯೋಸ್ಮಿ ಆತ್ಮಾಸ್ಮಿ ದಾಂತೋಸ್ಮಿ ನಿರಂಜನೋಸ್ಮಿ ಶುದ್ಧೋಸ್ಮಿ ಬುದ್ಧೋಸ್ಮಿ ನಿರಂಕುಶೋಸ್ಮಿ ಸರ್ವಪ್ರಪಂಚಮವರ್ಜಿತೋಸ್ಮಿ ಸರ್ವೇಷು ಭೂತೇಷು ಸದಾ ಸ್ಥಿತೋಸ್ಮಿ ಸರ್ವತ್ರ ಸಂಕಲ್ಪ ವಿವರ್ಜಿತೋಸ್ಮಿ ಸರ್ವಸಾಮಂತಾರ್ಥ ವಿಭಾವಿತೋಸ್ಮಿ. ಶಬ್ದಗಳು ನೋಡಿ ಹೇಗೆ ಬರುತ್ತೆ ಅನ್ನೋದಕ್ಕೆ ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ರಚನೆ. ನಾನು ಯಾರು ಅನ್ನೋದಕ್ಕೆ ಅವ್ರು ಕೊಡೋ ಉತ್ತರ. ನಾನು ಶಾಂತನಾಗಿದ್ದೇನೆ, ಪೂರ್ಣತ್ವ ನನ್ನ ಸ್ವರೂಪ, ನಾನು ಸನಾತನ, ನಾನು ಬ್ರಹ್ಮ, ನಾನು ಸತ್ಯ, ಪರವಾದ ಅವ್ಯಕ್ತಕ್ಕಿಂತಲೂ ಪರವಾಗಿರೋದು, ಸದ್ರೂಪನಾಗಿದ್ದೇನೆ. ಅದಕ್ಕೆ ಹೇಳೋದು ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ದ್ವಿತೀಯಂ. ಸ್ಪಷ್ಟವಾಗಿ ಛಾಂದೋಗ್ಯೋಪನಿಷತ್ ಹೇಳ್ತಾ ಇದೆ. ಪ್ರಾರಂಭದಲ್ಲಿ ಸದ್ವಸ್ತು ಒಂದೇ ಇದ್ದಿದ್ದು, ಅದು ಅನೇಕ ಆಗಬೇಕು ಅನ್ನೋ ಇಚ್ಛೆಯಿಂದ ಅಹಂ ಬಹುಸ್ಯಾಂ ಪ್ರಜಾಯೇಯ ತಾನೇ ಅನೇಕವಾಗಿ ತೋರ್ತು. ಅದಕ್ಕೆ ಭಗವತ್ಪಾದ ಶಂಕರು ಶಿವಾನಂದ ಲಹರಿಯಲ್ಲಿ ಹೇಳೋದು, ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ರಿಂದ ನಿನ್ನ ಕೆಲಸ ಸಮಾಪ್ತಿ ಆಗಲಿಲ್ಲಪ್ಪ, ನಮ್ಮನ್ನು ಕಾಪಾಡೋದು ನಿನ್ನ ನೈತಿಕ ಹೊಣೆ ಅನ್ನೋದನ್ನು ಮರಿಬೇಡ ಅಂತ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶುಪತೆ ಕರ್ತವ್ಯಮೇವ ತ್ವಯಾ. ಬರೀ ನನ್ನ ಹುಟ್ಟಿಸಿರೋದ್ರಿಂದ ನಿನ್ನ ಕೆಲಸ ಮುಗಿಲಿಲ್ಲ, ನನ್ನ ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ ಅನ್ನೋದನ್ನು ಸ್ಮಾರಯೇ ನತು ಶಿಕ್ಷೆಯೇ, ಸ್ಮರಣೆಗೆ ತರ್ತಾ ಇದ್ದೀನಪ್ಪ ಅಂತ ಹೇಳ್ತಕ್ಕಂಥ ಮಾತು. ಈ ಒಂದು ಸುಂದರವಾಗಿರ್ತಕ್ಕಂತಹ ದತ್ತಸ್ತವರಾಜ ಆದಮೇಲೆ ನಮ್ಮ ಕಣ್ಮುಂದೆ ಬರತಕ್ಕಂಥದ್ದು ಶಿವಶಾಂತ ಸ್ತೋತ್ರ. ಮುಖ್ಯವಾಗಿ ಇದು ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂತಹ ಸ್ತೋತ್ರ. ಶಿವಶಾಂತ ಸ್ತೋತ್ರ ತಿಲಕ ಸ್ತೋತ್ರ ದತ್ತಾವತಾರಿಗಳಾದ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು 1947 ಅಂಡರ್ಲೈನ್ ಮಾಡ್ಕೊಳ್ಳಿ, ನಮಗೆ ಸ್ವಾತಂತ್ರ್ಯ ಬಂದ ವರ್ಷ 1947ರಲ್ಲಿ ರಾಣಾಪುರದಲ್ಲಿ ಚಾತುರ್ಮಾಸ್ಯ ವ್ರತಸ್ಥರಾಗಿದ್ದಾಗ ಅಧಿದೇವತೆ ಸ್ವಯಂಭೂ ಶಿವರಾಣೇಶ್ವರನ ವಯೋವೃದ್ಧರಾದ ಅರ್ಚಕರು ಬಂದು, ನೀವು ಈಶ್ವರನನ್ನು ಕುರಿತು ಒಂದು ಸ್ತೋತ್ರವನ್ನು ರಚನೆ ಮಾಡಿ ಎಂದು ಕೇಳಿಕೊಂಡರು. ಅದಕ್ಕೆ ಅತ್ಯಂತ ಆನಂದಭರಿತರಾದಂತಹ ಶ್ರೀಧರ ಸ್ವಾಮಿಗಳು ಶಿವಸ್ತೋತ್ರ ರಾಜ ಎಂಬ ಹೆಸರನ್ನು ಇಟ್ಟರು. ಆ ಸ್ತೋತ್ರ ರಚನೆ ಮಾಡುವಷ್ಟರಲ್ಲಿ ಶ್ರೀಗಳವರ ದೇಹದ ಅಸ್ವಸ್ಥತೆ ಗುಣವಾಯಿತು. ಅತಿ ಮುಖ್ಯವಾದ ಶ್ರೀಗಳವರ ಬಹುದಿನಗಳ ಮನದಾಸೆಯಾಗಿದ್ದ ಸ್ವತಂತ್ರ ಭಾರತ ಉದಯವಾಯಿತು. ಭಾರತ ಉದಯ ಆಗೋ ಕಾಲದಲ್ಲಿ ನಾಂದಿ ರೂಪದಲ್ಲಿ ಮಾಡಿರ್ತಕ್ಕಂಥದ್ದು ಈ ಅದ್ಭುತವಾಗಿರ್ತಕ್ಕಂಥ ಸ್ತೋತ್ರ. ಈ ಸ್ತೋತ್ರವನ್ನು ಶ್ರೀ ಕ್ಷೇತ್ರ ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಶ್ರೀಗಳವರ ಶಿಷ್ಯೆ ಸಾವಿತ್ರಿ ಸುಬ್ರಾಯ ಭಾಗವತ್ ಅನ್ನವರು ಪಠಿಸಿದರು. ಇದರಿಂದ ಸಂತುಷ್ಟನಾದ ಶ್ರೀ ಕಾಶಿ ವಿಶ್ವನಾಥ ಇದಕ್ಕೆ ಶ್ರೀ ಶಿವಶಾಂತ ಸ್ತೋತ್ರ ತಿಲಕಂ ಎಂದು ನಾಮಕರಣ ಮಾಡಬೇಕೆಂದು ಆದೇಶಿಸಿದ ಪ್ರಕಾರ ಅಂದಿನಿಂದ ಈ ಹೆಸರಿನಿಂದಲೇ ಶ್ರೀಧರ ಗುರುಭಕ್ತ ವೃಂದರಲ್ಲಿ ಪ್ರಚುರವಾಯಿತು. ಹೀಗೆ ಶ್ರೀಧರ ಭಗವತ್ಪಾದರ ಶ್ರೀ ವಿಶ್ವೇಶ್ವರನ ಪ್ರಾಸಾದಿಕ ಸ್ತೋತ್ರ ಇದಾಗಿದೆ. ಈ ಸ್ತೋತ್ರ ಅತ್ಯಂತ ವಿಶಿಷ್ಟತೆ ಎಂದರೆ ಸ್ವಾರ್ಥರಹಿತ, ಶುದ್ಧ, ಪ್ರೇಮ, ಅಂತಃಕರಣ ಪೂರಿತರಾದ
ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳವರು ಇಡೀ ಜಗತ್ತಿಗೆ ಮಂಗಳ ಉಂಟಾಗಲಿ, ವಿಶ್ವದಲ್ಲಿ ಸುಖ, ಶಾಂತಿ, ನೆಮ್ಮದಿಗಳಿಂದ ಎಲ್ಲ ಜೀವಿಗಳು ಬಾಳಲಿ ಎಂದು 16 ಶ್ಲೋಕಗಳಿಂದ ಆಶೀರ್ವದಿಸಿದ್ದಾರೆ. ಅಲ್ಲದೆ ಜಗತ್ತಿನಲ್ಲಿ ಎಲ್ಲ ವಿಧವಾದ ಅಸಮಾನತೆಯನ್ನು ತೊಡೆದು ಹಾಕುತ್ತೇನೆ ಎಂದು ಹೇಳ್ತಕ್ಕಂತಹ ಕಮ್ಯುನಿಸ್ಟರು, ಸೋಷಿಯಲಿಸ್ಟರುಗಳು ಯಾರೂ ಕನಸು ಮನಸ್ಸಿನಲ್ಲಿಯೂ ಯೋಚಿಸಲಾರದಷ್ಟು ಮುಂದೆ ಹೋಗಿ ಅಪುತ್ರ ಪುತ್ರವಂತ ಸ್ಯುಹು ನಿರ್ಧನ ಸದನಾ ಸದಾ ದಾರಿದ್ರ್ಯಂ ನಾಪಮೃತ್ಯುಶ್ಚ ಭವೇ ಶೋಕೋ ನ ಸಂಕಟಕಂ. ಅಪುತ್ರರು ಪುತ್ರವಂತರಾಗಲಿ, ನಿರ್ಧನರು ಸದಾಕಾಲ ಧನ ಸಂಪತ್ತಿನಿಂದ ಕೂಡಿದಂತಾಗಲಿ, ದಾರಿದ್ರ್ಯ, ಅಪಮೃತ್ಯು, ಶೋಕ, ಸಂಕಟಗಳು ಯಾವಾಗಲೂ ಇಲ್ಲದಂತಾಗಲಿ ಎಂದು ಸಾಂಬ ಶಿವನಲ್ಲಿ ಪ್ರಾರ್ಥಿಸಿ ಹರಸಿದ್ದಾರೆ. ಇಂದಿಗೂ ಈ ಸ್ತೋತ್ರ ರಾಜವನ್ನು ಲೌಕಿಕರು ಕಾಮನೆಗಳನ್ನು ಬಯಸಿ, ವಿರಕ್ತರು ದೃಢ ಅಪರೋಕ್ಷ ಜ್ಞಾನವನ್ನು ಬಯಸಿ ಪಠಿಸಿ ಇಷ್ಟಾರ್ಥಗಳನ್ನು ಪಡೆಯುತ್ತಿದ್ದಾರೆ. ಇದು ಈ ಸ್ತೋತ್ರಕ್ಕಿರ್ತಕ್ಕಂಥದ್ದು. ಈ ಶಿವ ಅನ್ನೋದ್ರ ಬಗ್ಗೆ ನನಗೆ ತುಂಬ ಟೆಂಪ್ಟೇಷನ್ನು, ಏನೂ ಮಾಡೋಕ್ಕಾಗಲ್ಲ. ಗುರುಗಳಾದ ರಂಗನಾಥ ಶರ್ಮರು ಒಂದು ಶ್ಲೋಕ ಶಿವನ ಬಗ್ಗೆ ಆಶುವಾಗಿ ಒಂದು ಸಲ ಹೇಳಿದರು. ನಾನು ಬರ್ಕೊಂಡಿದ್ದೆ, ಅದನ್ನು ಓದ್ತೀನಿ. ಆ ಸ್ತೋತ್ರ ನೋಡಿ. ಭೂರೇಶ ಯಸ್ಯ ಪೀಠಂ ಜಲಧರ ಕಲಶಂ ಮೂರ್ತಿರಾಕಾಶರೂಪ ನಕ್ಷತ್ರಂ ಪುಷ್ಪಮಾಲ್ಯಂ ಗ್ರಹಗಣ ಕುಸುಮಂ ಸಪ್ತ ಪಾತಾಲಪಾದಂ ಕುಕ್ಷಿ ಸರ್ವಾಬ್ಧಿವೃಂದಂ ಗಿರಿಶಿಖರಭುಜಂ ಚಂದ್ರ ಸೂರ್ಯಾಗ್ನಿನೇತ್ರಂ ವಕ್ತ್ರಂ ವೇದ ಷಡಂಗೋ ದಶದಿಶ ವಸನಂ ನೌಮಿ ತದ್ದಿವ್ಯಲಿಂಗಂ. ರಂಗನಾಥ ಶರ್ಮರ ಶ್ಲೋಕ, ನನ್ನ ಶ್ಲೋಕ ಅಲ್ಲ. ಆಕಾಶವೇ ಒಂದು ದಿವ್ಯಲಿಂಗ. ಎಂಥ ಕಲ್ಪನೆ ನೋಡಿ, ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ. ಆಕಾಶವೇ ದಿವ್ಯಲಿಂಗ, ಭೂಲೋಕವೇ ಲಿಂಗವನ್ನು ಸ್ಥಾಪಿಸಿರ್ತಕ್ಕಂಥ ಪೀಠ. ಒಂದು ಪೀಠ ಇರಬೇಕಲ್ಲ, ಅದಕ್ಕೆ ಯಾವುದು ಅಂತ ಹೇಳಿದರೆ ಭೂಲೋಕವೇ ಒಂದು ಪೀಠ. ಆಮೇಲೆ ಮೋಡವೇ ಅಭಿಷೇಕ ಜಲವನ್ನು ತುಂಬಿರತಕ್ಕಂಥ ಕಲಶ, ಆ ಮೋಡಗಳೇ ಒಂದು ಕಲಶ ಅನ್ನೋದು. ನಕ್ಷತ್ರಗಳೇ ಶಿವಲಿಂಗಕ್ಕೆ ಅರ್ಪಿಸಿರ್ತಕ್ಕಂಥ ಹೂಮಾಲೆ. ಕಲ್ಪನೆ ನೋಡಿ ಹೇಗಿದೆ. ಆಕಾಶದಲ್ಲಿ ನಕ್ಷತ್ರಗಳಿರುತ್ತೋ ಇಲ್ವೋ, ಅದೇ ಹೂಮಾಲೆ. ಆಮೇಲೆ ಗ್ರಹಗಳೇ ಅದಕ್ಕೆ ಅರ್ಪಿಸ್ತಕ್ಕಂಥ ಬಿಡಿ ಹೂಗಳು. ಬರೀ ಮಾಲೆ ಇದ್ದರೆ ಸಾಲದು, ಬಿಡಿ ಹೂಗಳಿರಬೇಕಲ್ಲ. ಯಾವುದು? ಗ್ರಹಗಳೇ ಬಿಡಿ ಹೂಗಳು. ದಿವ್ಯಲಿಂಗಕ್ಕೆ ಕೆಳಗಿರ್ತಕ್ಕಂಥ 7 ಲೋಕಗಳೇ ಪಾದಗಳು, ಸಪ್ತ ಸಮುದ್ರಗಳೇ ಅದರ ಹೊಟ್ಟೆ, ಸುತ್ತಲೂ ಇರತಕ್ಕಂಥ ಬೆಟ್ಟಗಳೇ ಅದರ ಭುಜಗಳು, ಸೂರ್ಯ, ಚಂದ್ರ, ಅಗ್ನಿ, ಶಿವನ 3 ಕಣ್ಣುಗಳು, ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಕಲ್ಪ, ಜ್ಯೋತಿಷ್ಯ ಎಂಬ 6 ಅಂಗಸಹಿತವಾದ ವೇದವೇ ಅದರ ಮುಖ, 10 ದಿಕ್ಕುಗಳೇ ಉಡ್ತಕ್ಕಂಥ ಬಟ್ಟೆ. ಅಂತಹ ದಿವ್ಯಲಿಂಗವನ್ನು ನಮಸ್ಕರಿಸುತ್ತೇನೆ. ಇದು ರಂಗನಾಥ ಶರ್ಮರ ಕೃತಿ. ಇನ್ಯಾರೂ ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಕಲ್ಪನೆಯೂ ಬರೋಕ್ಕೆ ಸಾಧ್ಯ ಇಲ್ಲ, ಆ ಪದಗಳು ಸ್ಫುರಣೆ ಆಗೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಶಾಸ್ತ್ರಕಾರರಾಗಿ ಕವಿತ್ವ ದೃಷ್ಟಿಯಿಂದ ಯಾವತ್ತೂ ಕೂಡ ಅವರು ಕೆಳಮಟ್ಟದವರಾಗಿರಲಿಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥ ಕವನ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ರಂಗನಾಥ ಶರ್ಮರ ಕವನ ಸಾಮರ್ಥ್ಯ ಹೇಗಿತ್ತು ಅಂತ ಶಂಕರ ಚರಿತಾಮೃತಂ ತೆಗೆದು ದಯವಿಟ್ಟು ಓದಿ. 100ಕ್ಕಿಂತ ಹೆಚ್ಚು ಶ್ಲೋಕಗಳನ್ನು ಶಂಕರಾಚಾರ್ಯರ ಮೇಲೆ ಮಾಡಿದ್ದಾರೆ. ಆಮೇಲೆ ಬಾಹುಬಲಿ ಮೇಲೆ ಮಾಡಿರ್ತಕ್ಕಂಥ ಬಾಹುಬಲಿ ವಿಜಯ ನಾಟಕ ಇದೆ, ಏಕಚಕ್ರಂ ನಾಟಕ ಇದೆ, ಬಾಹುಬಲಿ ಸುಪ್ರಭಾತ ಇದೆ. ಎಷ್ಟಿದೆ ಗೊತ್ತಾ ಅವ್ರು ಬರೆದಿರ್ತಕ್ಕಂಥ ಕವನಗಳು. ನಾವು ಬರೀ ರಾಮಾಯಣ ಭಾಷಾಂತರಕಾರರು ಅಂತ ನಮಗೆ ಗೊತ್ತೇ ಹೊರತು ರಂಗನಾಥ ಶರ್ಮರು ಅವರ ಕವಿತ್ವ ಸಾಮರ್ಥ್ಯ ಎಂಥದ್ದು ಅದ್ಭುತವಾಗಿರ್ತಕ್ಕಂಥ ಕವಿತ್ವ ಸಾಮರ್ಥ್ಯ. ನಭೂತೋ ನ ಭವಿಷ್ಯತಿ. ನನಗಾಗಿರ್ತಕ್ಕಂಥ ಒಂದೇ ಒಂದು ಖೇದ ಅಂತ ಹೇಳಿದರೆ, ಅವರಿಂದ ನಾನು ವ್ಯಾಕರಣ ಪಾಠ ಕಲಿತು ವ್ಯಾಕರಣ ಶಾಸ್ತ್ರದ ಸಂಹೃತ ಗ್ರಂಥಗಳು ಅಂತ ಒಂದು 152 ಪುಟ ನಮ್ಮ ಉಡುಪಿನಲ್ಲಿರ್ತಕ್ಕಂಥ MGM ಕಾಲೇಜಲ್ಲಿರ್ತಕ್ಕಂಥ ಗೋವಿಂದ ಪೈ ಪ್ರತಿಷ್ಠಾನದವರು ಬರೆಯೋದಕ್ಕೆ ನನಗೆ ಹೇಳಿದರು. ಅದಕ್ಕೆ ನಾನು 100ರ ಹತ್ತಿರ ಇರತಕ್ಕಂಥ ವಿದ್ಯಾಗುರುಗಳಾದ ಮಹೋಮಹೋಪಾಧ್ಯಾಯ ರಂಗನಾಥ ಶರ್ಮರಿಗೆ ಸಮರ್ಪಣೆ ಅಂತ ಬರೆದಿದ್ದೆ. ಫೈನಲ್ ಪ್ರೂಫ್ ನೋಡೋಷ್ಟೊತ್ತಿಗೆ 100ರ ಹತ್ತಿರ ಇದ್ದು ನಮ್ಮನ್ನು ಅಗಲಿದ ಅಂತ ಸೇರಿಸಬೇಕಾಯ್ತು. ಅಷ್ಟೊತ್ತಿಗೆ ರಂಗನಾಥ ಶರ್ಮರು ಹೋಗ್ಬಿಟ್ರು. ನನಗೆ ಇವತ್ತಿಗೂ ಕೂಡ ಅದು ಕಣ್ಣಿಗೆ ಕಟ್ಟದಂಗಿದೆ. ನನಗೆ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಆ ವಿಷಯ ಹೇಳಿದರೆ. ಯಾಕೆ ಅಂತ ಹೇಳಿದರೆ, ಅದ್ಭುತವಾಗಿ ಅವರಿಂದ ವ್ಯಾಕರಣ ಪಾಠ ಕಲ್ತಿದ್ದು, ಆ ವ್ಯಾಕರಣ ಗ್ರಂಥ ಅವ್ರಿಗೆ ಸಮರ್ಪಣೆ ಮಾಡಿದೆ, ಇನ್ಯಾರಿಗೆ ಮಾಡಬೇಕು? ಆ ದೃಷ್ಟಿಯಿಂದ ಏನೋ ನನಗೆ ಆ ಭಾಗ್ಯ ಇಲ್ಲ ಅಷ್ಟೆ. ನೋಡಿ, ಇಲ್ಲಿ ಈ ಸ್ತೋತ್ರದಲ್ಲಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂತ ಹೇಳಿದರೆ, ಮೊದಲನೇ ಶ್ಲೋಕ ಒಂದೇ ಸಾಕು. ಯದೇಕಮಿಹ ಶಾಶ್ವತಂ ರಹಿತ ನಾಮರೂಪಾತ್ಮಕಂ ಪ್ರಪಂಚ ಶಮನಂ ವರಂ
ಸುಖಘನಂ ಶ್ರುತೌ ತನ್ಯತೆ ಯತೋ ನಹಿ ಬಿದಾಚ ಯತ್ ಸತತ ಸೌಖ್ಯದಂ ಪಾವನಂ ತದಾಶ್ರಯಮತೆ ಸದಾ ಅವಿಕೃತಂ ಸ್ವರೂಪಂ ಶಿವಂ. ಶಿವ ಅಂದರೆ ಎಂತಹ ಸ್ವರೂಪ ಅಂತ ಹೇಳ್ತಾರೆ ನೋಡಿ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಈ ಸ್ತೋತ್ರವನ್ನು ಸಾಮಾನ್ಯವಾಗಿ ಎಲ್ಲರೂ ಪ್ರಾರಂಭಿಸ್ತಕ್ಕಂಥ ರೀತಿಯ ಬದಲಾಗಿ ತಮ್ಮ ಬುದ್ಧಿಯನ್ನೇ ಸಂಬೋಧಿಸುತ್ತಾ ಮೊದಲ ಶ್ಲೋಕವನ್ನು ಪ್ರಾರಂಭಿಸಿದ್ದಾರೆ. ಎಲೆ ನನ್ನ ಬುದ್ಧಿಯೇ, ನೀನು ಸಮಸ್ತ ಪ್ರಪಂಚದಲ್ಲಿ ಏಕಮೇವ ಅದ್ವಿತೀಯನಾದ, ನಾಮರೂಪರಹಿತನಾದ, ಶಾಶ್ವತನಾದ, ಆನಂದ ಘನ ಎಂದು ವೇದಗಳಿಂದ ಹೊಗಳಲ್ಪಡತಕ್ಕಂತಹ ಪ್ರಪಂಚದ ಉಪದ್ರವಗಳನ್ನು ನಾಶ ಮಾಡಿದ, ಪಾವನವಾಗಿದ್ದು ಎಲ್ಲರಿಗೂ ಪವಿತ್ರಗೊಳಿಸುವನಾದೆ. ಎಲ್ಲರಿಗೂ ಸದಾ ಒಳ್ಳೆಯದನ್ನೇ ಮಾಡುವ ನಿರ್ವಿಕಾರಿಯಾದ ಈಶ್ವರನನ್ನೇ ಸದಾ ಆಶ್ರಯಿಸು. ಈ ಪ್ರಥಮ ಶ್ಲೋಕ ಪೃಥ್ವಿ ಎಂಬತಕ್ಕಂಥ ವೃತ್ತದಲ್ಲಿದ್ದು, ಈ ಸ್ತೋತ್ರ ಕಾವ್ಯದ ಅಂತಿಮ ಶ್ಲೋಕ ಶಿಖರಣಿ ವೃತ್ತದಲ್ಲಿದೆ. ನನ ಮಮ ಯಯುತೇಯಂ ಮಾಲಿನಿ ಭೋಗಿಲೋಕೈ ಅಂತ ಹೇಳಿದ ಹಾಗೆ ಶಿಖರಣಿ ವೃತ್ತ ಅನ್ನೋದು ಭವಭೂತಿಗೆ ಅಚ್ಚುಮೆಚ್ಚಾಗಿರ್ತಕ್ಕಂಥ ವೃತ್ತ. ಭವಭೂತೆ ಶಿಖರಣಿ ನಿರರ್ಗಲ ತರಂಗಿಣಿ, ಅದಕ್ಕೆ ಮಾತು ಬಂದಿರೋದು. ಭವಭೂತಿ ಶಿಖರಣಿ ಹೇಗೆ ಹರಿಯುತ್ತೆ ಅಂದರೆ ಸಮುದ್ರದ ಅಲೆಗಳು ಪುಂಖಾನುಪುಂಖವಾಗಿ ಬರೋ ಹಾಗೆ ಭವಭೂತಿಯ ಲೇಖನಿಂದ ಶಿಖರಣಿ ವೃತ್ತ ಎಂಬತಕ್ಕಂಥದ್ದು ಹರಿಯುತ್ತೆ ಅನ್ನೋ ದೃಷ್ಟಿಯಿಂದ. ಇದರ ವಿಶೇಷ ಅಂದರೆ ಪ್ರಾರಂಭದಲ್ಲಿ ನೆಲಮಟ್ಟದಲ್ಲಿರುವ ಅಶಾಶ್ವತವಾದ ಇಹದಿಂದ ಭಕ್ತ ಉನ್ನತನಾಗುತ್ತಾ ಕೊನೆಯ ಶ್ಲೋಕದಲ್ಲಿ ಸಕಲ ನಗರತ್ನವಾದ ಹಿಮವತ್ ಪರ್ವತದ ತುಟ್ಟ ತುದಿಯಲ್ಲಿರುವ ಶಾಶ್ವತವಾದ ಶಿವನಲ್ಲಿ ಐಕ್ಯವಾಗುವ, ನೆಲದಿಂದ ಹಿಮವತ್ ಪರ್ವತದಷ್ಟೇ ಎತ್ತರಕ್ಕೇರುವ ಅದ್ಭುತ ಭಕ್ತಿಯನ್ನು ವ್ಯಕ್ತಪಡಿಸತಕ್ಕಂಥ ಗುರುಗಳು ಪರಶಿವನನ್ನು ಭಜಿಸುವುದರಲ್ಲಿ ಭಕ್ತಿಯ ಪರಾಕಾಷ್ಠತೆಯನ್ನು ತಂದಿದ್ದಾರೆ. ನ ಕಶ್ಚಿದಿಹ ಜನ್ಮ ಭಾಗಾನುಭವೇತ್ ಸುಖಂ ಜನ್ಮನ ನ ನಿಶ್ಚಿನುಮತೆ ಸುಖಂ ಸುಖಕರೋ ನ ದೇಹಾಶ್ರಯ ನ ದರ್ಶಯತಿ ಜನ್ಮ ತತ್ ಸುವಿಮಲಂ ಸುರಮ್ಯಂ ಶಿವಂ ದುನೋತಿ ಚ ಮುಹುರ್ಮುಹು ವಿಷಯ ವಾಸನಾಭಿರ್ಯತಃ. ಎಷ್ಟು ಚೆನ್ನಾಗಿದೆ ನೋಡಿ ಶ್ಲೋಕ. ಎಲೆ ನನ್ನ ಬುದ್ಧಿಯೇ, ತಮ್ಮ ಬುದ್ಧಿಗೆ ಅವರು ಸಂಬೋಧನೆ ಮಾಡ್ಕೋತಾ ಇದ್ದಾರೆ. ಎಲೆ ಬುದ್ಧಿಯೇ, ಈ ಪ್ರಪಂಚದಲ್ಲಿ ಜನ್ಮ ತಾಳಿರ್ತಕ್ಕಂಥ ಯಾವ ವ್ಯಕ್ತಿಯೂ ಸುಖವನ್ನು ಅನುಭವಿಸುವುದಿಲ್ಲ. ನಿನ್ನ ಜನ್ಮದ ಕಾರಣದಿಂದ ನಿನಗೆ ಖಂಡಿತ ಸುಖ ಸಿಗುವುದಿಲ್ಲ. ಏಕೆಂದರೆ ದೇಹದ ಸಂಬಂಧವೇ ಸುಖವಲ್ಲ. ದೇಹ ಸಂಬಂಧ ಮುಂದಕ್ಕೆ ಹೋಗು ಅಂತ ಅವ್ರು ಹೇಳಿರೋದು. ದೇಹ ಅಂದರೆ ನೀನು ಅಂತ ಅನ್ಕೋಬೇಡಪ್ಪ. ಮನೋಬುದ್ಧ್ಯಹಂಕಾರ ಚಿತ್ತಾನಿನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಗ್ರಾಣನೇತ್ರೆ ಶಿವೋಹಂ ಶಿವೋಹಂ. ಆ ಮಟ್ಟಕ್ಕೆ ಏರಬೇಕು ಅನ್ನೋದನ್ನು ನಮ್ಮನ್ನು ಏರಿಸ್ತಾ ಇದ್ದಾರೆ ನೋಡಿ ಮೇಲ್ಮೇಲಕ್ಕೆ. ದೇಹದ ಸಂಬಂಧವೇ ಸುಖಕರವಲ್ಲ. ಕೇವಲ ಜನ್ಮವು ನಿರ್ಮಲ ಆನಂದ ಘನ ಶಿವತತ್ವವನ್ನು ತೋರಿಸುವುದರಲ್ಲಿ. ಆದರೆ ಪುನಃ ಪುನಃ ವಿಷಯ ವಾಸನೆಗಳ ಕಾರಣದಿಂದ ದುಃಖವನ್ನೇ ಉಂಟು ಮಾಡುತ್ತದೆ. ನೋಡಿ, 3 ರೀತಿಯಾಗಿರೋ ವಾಸನೆಗಳು: ದೇಹವಾಸನೆ, ಲೋಕವಾಸನೆ, ಶಾಸ್ತ್ರವಾಸನೆ ಅಂತ. ಯಾವುದೋ ಒಂದು ಆಕ್ಟೋಪಸ್ಗಿರ್ತಕ್ಕಂಥ 8 ಟೆಂಟಕಲ್ಸ್ ತರಹ ನಮ್ಮನ್ನು ಹಿಡಿದು ಎಳೆದ್ಬಿಡುತ್ತೆ ಕೆಳಗಡೆ ಆಧ್ಯಾತ್ಮಿಕ ಮಾರ್ಗದಲ್ಲಿ. ಕೆಲವರಿಗೆ ದೇಹವಾಸನೆ, ನನ್ನ ಸಮಾನ ನೋಡೋಕ್ಕೆ ಚೆನ್ನಾಗಿರೋರೇ ಇಲ್ಲ ಅಂತ. ಇನ್ನು ಕೆಲವರಿಗೆ ಲೋಕವಾಸನೆ, ಲೋಕದಲ್ಲಿ ನಾನು ಖ್ಯಾತಿ ಪಡಿಬೇಕು ಅಂತ ಖ್ಯಾತಿಗೋಸ್ಕರ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ನ ಖ್ಯಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ. ಸುರೇಶ್ವರಾಚಾರ್ಯರ ಮಾತು ನೈಷ್ಕರ್ಮ್ಯ ಸಿದ್ಧಿನಲ್ಲಿ ಹೇಳ್ತಾರೆ, ಖ್ಯಾತಿಗೋಸ್ಕರವಾಗಲಿ ಲಾಭಕ್ಕೋಸ್ಕರವಾಗಲಿ ನಾನು ಗ್ರಂಥ ಬರಿತಾ ಇಲ್ಲಪ್ಪ, ನನ್ನ ಮನಸ್ಸನ್ನು ನಾನು ಶುದ್ಧೀಕರಿಸ್ಕೊಳ್ಳೋದಕ್ಕೆ ಸ್ವಾಂತ ಸುಖಾಯ ಬರಿತಾ ಇದ್ದೀನಿ ಅಂತ. ಎಂಥ ಒಳ್ಳೆ ಮಾತು ನೋಡಿ. ಪಂಚಸಿದ್ಧಿ ಗ್ರಂಥಗಳಲ್ಲಿ ನೈಷ್ಕರ್ಮ್ಯ ಸಿದ್ಧಿಯು ಕೂಡ ಒಂದು. ಆ ದೃಷ್ಟಿಯಿಂದ ಅದರ ಮೇಲೆ ಕ್ಲೇಶಾಪಹಾರಣಿ ಅಂತ ಒಂದು ವ್ಯಾಖ್ಯಾನ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಸಮೃದ್ಧದಲ್ಲಿ ಮಾಡಿದ್ದಾರೆ. ಕ್ಲೇಶವನ್ನು ನೀಗಿಸೋದು ಅಂತ, ಕ್ಲೇಶ ಅಪಹಾರಣಿ ಅಂದರೆ ಅದರ ಮೇಲೆ ಮಾಡಿರ್ತಕ್ಕಂಥ ಒಂದು ವ್ಯಾಖ್ಯಾನ ಅವರದು. ಪುನಃ ಪುನಃ ವಿಷಯ ವಾಸನೆಗಳ ಕಾರಣದಿಂದ ದುಃಖವನ್ನೇ ಉಂಟು ಮಾಡುತ್ತದೆ. ಆದ್ದರಿಂದ ನೀನು ಸಕಲರಿಗೂ ಶಿವವನ್ನುಂಟು ಮಾಡಿ ಶಿವನಿಗೆ ಶರಣಾಗು. ಭಜಗೋವಿಂದ ಸ್ತೋತ್ರದಲ್ಲಿ ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋಯಂ ಅತೀವ ವಿಚಿತ್ರ ಕಸ್ಯತ್ವಂ ಕಹ ಕುತ ಆಯಾತಃ ತತ್ವಂ ಚಿಂತಯ ಯದಿದಂ ಭ್ರಾತಃ. ಆ ಶ್ಲೋಕ ಇದೆಯೋ ಇಲ್ವೋ, ಅದರ ಛಾಯೆ ನೋಡಿ ಇಲ್ಲಿ. ಗೃಹೇಣ ಚ ಧನೇನ ವಾ ತವ ಕಿಮಸ್ತಿ ದಾರಾಸುತೈಃ ಮತೆ ಗೃಹಧನಾದಿಕಂ ತ್ಯಜಸಿ ಕಿನ್ನ ದೇಹಾತ್ಯಯೇ ಶರೀರಮಪಿ ಯತ್ವಯಂ ತದಪಿ ನೈವ ಭಿನ್ನೈಸ್ತು ಕಿಂ ಮೃಷೈವ ಖಲು ಲುಪ್ಯಸಿ ಶ್ರಯ ಶಿವಂ ಸ್ವರೂಪಂ ಶಿವಂ. ಎಲೆ ಬುದ್ಧಿಯೇ, ಮನೆ, ಮಠ, ಧನ, ಕನಕ, ಪುತ್ರ, ಮಿತ್ರ, ಕಲತ್ರ ಇತ್ಯಾದಿಗಳಿಂದ ನಿನಗೇನು ಸಂಬಂಧನಪ್ಪ? ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವಿತ್ತಾಯ ಅತ ಭಿಕ್ಷಾಚರ್ಯಂ ಚರಂತಿ ಅಂತ ಬೃಹದಾರಣ್ಯಕೋಪನಿಷತ್ತು.
ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ ಬಂತು. ವಿತ್ತೈಷಣ ನೋಡಿ, ಹಣದ ಆಸೆ. ಲೋಕೈಷಣ, ಲೋಕದಲ್ಲಿ ಖ್ಯಾತಿ ಬರಬೇಕು ಎಂಬತಕ್ಕಂಥ ಆಸೆ. ನಿನ್ನ ದೇಹ ನಾಶ ಆಗುತ್ತಿರುವಾಗ ಇವು ನಿನ್ನ ಸಹಾಯಕ್ಕೆ ಬರುತ್ತದೆಯೇ? ಕಷ್ಟ ಕಾಲದಲ್ಲಿ ಎಲ್ಲರೂ ಕೈ ಬಿಡುವಂತೆ ನಿನ್ನ ದೇಹ ನಾಶವಾಗುತ್ತಿರುವಾಗ ಅವೆಲ್ಲವೂ ಒಂದೊಂದಾಗಿ ನಿನ್ನನ್ನು ಬಿಟ್ಟು ಹೋಗುತ್ತಾ ಬರುತ್ತದೆ. ಸ್ಯಾನ್ಸ್ ಐಸ್, ಸ್ಯಾನ್ಸ್ ಟೀತ್, ಸ್ಯಾನ್ಸ್ ಎವ್ರಿಥಿಂಗ್. ಅದನ್ನೇ ಶೇಕ್ಸ್ಪಿಯರ್ ಆ್ಯಸ್ ಯು ಲೈಕ್ ಇಟ್ ಅಲ್ಲಿ ಹೇಳಿದ್ದು. ಒಂದೊಂದಾಗಿ ಹೋಗ್ತಾ ಹೋಗುತ್ತೆ ವಯಸ್ಸಾದ ಮೇಲೆ ತನ್ನ ದಾರಿ ಹಿಡ್ಕೊಂಡು. ಶರೀರವೇ ನಿನ್ನದಾಗಿಲ್ಲದಿರುವಾಗ ನೀನು ಉಳಿದವುಗಳ ಬಗ್ಗೆ ಏನು ಹೇಳುವುದು? ಆದ್ದರಿಂದ ವ್ಯರ್ಥವಾದ ಜೀವನದ ಸಲುವಾಗಿ ಮೋಹ ಪಡುವುದರ ಬದಲಿಗೆ ಸಕಲ ಜಗತ್ತಿಗೆ ಸುಖವನ್ನುಂಟು ಮಾಡತಕ್ಕಂತಹ ಶಿವನನ್ನೇ ಆಶ್ರಯಿಸು. ನ ಜಾತು ಶಮಮೇತ್ಯಯೇ ಮನ ಇದಂ ಸುಬೋಜಾದ್ದಿನ ನ ಕಾಮ್ಯ ಇಹ ಶಾಮ್ಯತಿ ಸ್ವಯಮಹೋಸ್ಯಹಾನಾದ್ವಿನ ಯಥಾಗ್ನಿ ಅಧಿಕೋಹುತಃ ಕಿಲ ತಥೈವ ಕಾಮೋಪ್ಯಯಂ ಶಿವಸ್ಯ ಕೃಪಯಾ ತವಾಸ್ತು ವಿರತಿ ಸ್ವಸೌಖ್ಯೋದಯ. ಎಲೈ ಮತಿಯೇ, ಕಾಮನೆಗಳು ಅನುಭವಿಸಿದಷ್ಟು ಸಂತೋಷಗೊಳ್ಳದೆ ಮತ್ತಷ್ಟು ಬೇಕು ಎಂಬುದಾಗಿ ಬಯಸುತ್ತದೆ. ನೋಡಿ, ಅದಕ್ಕೆ ಯಾವಾಗಲೂ ಕೂಡ ಆಸೆಗಳಿಗೆ ಕೊನೆ ಅನ್ನೋದೇ ಇಲ್ಲ. ಆಸೆ ಮುಗಿದು ಕೂಡಲೇ ಮತ್ತೊಂದು ಆಸೆ ಶುರುವಾಗುತ್ತೆ. ವಾಂಟ್ಸ್ ಆರ್ ಅನ್ಲಿಮಿಟೆಡ್. The means to satisfy those wants are limited. With limited means you can't satisfy unlimited wants. Therefore some wants go unsatisfied. ಅದಕ್ಕೆ ಆಡಮ್ ಸ್ಮಿತ್ಗೆ ನೊಬೆಲ್ ಪ್ರೈಸ್ ಸಿಕ್ತು. ನಮ್ಮಲ್ಲಿ ಶಂಕರಾಚಾರ್ಯ, ಬುದ್ಧ ಎಲ್ಲ ಅದೇ ತತ್ವವನ್ನೇ ಸಾವಿರಾರು ವರ್ಷದ ಹಿಂದೆ ಹೇಳಿದ್ದು. ದೇ ವರ್ ಸೋ ನೋಬಲ್, ದೇ ನೆವರ್ ವಾಂಟೆಡ್ ನೊಬೆಲ್. ಕಾಮನೆಗಳು ಅನುಭವಿಸಿದಷ್ಟೂ ಕೂಡ ಸಂತೋಷಗೊಳ್ಳದೆ ಮತ್ತಷ್ಟು ಬೇಕು ಅನಿಸುತ್ತದೆ. ಸುಗ್ರಾಸ ಭೋಜನ ಮಾಡಿದರೂ ತೃಪ್ತಿಯಾಗುವುದಿಲ್ಲ. ತ್ಯಾಗವೊಂದೇ ಇವುಗಳನ್ನು ತೃಪ್ತಿಪಡಿಸಲು ಉಪಾಯ. ತ್ಯಾಗೇ ನೈಕೆ ಅಮೃತತ್ವಮಾನಶು ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವಮಾನಶು ಅನ್ನೋದಕ್ಕೆ ಶ್ರೀಧರ ಸ್ವಾಮಿಗಳೇ ಜ್ವಲಂತ ನಿದರ್ಶನ ಅಂತ ಹೇಳಿ 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. 3ನೇ ದಿನದ ಉಪನ್ಯಾಸ ನಾಳೆ 6:15 ಗಂಟೆಗೆ. ಇನ್ನು ಕೆಲವು ಸ್ತೋತ್ರ ಭಾಗ್ಯ ಮತ್ತು ಶ್ರೀಧರ ಸ್ವಾಮಿಗಳು ಸಂಸ್ಕೃತದಲ್ಲಿ ಜೊತೆಗೆ ಆಂಗ್ಲ ಭಾಷೆಯಲ್ಲೂ ಕವಿತಾ ರಚನೆ ಮಾಡಿದ್ದಾರೆ. ಆ ಆಂಗ್ಲ ಕವನಗಳ ಪರಿಚಯವನ್ನು ಕೂಡ ನಾಳೆ ನಿಮ್ಮ ಹತ್ರ ಸ್ವಲ್ಪ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಟ್ಕೊಂಡು 2ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀಧರಾಯ ನಮೋ ನಮಃ.